good things happen. Good morning, ladies and gentlemen, dignitaries, invited guests, friends, well-wishers, parents, teachers, Lion members, and all my dear students. It's my honor and privilege to welcome you all for this annual day program. We are truly blessed with your presence. To make this day more memorable and auspicious, we have respected and honorable dignitaries with us. Our correspondent, Lion K. Satyashankar Shetty and HM Mr. Gaurav Bharti, Prashant K. Shetty, President, Chief Guest, Honorable Devi Sunil Kumar, MLA, Karkala Constituency, Karnataka, ex-Minister of Energy and Kannada and Cultural Department, Karnataka, and PMJF Lion Hari Prasad Rai, District Coordinator of Lion Club International Foundation of District 3176. I also welcome MJF Lion Dr. A. Rajaram Rai, President of Lion Seva Trust, Lion K.P. Sucharita Shetty, Chairman Executive Committee, Mr. Abhijit Shanai, President, Parents Teachers Association, Kumari Trupti P. Pujari, School People Leader. I also welcome all the Lion members present here. May I request our correspondent and HM sir to escort the guests to the dais to beautify their honorable seats. Through a holistic quality education. As we said to start our day, it's rightly said, prayer is not asking, it is a longing for the soul. It is both an incredible expression of faith and humble gesture of divine. I call upon prayer girls to recite the prayer. I request everyone to raise for the prayer. ಗಂಟೆಯು ಮೊಳಗಿದೆ ನಾದದ ಗುಂಗಲಿ ಹರನನು ಹರಸುತ್ತ ಹರಿಯನು ಸ್ಮರಿಸುತ್ತ ಹರನನು ಹರಸುತ್ತ ಹರಿಯನು ಸ್ಮರಿಸುತ್ತ ಮನಸ್ಸಿಗೆ ಮುದವನು ನೀಡುತ್ತಾನು ದಿನ ಮನಸ್ಸಿಗೆ ಮುದವನು ನೀಡುತ್ತಾನು ದಿನ ದೀಪವು ಬೆಳಗಿದೆ ಸುಂದರ ಸಮಯದಿ ಗಂಟೆಯು ಮೊಳಗಿದೆ ನಾದದ ಗುಂಗಲಿ ದೀಪವು ಬೆಳಗಿದೆ ಸುಂದರ ಸಮಯದಿ ಗಂಟೆಯು ಮೊಳಗಿದೆ ನಾದದ ಗುಂಗಲಿ ದೀಪವು ಬೆಳಗಿದೆ. Thank you, girls, for bringing down God's blessing on all of us. The joyful heart
sees and reads the world with a sense of freedom and graciousness. May I now request MJF Lion Dr. A. Rajaram Rai to spread the sweet aroma of happiness through the words of welcome. ಎಲ್ಲರಿಗೂ ವಂದನೆಗಳು. ಇಂದು ಉತ್ಕೃಷ್ಟತೆಯ ಕಡೆಗೆ ಶಿಕ್ಷಣ ಎಂಬ ಧ್ಯೇಯವಾಕ್ಯದ ಅಡಿಯಲ್ಲಿ ನಮ್ಮ ಲಯನ್ಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಅದರ ವಾರ್ಷಿಕೋತ್ಸವದ ಈ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಸ್ವಾಗತಿಸಲು ನಾನು ತುಂಬ ಸಂತೋಷಪಡುತ್ತೇನೆ. ಇಂದು ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮವರೇ ಆದ ಲಯನ್ಸ್ ಮುನ್ಕೂರು ಕಡಂದ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಹಾಗೂ ಉತ್ತಮ ಕೃಷಿಕರಾದ ನಮ್ಮ ಶ್ರೀ ಪ್ರಶಾಂತ್ ಶೆಟ್ಟಿಯವರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಇಂದಿನ ಮುಖ್ಯ ಅತಿಥಿಗಳಾಗಿ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕೂಡ ನಮ್ಮ ಶಾಲೆಯ ಮೇಲಿನ ಅಭಿಮಾನದಲ್ಲಿ ಹಾಗೂ ನಮ್ಮೆಲ್ಲರ ಮೇಲೆ ಪ್ರೀತಿಯಲ್ಲಿ ಇಲ್ಲಿ ನಮ್ಮೊಂದಿಗಿರುವ ನಮ್ಮ ನೆಚ್ಚಿನ ಶಾಸಕ ಹಾಗೂ ಮಾಜಿ ಮಂತ್ರಿಗಳಾಗಿ ನಮ್ಮ ಕ್ಷೇತ್ರವನ್ನು ಮೇಲೇರಿಸಲು ಉತ್ತಮ ರೀತಿಯಲ್ಲಿ ಮೇಲೆ ಬರುವಂತೆ ಮಾಡಲು ಹಲವು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಆಯೋಜಿಸಿ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ಕ್ಷೇತ್ರವನ್ನು ಮುಂದೆ ತಂದಿದ್ದಾರೆ. ಅವರು ಯುವ ನೇತಾರ ಅವರನ್ನು ಆಧಾರಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಹಾಗೆಯೇ ಇನ್ನು ನಮ್ಮ ಸುಚರಿತ್ ಶೆಟ್ಟಿಯವರು ಬರಬೇಕಿತ್ತು, ಅವರು ಬರಲಿಲ್ಲ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಸಂಚಾಲಕರಾಗಿ ತಮ್ಮನ್ನು ಸರ್ವ ರೀತಿಯಲ್ಲಿಯೂ ಶಾಲೆಯ ಉದ್ಧಾರಕ್ಕಾಗಿ ತೊಡಗಿಸಿಕೊಂಡಿರುವ ಹಾಗೂ ನಮ್ಮ ಊರಿನ ಜನರ ಕಷ್ಟ ಸುಖಗಳಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಾಗಿಯಾಗುತ್ತಾ ಜನರ ಆಧಾರವನ್ನು ಗಳಿಸಿರುವ ನಮ್ಮ ನೆಚ್ಚಿನ ಸತ್ಯಶಂಕರ ಶೆಟ್ಟಿಯವರನ್ನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿ ಅವರು ಲಯನ್ಸ್ ಕ್ಲಬ್ಬಿನ ಲಯನ್ಸ್ ಜಿಲ್ಲೆಯ LCIF ಇದರ ಜಿಲ್ಲಾ ಸಂಯೋಜಕರಾಗಿ ಹಾಗೂ ಎಜುಕೇಷನ್ ಫೀಲ್ಡ್ನಲ್ಲಿ ಅವರು ತುಂಬ ಪಳಗಿದ ಕೈಯಾಗಿದ್ದಾರೆ. ಹಾಗೆಯೇ ಇಂದು ನಮ್ಮೊಟ್ಟಿಗೆ ಅವರು ನಮ್ಮ ಮೇಲಿನ ಪ್ರೀತಿಯಲ್ಲಿ ಬಂದಿರ್ತಾರೆ. ಅವರನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇನ್ನೋರ್ವ ಅತಿಥಿ ನಮ್ಮವರೇ ಆದ ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ಪ್ರಖ್ಯಾತ ತಬಲಾಪಟು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಅಭಿಜಿತ್ ಶೆಣೈ ಅವರನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಇನ್ನೋರ್ವರು ನಮ್ಮ ಶಾಲೆಯ ಈ ವರ್ಷದಿಂದ ಮುಖ್ಯೋಪಾಧ್ಯಾಯರಾಗಿ ಚುಕ್ಕಾಣಿ ಹಿಡಿದ ಶಾಲೆಯ ಅಭಿವೃದ್ಧಿಗಾಗಿ ಸತತ ಹೋರಾಟವನ್ನು ಮಾಡುತ್ತಾ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾದ ಗೌರವ್ ಆರ್ಕೆ ಇವರನ್ನು ಕೂಡ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಶಾಲಾ ವಿದ್ಯಾರ್ಥಿ ಲೀಡರ್ ಆಗದ ತೃಪ್ತಿ ಪೂಜಾರಿ ಇವರನ್ನು ಕೂಡ ಸ್ವಾಗತಿಸ್ತಾ ಹಾಗೂ ನಮ್ಮ ಇಲ್ಲಿ ನೆರೆದಿರುವ ನಮ್ಮ ಲಯನ್ಸ್ ಬಂಧುಗಳು ಹಾಗೂ ಊರಿನ ಗಣ್ಯರು, ಪಂಚಾಯತ್ ಪ್ರೆಸಿಡೆಂಟ್ ಬಂದಿದ್ದಾರೆ, ಹಾಗೆ ರವೀಂದ್ರ ಶೆಟ್ಟಿ, ಸುಧಾಕರ್ ಶೆಟ್ಟರು ಎಲ್ಲ ಇದ್ದಾರೆ. ಅವರನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಇತರ ಸಿಬ್ಬಂದಿ ವರ್ಗದವರನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಇಲ್ಲಿ ಶಾಲಾ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
Thank you, sir, for your words of welcome. I also extend a warm welcome you, sir. I welcome you. Now, I request our HM, Mr. Gaurav R.K., sir, to florally welcome each and everyone on the stage. Thank you, sir. Now I request our correspondent, Lion K. Satyashankar Shetty, sir, to florally welcome our HM, sir. Thank you, sir. Now I would like to call Lion Satyashankar Shetty, sir, who has been a backbone of our institution, to give a bird eye view of school. I request you, sir, to give an introductory speech. Light is a symbol of brightness and prosperity as it expels the darkness. To make this day a blessed one, let's invoke Goddess Saraswati by kindling the lamp of knowledge and wisdom. May I request the dignitaries to kindle the lamp. Thank you, everyone. Now, I would like to call Lion Satyashankar Shetty, sir, who has been a backbone of our institution, to give a bird eye view of school. I request you, sir, to give an introductory speech. ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಕ್ಲಬ್ಬಿನ ಈ ವರ್ಷದ ಉತ್ಸಾಹಿ ಅಧ್ಯಕ್ಷರಾದಂಥ ಪ್ರಶಾಂತ್ ಶೆಟ್ಟಿ ಅವರೇ, ತಮ್ಮ ಬಿಡುವಿಲ್ಲದ ಕಾರ್ಯಬಾಹುಳ್ಯದ ಮಧ್ಯೆಯೂ ನಮ್ಮ ವಿನಂತಿಯನ್ನು ಮನ್ನಿಸಿ ಬಂದಂತಹ ನಮ್ಮ ನೆಚ್ಚಿನ ಶಾಸಕರಾದ ಸುನಿಲ್ ಕುಮಾರ್ ಅವರೇ, ನಮ್ಮ ಮುಂದಿನ ಲಯನ್ ನೇತಾರ ಬೆಳ್ಳಿಪಾಡಿ ಹರಿಪ್ರಸಾದ್ ರೈ ಅವರೇ, ನಮ್ಮೆಲ್ಲರ ಸ್ಫೂರ್ತಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜಾರಾಮ್ ರೈ ಅವರೇ, ಉತ್ಸಾಹಿ ತರುಣ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂಥ ಅಭಿಜಿತ್ ಶೆಣೆ ಅವರೇ, ಈ ವರ್ಷ ನಮ್ಮ ಶಾಲೆಗೆ ಹೊಸ ಸ್ಫೂರ್ತಿಯನ್ನು ಕೊಟ್ಟಂತಹ ನಮ್ಮ ನೂತನ ಮುಖ್ಯೋಪಾಧ್ಯಾಯರಾದಂತಹ ಗೌರವ್ ಆರ್ಕೆ ಅವರೇ, ನಮ್ಮ ಶಾಲಾ ನಾಯಕಿಯವರೇ, ಇಲ್ಲಿ ಬಂದಂತಹ ಎಲ್ಲ ಗಣ್ಯ ಅತಿಥಿಗಳೇ, ಶಿಕ್ಷಕಿಯರೇ, ಶಾಲಾ ಸಿಬ್ಬಂದಿಗಳೇ, ಲಯನ್ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದ ಅವಿಭಾಜ್ಯ ಅಂಗ. ನಾನು ಸಮಾಜದಿಂದ ಸಾಕಷ್ಟು ಪಡೆದಿದ್ದೇನೆ, ಅದಕ್ಕೆ ಪ್ರತಿಯಾಗಿ ಸಾಕಷ್ಟು ಸಮಾಜಕ್ಕೆ ನೀಡಬೇಕಾದುದು ನಮ್ಮ ಕರ್ತವ್ಯ. ಇತರರಿಗೆ ಏನನ್ನೂ ಮಾಡದ ಹೊರತು ಜೀವನದಲ್ಲಿ ನೀವು ಏನನ್ನು ಸಾಧಿಸಲಾರಿರಿ ಎಂಬ ಮಾತುಗಳ ಮೇಲೆ ನಂಬಿಕೆ ಇಟ್ಟು ಜನಸೇವೆ ಕಡೆಗೆ ಆಕರ್ಷಿತನಾಗಿ ಸೇವಾ ಸಂಸ್ಥೆಯಾದ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯನ್ನಿಗೆ ಸ್ಥಾಪನೆಗೆ ಕಾರಣಕರ್ತರಾದ
ಮಹಾನ್ ವ್ಯಕ್ತಿ ಮೆಲ್ವಿನ್ ಜಾನ್ಸನ್ ಅವರನ್ನು ಸ್ಮರಿಸುತ್ತಾ, ಅಮೆರಿಕದ ಚಿಕಾಗೋದಲ್ಲಿ 1917ರಲ್ಲಿ ಬೀಜಾಂಕುರವಾದ ಲಯನ್ಸ್ ಸೇವಾ ಸಂಸ್ಥೆಯು ರಾಷ್ಟ್ರಗಳಲ್ಲಿ ವ್ಯಾಪಿಸುತ್ತಾ 1956ರಲ್ಲಿ 68ನೇ ದೇಶವಾಗಿ ಭಾರತ ರಾಷ್ಟ್ರವನ್ನು ಪ್ರವೇಶಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿತು. ಭಾರತದಲ್ಲಿ ತನ್ನ ಬಾಗಿಲಾಗಿ ನಿಲ್ಲುತ್ತದೆ ಎಂದು ಮನಗಂಡಂತ ನಮ್ಮ ಹಿರಿಯ ಲಯನ್ಸ್ ಕ್ಲಬ್ನ ಸದಸ್ಯರು ಮುನ್ಕೂರು ಕಡದಲ್ಲಿ ಲಯನ್ಸ್ ಸೇವಾ ಟ್ರಸ್ಟ್ ಅನ್ನು ಸ್ಥಾಪಿಸಿದರು. ಎಜುಕೇಶನ್ ಫಾರ್ ಎಕ್ಸಲೆನ್ಸ್, ಉತ್ಕೃಷ್ಟತೆಗಾಗಿ ಶಿಕ್ಷಣ ಎಂಬ ಧ್ಯೇಯವಾಕ್ಯದೊಂದಿಗೆ ಶಾಲೆಯೊಂದನ್ನು ಆರಂಭಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. 2004ರಲ್ಲಿ ವಿದ್ಯಾವಂತ ಇಂಗ್ಲಿಷನ್ನು ಅರಗಿಸಿಕೊಂಡಿರುವ ಆಗಿದ್ದ ಅಂದಿನ ಈ ಭಾಗದ ಶ್ರೇಷ್ಠ ವ್ಯಕ್ತಿ ಕಡಂದಲೆ ಪರಾರಿ ಮೋನಪ್ಪ ಹೆಗಡೆ ಅವರ ಮಗನಾದಂಥ ಎಂ ಸೀತಾರಾಮ ಹೆಗಡೆ ಅವರು ಅತ್ಯಂತ ಕನಿಷ್ಠ ಮೊತ್ತವನ್ನು ತೆಗೆದುಕೊಂಡು 84 ಸೆನ್ಸ್ ಜಾಗವನ್ನು ಅತೀಗೆ ಕಡಿಮೆ ಬೆಲೆಗೆ ನೀಡಿದು ನಮ್ಮ ಸಂಸ್ಥೆಗೆ ಸ್ಥಳ ನೀಡಿದ್ರಿಂದ ಈ ಸ್ಥಳದಲ್ಲಿ ಶಾಲೆ ಬೆಳೆಯಲು ಕಾರಣವಾಯಿತು. ಮುಂದೆ 2005ರಲ್ಲಿ ಅಂದಿನ ಗವರ್ನರ್ ಲಯನ್ ಸುರೇಶ್ ಶೆಟ್ಟಿ ಅವರಿಂದ ಶಂಕುಸ್ಥಾಪನೆಗೊಂಡಂತಹ ಈ ಶಾಲೆ ಲಯನ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ನಿಂದ 15 ಲಕ್ಷಗಳ ಬೃಹತ್ ಮೊತ್ತವನ್ನು ದೇಣಿಗೆಯಾಗಿ ಪಡೆಯಿತು. ಆ ದೇಣಿಗೆಯಿಂದ ಆರಂಭಿಕ ಶಾಲಾ ಕಟ್ಟಡವು ಪೂರ್ತಿಯಾಗಿ 26/5/2006ರಲ್ಲಿ MGF ಲಯನ್ ಪ್ರೊಫೆಸರ್ ವಿಲ್ಫ್ರೆಡ್ ಡಿಸೋಜ ಅವರ ಅಮೃತ ಹಸ್ತದಿಂದ ಕೇವಲ 5 ಕೊಠಡಿಗಳ ಲಯನ್ ಶಾಲೆಯು ಉದ್ಘಾಟನೆಗೊಂಡಿತು. ಆ ಕಾಲದಲ್ಲಿ ಯಾವುದೇ ಪೇಟೆಗಳಲ್ಲಿ ಸಹಿತ ನಮ್ಮ ಶಾಲೆ ಮಾತ್ರ ಸ್ವಂತ ಕಟ್ಟಡ ಆದ ಮೇಲೆ ಆರಂಭಿಸಿದ ಕೀರ್ತಿಯನ್ನು ಪಡೆಯಿತು. ನರ್ಸರಿಯಿಂದ 1ನೇ ತರಗತಿವರೆಗಿನ ತರಗತಿಗಳಿಂದ ಆರಂಭವಾದ ನಮ್ಮ ಶಾಲೆಯು ನಂತರದ ದಿನಗಳಲ್ಲಿ ಒಂದೊಂದೇ ತರಗತಿಗಳನ್ನು ಹೆಚ್ಚಿಸುತ್ತಾ 2010-11ರಲ್ಲಿ ನಮ್ಮವರೇ ಆದ ಖ್ಯಾತ ಮೂಳೆತಜ್ಞ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರ ಸಹಕಾರ ಮತ್ತು ನಾಯಕತ್ವದೊಂದಿಗೆ ಮೊದಲ ಅಂತಸ್ತಿನ ಕಟ್ಟಡವನ್ನು ಊರ ಪರವೂರ ದಾನಿಗಳಿಂದ ನಿರ್ಮಿಸಿದ್ದು. ಈ ಸಂದರ್ಭದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯು 7.5 ಲಕ್ಷ ರೂಪಾಯಿಗಳ 2ನೇ ಕಂತಿನ ದೇಣಿಗೆಯನ್ನು ನಮಗೆ ನೀಡಿ ಹರಿಸಿತು. ಕೇವಲ ಪ್ರಾಥಮಿಕ ಶಾಲೆಯೊಂದಿಗೆ ತೃಪ್ತಿ ಪಡೆದ ನಮ್ಮ ಲಯನ್ಸ್ ಬಂಧುಗಳು ಹೈಸ್ಕೂಲ್ ಆರಂಭಿಸುವ ಆಸೆ ಹೊತ್ತು ಲಯನ್ಸ್ನ ಅಂತಾರಾಷ್ಟ್ರೀಯ ಫೌಂಡೇಶನ್ಗೆ 3ನೇ ಬಾರಿಗೆ ಸಹಾಯಕ್ಕಾಗಿ ಯಾಚಿಸಿದೆವು. ಆಗ ನಮಗೆಲ್ಲ ದೊರಕಿದ್ದು 60 ಲಕ್ಷ ರೂಪಾಯಿಗಳ ದೊಡ್ಡ ಬೃಹತ್ ಮೊತ್ತ ಹಾಗೂ 75 ಲಕ್ಷ ರೂಪಾಯಿಗಳೊಂದಿಗೆ ನಾವು ನಮ್ಮ ಹೈಸ್ಕೂಲ್ನ ನೂತನ ಕಟ್ಟಡವನ್ನು ಕಟ್ಟಿ ಇವತ್ತು ಬೃಹತ್ತಾಗಿ ನಿಲ್ಲುವಲ್ಲಿ ನಾವು ಯಶಸ್ವಿಯಾದೆವು. ಈ ನಮ್ಮ ಕಟ್ಟಡವನ್ನು ಉದ್ಘಾಟಿಸಲು ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಅಧ್ಯಕ್ಷರಾದ ನರೇಶ್ ಅಗರ್ ಅವರವರು ಬಂದು ನಮ್ಮನ್ನು ಹರಸಿದ್ದು ನಮಗೆ ಇನ್ನೂ ಒಂದು ಸ್ವರ್ಣಾಕ್ಷರಗಳಲ್ಲಿ ಬರೆಯುವಂಥ ಅನುಭವಪೂರ್ಣ ಕ್ಷಣಗಳು. ಅಂತಾರಾಷ್ಟ್ರೀಯ ಲಯನ್ಸ್ ಅಧ್ಯಕ್ಷರು ಆ ವರ್ಷ ಭಾರತೀಯರೇ ಆಗಿದ್ದರು ಮತ್ತು ಅವರು ಉಡುಪಿಗೆ ಪ್ರಪ್ರಥಮ ಬಾರಿಗೆ ಲಯನ್ಸ್ ಅಧ್ಯಕ್ಷರು ನಮ್ಮ ಶಾಲಾ ಕಟ್ಟಡ ಉದ್ಘಾಟಿಸಲಿಕ್ಕಾಗಿ ತುಂಬ ಉತ್ಸಾಹದಿಂದ ಬಂದು ನಮ್ಮಳೆಯರನ್ನು ಪೊಳಕಿಸಿದಂಥ ಕ್ಷಣಗಳು ನಮಗೆಂದಿಗೂ ಮರೆಯಲಾರದು. ನಂತರದ ದಿನಗಳಲ್ಲಿ ಬಿಲ್ಡಿಂಗ್ ಕಟ್ಟಿ ಕೃತಾರ್ಥರಾದ ನಾವು ಸುಮ್ಮನೆ ಕುರದೆ ನಂತರದ ದಿನಗಳಲ್ಲಿ ಪಾಕಶಾಲೆ, ಕಂಪ್ಯೂಟರ್, ಗ್ರಂಥಾಲಯ, ಎಳೆಯ ಮಕ್ಕಳಿಗೆ ಅತ್ಯಾಧುನಿಕ ಆಡಳಿತ ಕೋಣೆ, ಕಿಡ್ಸ್ ಪ್ಯಾರಡೈಸ್ ನಿಮಗೆ ಕಾಣುವಂಥದ್ದು, ಮುಖ್ಯದ್ವಾರ, ಆಟದ ಮೈದಾನ ಮುಂತಾದ
ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಶಾಲೆಯನ್ನು ಕಟ್ಟು ಬೆಳೆಸುವಲ್ಲಿ ನಮ್ಮ ಲಯನ್ ಬಂಧುಗಳು ಶ್ರಮಿಸಿದವು. ನಮ್ಮ ಪ್ರಥಮ ಶಾಲಾ ಸಂಚಾಲಕರು ಹಾಗೂ ನಮ್ಮ ಲಯನ್ಸ್ ಕಾರ್ಯದರ್ಶಿಯವರಾದ ಮಂಜುನಾಥ್ ಹೆಗಡೆ ಅವರು ನೀಡಿದ ಬೋರ್ವೆಲ್ನಿಂದಾಗಿ ನಮ್ಮ ಶಾಲೆಯ ನೀರಿನ ಬವಣೆಯನ್ನು ನೀಗಿಸುವಲ್ಲಿ ಕೂಡ ನಾವು ಯಶಸ್ವಿಯಾದೆವು ಎನ್ನಲು ಸಂತೋಷ ಪಡುತ್ತೇನೆ. ಇಂದು ಸುಸಜ್ಜಿತ ಹೆಚ್ಚಿನ ಎಲ್ಲ ವ್ಯವಸ್ಥೆಗಳು ಇದ್ದ ಆಧುನಿಕ ವ್ಯವಸ್ಥೆಗಳಿದ್ದರೂ ಆಧುನಿಕ ಕಾಲಘಟ್ಟದಲ್ಲಿ ಬೇಡಿಕೆಗಳು ನಿರಂತರ ಹೊಸ ಹೊಸ ಅವಶ್ಯಕತೆಗಳ ಗಮನ ನಮ್ಮ ಆಡಳಿತ ಮಂಡಳಿಯೊಂದಿಗಿದೆ. ಶಾಲೆಯ ಪ್ರಥಮ ಮುಖ್ಯ ಅಧ್ಯಾಪಕರಾದ ಡೊಂಬಶೆಟ್ಟಿಗಾರ್ ಅವರಿಂದ ಆರಂಭವಾದ ನಮ್ಮ ಶಿಕ್ಷಣ ಯಜ್ಞ ನಂತರದ ದಿನಗಳಲ್ಲಿ ಹಲವಾರು ಮುಖ್ಯೋಪಾಧ್ಯಾಯರು ಶಿಕ್ಷಕಿಯರ ಸೇವೆ, ತ್ಯಾಗ ಮತ್ತು ನಿಸ್ವಾರ್ಥ ಸಮರ್ಪಣಾ ಭಾವದಿಂದ ಸುತ್ತಮುತ್ತಲ ಪರಿಸರದಲ್ಲಿ ಅತ್ಯುತ್ತಮ ವಿದ್ಯಾಸಂಸ್ಥೆ ಎಂಬ ಹೆಗ್ಗಳಿಕೆಯೊಂದಿಗೆ ಮುನ್ನಡೆಯುತ್ತಿರುವುದು ನಮಗೆಲ್ಲರಿಗೂ ಸಂತೋಷದ ವಿಚಾರವಾಗಿದೆ. ಕೈಗೊಂಡ ಕೆಲಸಗಳು ಹಲವು, ಮುಂದಿನ ಬೇಡಿಕೆಗಳು ಹಲವು ಎಂಬಂತೆ ಶಿಕ್ಷಣ ಸಂಸ್ಥೆಯೊಂದರ ಬೆಳವಣಿಗೆಗೆ ಶಾಲಾಡಳಿತವು ನಿರಂತರ ಕ್ರಿಯಾಶೀಲವಾಗಿ ದುಡಿಯಬೇಕಾಗುತ್ತದೆ. ಸುಸಜ್ಜಿತ ಆಟದ ಮೈದಾನ, ಗ್ರಂಥಾಲಯದ ಉನ್ನತೀಕರಣ, ಕಂಪ್ಯೂಟರ್ ಕಟ್ಟಡಿಯ ಆಧುನೀಕರಣ, ಕ್ಯಾಂಪಸ್ಸಿನಲ್ಲಿ ಹಸಿರೀಕರಣ, ಹೂದೋಟದ ನವೀಕರಣ, ಶೌಚಾಲಯದ ಕಡೆ ಗಮನ, ನಮ್ಮ ವಿದ್ಯಾರ್ಥಿಗಳಿಗಾಗಿ ಸಂಚಾರದ ವ್ಯವಸ್ಥೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಂತೆ ನಮ್ಮ ಆಡಳಿತ ಮಂಡಳಿಯು ಗಮನ ಹರಿಸುತ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗಾಗಿ ಸಂಚಾರದ ವ್ಯವಸ್ಥೆಯು ಸುರಕ್ಷಿತವೂ ಅತ್ಯಾಧುನಿಕವಾಗಿ ಆಗಿರಬೇಕಾಗುವುದು ನಮ್ಮ ಇಂದಿನ ತುರ್ತು ಅವಶ್ಯಕತೆಯಾಗಿದೆ. ಇದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳು CSR ಫಂಡಿಗಾಗಿ ನಾವು ಶ್ರಮಿಸುತ್ತಿದ್ದು ಅದರ ನಿರೀಕ್ಷೆಯಲ್ಲಿ ನಮ್ಮ ಸಂಸ್ಥೆ ಇದೆ. ಮುಂದಿನ ದಿನಗಳಲ್ಲಿ ಹಲವಾರು ಆಧುನಿಕ ವ್ಯವಸ್ಥೆಯೊಂದಿಗೆ ಗ್ರಾಮೀಣ ಭಾಗದಲ್ಲಿ ಒಂದು ಅತ್ಯುತ್ತಮ ಶ್ರೇಷ್ಠ ವಿದ್ಯಾಸಂಸ್ಥೆಯನ್ನು ಕಟ್ಟುವಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರುತ್ತೇನೆ. ನಮ್ಮ ಸಂಸ್ಥೆ ಈಗ CSR ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಕೂಡ ಹೊಂದಿದ್ದು ಯಾವುದೇ ಕಂಪನಿಯು ತನ್ನ CSR ಗ್ರ್ಯಾಂಟನ್ನು ನಮಗೆ ನೀಡುವಲ್ಲಿ ಯಾವುದೇ ಅಡೆತಡೆಗಳಿದ್ದದ್ದನ್ನು ನಾವು ನಿವಾರಿಸಿಕೊಂಡಿದ್ದೇವೆ. ಆಭರಣ ಜ್ಯುವೆಲ್ಲರ್ನವರು 2.5 ಲಕ್ಷ ರೂಪಾಯಿಯ CSR ಫಂಡನ್ನು ನಮಗೆ ನೀಡಿ ಉಳಿದ 8 ಲಕ್ಷವನ್ನು ನಮ್ಮ ಲಯನ್ಸ್ ಸದಸ್ಯರೇ ದೇಣಿಗೆಯನ್ನು ನೀಡಿ ನಾವು ಕಿಡ್ಸ್ ಪ್ಯಾರಡೈಸ್ ಎಂಬ ಅತ್ಯಾಧುನಿಕವಾದಂತಹ ಒಂದು ಮಕ್ಕಳ ಆಟದ ಇಂಡೋರ್ ಸ್ಟೇಡಿಯಂ ಮಾಡುವುದು ಈ ಸಲ ಅದನ್ನು ಮಕ್ಕಳಿಗೆ ಅರ್ಪಿಸಿದಲ್ಲಿ ನಾವೆಲ್ಲ ಸಂತೋಷ ಪಟ್ಟಿದ್ದೇವೆ. ನಮಗೆ ಮುಂದಿನ ದಿನಗಳಲ್ಲಿ ಅತಿ ಅಗತ್ಯವಾಗಬೇಕಾದುದು ಬಸ್ಸು. ನಮ್ಮಲ್ಲಿ ಬಸ್ಸಿನ ಕೊರತೆ ಇದೆ, ಸ್ವಂತ ವಾಹನ ಇಲ್ಲ. 15 ಕಾರುಗಳ ಮೂಲಕ ನಮ್ಮ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಾರು ಚಾಲಕ ಮಾಲಕರಿಗೂ ಒಂದು ಆದಾಯದ ಒಂದು ಮೂಲವಾದ ಆಗಿದ್ದರೂ ಇವತ್ತಿನ ಬೇರೆ ಸ್ಪರ್ಧಾತ್ಮಕ ಯುಗದಲ್ಲಿ ನಿಮ್ಮ ಶಾಲೆಯಲ್ಲಿ ಬಸ್ಸಿನ ಕೊರತೆ ಇದೆ ಎಂಬ ಒಂದು ಕೂಗು ನಮಗೆ ಕೇಳಿ ಬರ್ತಾ ಇತ್ತು. ಆ ಒಂದು ಕೊರತೆಯನ್ನು ನೀಗಿಸಲಿಕ್ಕಾಗಿ ನಾವು ಹಲವಾರು ಕಂಪನಿಗಳಲ್ಲಿ ಮನವಿ ಮಾಡಿ, ಯಾಕಂದರೆ ನಾವು ಸಾಲ ಮಾಡಿ ಬಸ್ ತೆಗೊಳ್ಳುವಂಥ ನಮ್ಮ ವಿದ್ಯಾಸಂಸ್ಥೆ ನಮ್ಮದಲ್ಲ. ಯಾಕಂದರೆ ನಾವು ಡೊನೇಷನ್ ತೆಗೊಳ್ಳೋದಿಲ್ಲ. ನಮ್ಮ ಸಂಸ್ಥೆ ವಿಶೇಷತೆ ಏನಂದರೆ ನಾವು ಮಕ್ಕಳ ಹತ್ರ ಕೇವಲ ಶಿಕ್ಷಣ ಶುಲ್ಕವನ್ನು ಮಾತ್ರ 16 ವರ್ಷಗಳಲ್ಲಿ ತೆಗೊಂಡಿದ್ದೇವೆ ವಿನಃ ಯಾವುದೇ ವಿದ್ಯಾರ್ಥಿ ಹತ್ರ ನಾವು ಡೊನೇಷನನ್ನು ತೆಗೊಳ್ಳೋದಿಲ್ಲ. ದಾನಿಗಳು ಮತ್ತು ನಮ್ಮ ಲಯನ್ ಮೆಂಬರ್ಸ್ಗಳ ಹತ್ರ ಮಾತ್ರ ನಾವು ದೇಣಿಗೆಯನ್ನು ಸ್ವೀಕರಿಸುವುದು ನಮ್ಮ ಮೂಲ ಧ್ಯೇಯವಾದ್ದರಿಂದ ನಾವು ಬಸ್ ಮಾಡಿ ಅದಕ್ಕೆ ಸಾಲ ಕಟ್ಟುವಂಥ ವ್ಯವಸ್ಥೆಯಲ್ಲಿ ನಮ್ಮ ಸಂಸ್ಥೆ ಇಲ್ಲ. ಹಾಗಾಗಿ ನಾನು ನಮ್ಮ ಶಾಸಕರ ಮಿತ್ರರ ಹತ್ರ ಕೂಡ ನಾನು ವಿನಂತಿಸ್ತೇನೆ, ನಿಮ್ಮ ಅಗಾಧವಾದಂತಹ ನಿಮ್ಮ ಸಂಪರ್ಕ ಜಾಲದ ಮೂಲಕ ನೀವು ಹಲವಾರು ಹಲವು ಬಿಲ್ಲವ ಸಂಘಕ್ಕಿರಲಿ, ನಮ್ಮ ವೆಂಕಟರಮಣ ಭಜನಾ ಮಂಡಳಿಗಿರಲಿ, ಸಪಳಿಗೆ ಸಂಸ್ಥೆಗಿರಲಿ, ವಾರಾಹಿ ಅಂತ ದೊಡ್ಡ ದೊಡ್ಡ ಕಂಪನಿಗಳ CSR ಗ್ರ್ಯಾಂಟನ್ನು ನೀವು ತೆಗೆಸಿಕೊಟ್ಟಿದ್ದೀರಿ. ನಮ್ಮ ಸಂಸ್ಥೆಗೆ ಕೂಡ ನಾವು ಇವತ್ತು ನೀವೊಂದು CSR ಗ್ರ್ಯಾಂಟ್ ಮೂಲಕ ನಮ್ಮ ವಾಹನದ ಸಮಸ್ಯೆಯನ್ನು ನಾವು ನೀಗಿಸುವಲ್ಲಿ ನಮ್ಮಲ್ಲಿ ಸಹಕರಿಸಬೇಕು. ಅದಕ್ಕಾಗಿ ನಾವೆಲ್ಲರೂ ನಿಮ್ಮ ಆಫೀಸಿಗೆ ಒಂದು ದಿವಸ ಬರ್ತೇವೆ, ಅದಕ್ಕೆ ಎಲ್ಲ ಬೇಕಾದಂಥ ದಾಖಲೆಗಳನ್ನು ಕೊಡ್ತೇವೆ. ಮತ್ತು ಆ ಮೂಲಕ ನೀವು ಏನು ನಿಮ್ಮ ಸ್ವರ್ಣ ಕಾರ್ಕಳದ ಏನು ಕನಸಿದೆ ಆ ಕನಸಿಗೂ ಅದು ಪೂರಕ ಆಗ್ತದೆ. ಯಾಕಂದರೆ ನಮ್ಮ ಊರಿನ ಮಕ್ಕಳು ಮೂಡುಬಿದ್ರೆ, ಕೆನ್ನಿಗೋಳಿ, ದೂರ ಶಾಲೆಗಳಿಗೆ ಕೆಲವರಿಗೆ ದೊಡ್ಡ ಬಸ್ಸಿದ್ದ ಶಾಲೆಗೆ ಕಳಿಸುವ ಒಂದು ಕ್ರೇಜ್ ಇರ್ತದೆ. ನಾವು ಬಸ್ ಇಲ್ಲದೆ ಒಂದೇ ಕೊರಗಿನಲ್ಲಿ ಅವರಿಗೆ ಸ್ಪರ್ಧೆ ಒಡ್ಲಿಕ್ಕೆ ನಮಗೆ ಕಷ್ಟ ಆಗುವುದರ ಮೂಲಕ ನಮ್ಮ ಸಚ್ಚೇರಿಪೇಟೆಗೆ ಮೂಡುಬಿದ್ರೆ, ಕೆನ್ನಿಗೋಳಿಯಿಂದಲೂ ಮಕ್ಕಳು ಬರುವಂತೆ ಇದು ನಮ್ಮ ಪೇಟೆ, ನಮ್ಮ ಒಂದು ಕಾರ್ಕಳ ಕ್ಷೇತ್ರದ ಸ್ವರ್ಣ ಕಾರ್ಕಳದ ನಿಮ್ಮ ಕನಸಿಗೂ ಇದು ಪೂರಕ ಆಗಲಿಕ್ಕೆ ನಿಮ್ಮ ಸಹಕಾರವನ್ನು ನಾನು ಯಾಚಿಸ್ತಾ ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. Thank you, sir, for giving a clear image of school. School is a social setup. It has to be nourished, managed, and developed by all means. Growth of the school is a record of untold specialities. Now,
I kindly request our HM, Mr. Gaurav R.K. sir, to present the glimpse of our school. Good morning to one and all. Esteemed Chief Guest of the day, Honorable Shri Sunil Kumar Sir, MLA, Karkala Constituency, Karnataka. Distinguished guest, PNJF Lion Hariprasad Rai Sir. Eminent President Lion Prashant A. Shetty Sir, President Munkur Kadandali Lions Club. Eminent Personality MGF Lion Dr. A. Rajaram Rai Sir, President Lion Seva Trust. Respected school correspondent Lion K. Satashankar Shetty Sir. Beloved Shri Abhijit Shanay Sir, President of Present Teacher, Parent Teacher Association. School People Leader Kumari Tripti Pujari. All trustee members, parents, well-wishers, teaching and non-teaching staff, and dear students. I am indeed honored to have this opportunity to present before you consistent upward graph of our school's achievements, and I would like to thank each one of you for being a significant part of this glorious journey. Our school was established in 2006 by the Munkur Kadandal Lion Seva Trust with the motto of Education for Excellence. The primary aim of our institution is to provide the highest quality of education to students from rural areas, ensuring access learning without the burden of donations. We are committed to empowering the next generation through knowledge, skill development, and personal growth, fostering excellence in all aspects of life. The annual report showcases the achievements and glories of our school, undoubtedly, but also makes us think deeply about our shortcomings. We have always been committed to create an environment in the school which helps the young minds to blossom and provide platform for individual thinking and holistic development of the child personality. We set standard and goals for ourselves and strives to achieve them in the area of academics, sports, discipline, cultural, creative thinking, and inventions. We are proud to acknowledge that we had good achievements in academics, co-curricular activities, good result and extracurricular activities throughout the year. I proudly place before you the achievement of our students and progress of our schools. In the year 2024-25, 10th standard result was declared on the May 9, 2024, and we are happy to announce that Lions English Medium School attained 98% of result. Total 26 students appeared and 10 got distinction, 13 students got first class, and 1 student secured second class in various subjects. Kumari Disha was the topper with 98% marks. Celebrating religious and national festivals is a vital aspect of life at Lions English Medium School. The school takes pride in observing these festivals in a prominent and meaningful manner. These celebrations not only foster the sense of cultural pride and unity, but also provide students with the opportunity to learn about different traditions and values. Whether it is a national festival or a religious event, the school ensures that these festivals are marked with enthusiasm, respect, and sense of community. Here are a few celebrations that school often celebrate with great enthusiasm. World Environment Day, Independence Day, International Yoga Day, Independence Day, Mudhu Krishna Fancy Race Competition, Gandhi Jayanti and Lal Bahadur Shastri Jayanti, Sharada Puja, Diwali celebration, Kannada Rajyotsava celebration, Teachers Day, Children's Day, Eid celebration, Kanakadasa Jayanti, Fruits Day, Constitution Day, and Christmas celebrations. Scholastic activities in schools play a significant role in enhancing students' cognitive abilities,
intellectual knowledge, and overall development. Here are some common scholastic activities that can be implemented in school to boost student skill. Competitions like kite making, fancy dress competition, collage making competition, quiz competition, science model making competition, cooking without fire competition, best out of waste, flower decorations, elocution, singing competition, etc. were conducted in the school. School investors ceremony. By organizing a well-structured and meaningful investiture ceremony, it helps foster leadership qualities in students and create a sense of pride and responsibility among them. Next one, Talents Day. Talents Day in school is an event where students showcase their unique skills and abilities. It is an opportunity for them to perform in front of their students and teachers, celebrating creativity, hard work, and self-expression. Prerana training workshop for class 9 standard and 10 standard was held in our school on 9 September 2024. Educational and recreational field trip and educational visit was organized for our students for class 3rd to 10th standard on 29th November and 30th November of 2024. Science Expo 2025. It was conducted in our school on 9th November 2024. Science model making competition was an excellent way to encourage students and explore scientific concept, develop creativity, and enhance their problem solving and teamwork skills. School Education and Literacy Department conducted cluster level Pratibha Karangi on 29th September 2024. 14 students from our school were selected for Taluk level. At the Taluk level competition, we had secured 3 places by Samiksha of 10th standard, Viksha of 10th standard, and Mohammad Ashik. Sri Satyasai Samiti Kadandale conducted an English essay writing competition in our school. 4 students from our school, Shravya, Samiksha, Viksha, and Yahana, secured all the 3 places. Regarding sports, sports competition inculcate the spirit of positive challenges and sportsmanship among the students and prepare them for the life ahead. Sports, games, and physical fitness occupy a place of importance in our school curriculum. Our students participated in different sports games competition and own medals, certificates, and trophies. Here are some sports and athletics achievements from our school students. Cluster level sports competition. Girls badminton team emerged as winner. Belman cluster level primary school level volleyball tournament was hosted by our school on 21st August. In the tournament, the boys and girls team of Lions English Medium School emerged as the winner, while boys and girls team from Government Primary School, Punarkere, were the runner-up. Karate tournament conducted by Educational Department, Pranav Salian of 10th standard and Mohammad Ali Shan from 8th standard have been selected for district level competitions. Primary level athletics competition conducted by the Education Department, Mohammad Fazil and Fatima Manna selected for Taluk level competition. At the Taluk level, Fatima Manna secured 2nd place in the shot put, and at the district level, she secured 3rd place. Gia Demello of class 9 standard participated in 2 international karate competitions. At Hubli, she secured 2nd place in both Kumite and Kata division. At Karawa, she secured 2nd place in the Kumite and 3rd place in Kata division. High school Taluk level athletics and volleyball competition was conducted by Education Department. Pranav of 10th standard secured 3rd place in long jump at the Taluk level. Krishida of 8th standard has been selected for district level volleyball team and secured 2nd place at the district level. The sports meet 2024-25 was held in our school campus on 6 December 2024. Students enthusiastically participated in various athletics and sports activities showcasing their talent.
Regarding school houses, there are 4 houses in the school: Gupta, Kadamba, Maurya and Hoysala. Each house has a captain. Each house is guided by a group of teachers who oversee their activities and responsibilities. Students participated in various activities, including sports, competition and proficiency test. The top 3 students of each activity receive grade marks, which are added to the final for house performance. The overall performance of each house is calculated by including the grades from all activities. Based on these scores, 2 teams are recognized as winner and the runner-up. Each house has specific duties: notice board management, discipline management, program in charges and conducting competitions. Regarding health and hygiene, good health of students in a primary concern of school. Conducting a health and hygiene program in a school through collaboration with the primary health center Sacharipete is a great initiative. Here are some program list: health talks, control of viral infection and disease Abhiyana by Scout students, a workshop for malaria awareness and viral disease and deworming tablet distribution program by Dr. Satish Rao and team, Primary Health Center, Sacharipete. It's wonderful that we have school canteen provides snacks and lunch to needy students in regular basis. This initiative ensures that every student, regardless of their financial background, has access to the nutrition food which can greatly improve their focus, well-being and academic performance. Regarding staff, dedication, committed teachers are the backbone of any successful institution, shaping the future of students through their hard work, passion and unwavering support. Lion English Medium School comprises of 14 well-trained, well-experienced, dedicated teaching staff and 3 supportive staffs. We really appreciate the tremendous cooperation on the part of everyone associated with this initiation, who have tried their best to mold our students to work hard to make their dreams and aspirations come true. Apart from the core subject teachers, we have dynamic teachers for physical education, drawing, music, akshagana, dance and karate. Parent-Teacher Association. In the first parent-teacher meeting of the academic year, key leadership positions were successfully appointed, marking an important step towards the fostering stronger collaboration between the school and the parents. Shri Abhijay Shanai was selected as the president of PTA. Shri Narasimha Sapaliga was selected as the vice president, and Mrs. Purnima was selected as the secretary of PTA. Our school has been conducted oftenly parent-teacher meeting to ensure continuous communication between parent and teachers. The school celebrated Parent Day to honor the important role that parents play in the life of their celebrations. On the same day as the Parent Day celebration, students participated in the Pada Puja celebration to express their gratitude and respect towards their parents. As a part of our commitment to fostering the strong partnership between school and home, our school twice conducted a workshop for parents. Parents have actively participated in the volunteers in various school activities, playing an essential role in supporting in schools' educational and extracurricular programs. School management. The school management has played a crucial role in the development of the school. Lion, Dr. A. Rajaram Rai, sir, the president of Lion Seva Trust, and the Lion KP Sucharita Shetty, sir, president Lion English Medium School Executive Committee, and our Prashant, sir, is often keen to inquire about the progress and updates regarding the school's development. Their active involvement demonstrates their dedication to the growth of the school. The school correspondent, Lion K. Satashankar Shetty, sir, devotes significant time and effort towards the welfare of the school. His continuous guidance and valuable suggestions contribute immensely to the overall progress of the school. His commitment and dedication towards the school are highly appreciated by everyone. Moreover, all the members of the trustee,
are frequently present on the school campus, inspiring and guiding the staff towards success. Their presence and leadership provide the necessary motivation for everyone to strive for excellence. Finally, in conclusion, this year has been a remarkable journey of growth and achievement of our school. Guided by our motto, Education for Excellence, we continue to provide quality education to the students of rural areas, ensuring have access to opportunity to empower them for the bright future. Our commitment to providing education without donation remains loyal, and we are proud of academic and personal progress of our students have made. As we look ahead, we are excited to continue for mission of nurturing young minds and fostering an environment of excellence where every student can thrive and achieve their fullest potential. We express our gratitude to the management, staff, parents, well-wishers, and community for their continued support in making this vision in reality. Thank you. Thank you, sir. A visionary leader who has made significant contribution for the development of people. He is the leader who embodied the concept of determination. He is a far-sighted leader. He has a special concern towards the Munkur village. He is the person who has entirely changed the shape of Karkala into Swarna Karkala. We are truly privileged to have you with us, sir, today. May I now request our chief guest, Honorable Shri V. Sunil Kumar, sir, to share his insightful thought with us. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಂಸ್ಥೆಯ ಅಧ್ಯಕ್ಷ ಅಂತ ಪ್ರಶಾಂತ್ ಶೆಟ್ಟಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹರಿಪ್ರಸಾದ್ ರೈ ಅವರೇ, ಡಾಕ್ಟರ್ ರಾಜಾರಾಮ್ ರೈ ಅವರೇ, ಸತ್ಯಶಂಕರ್ ಶೆಟ್ರೆ, ಅಭಿಜಿತ್ ಶೆಣೆ ಅವರೇ, ಮುಖ್ಯೋಪಾಧ್ಯಾಯರಾದಂಥ ಗೌರವ್ ಅವರೇ, ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಮಕ್ಕಳೇ, ಸಜ್ಜರಿಪೇಟೆಯ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಭಾಗದ ಅವತ್ತಿನ ಸಮಾನ ಮನಸ್ಕರ ಮನಸ್ಸುಗಳು ಲಯನ್ಸ್ ಸಂಸ್ಥೆಯನ್ನು ಆರಂಭ ಮಾಡಿ ಕೇವಲ ಲಯನ್ಸ್ ಸಂಸ್ಥೆಯ ಇನ್ನಿತರ ಚಟುವಟಿಕೆಗಳಿಗೆ ಸೀಮಿತ ಆಗದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಮಾಡಿರುವಂಥದ್ದೇ ಒಂದು ಅಪರೂಪದ ಮೇಲ್ಪಂಕ್ತಿಯಾದಂಥ ಒಂದು ಕಾರ್ಯಕ್ರಮ. ಶಿಕ್ಷಣ ಸಂಸ್ಥೆಯನ್ನು ಎಲ್ಲರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಸಂಸ್ಥೆಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಇವತ್ತು ಆರಂಭ ಆಗ್ತಾ ಇದ್ರೂ ಕೂಡ ಒಂದು ಸಾಮಾಜಿಕವಾದಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಲಯನ್ಸ್ ಸಂಸ್ಥೆ ಇವತ್ತು ಶಿಕ್ಷಣ ಸಂಸ್ಥೆಯನ್ನ ಈ ಗ್ರಾಮೀಣ ಪ್ರದೇಶದಲ್ಲಿ ಆರಂಭ ಮಾಡಿರುವಂಥದ್ದು ಅತ್ಯಂತ ಅಭಿನಂದನೀಯವಾದಂಥ ಕಾರ್ಯ. ನಾನು ಈ ಕಾರ್ಯದಲ್ಲಿ ಕೈ ಜೋಡಿಸಿದಂಥ ಅವತ್ತಿನಿಂದ ಇವತ್ತಿನ ತನಕದ ಎಲ್ಲ ಲಯನ್ಸ್ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಸಣ್ಣದಾಗಿ ಆರಂಭವಾದಂಥ ಸಂಸ್ಥೆ ಇವತ್ತು ಪ್ರೌಢಶಾಲೆಯ ತನಕ ಇವತ್ತು ಎತ್ತರಕ್ಕೆ ಬೆಳೆದು ನಿಂತಿದೆ. ಎಲ್ಲ ದಾನಿಗಳ ಸಹಕಾರವನ್ನು ತೆಗೆದುಕೊಂಡು ಈ ಸಂಸ್ಥೆ ಇವತ್ತು ಹಂತ ಹಂತವಾಗಿ ಬೆಳೀತಾ ಇದೆ. ಸತ್ಯಶಂಕರ್ ಉಲ್ಲೇಖ ಮಾಡಿದರು, ನಾವು ಮಕ್ಕಳಿಂದ ಯಾವುದೇ ರೀತಿಯಾದಂಥ ದೇಣಿಗೆಯನ್ನು ಪಡಿತಾ ಇಲ್ಲ ಈ ಶಿಕ್ಷಣ ಸಂಸ್ಥೆಗೆ ಅಂತ. ಬಹಳ ಪ್ರಮುಖವಾಗಿರುವಂಥ ಸಂಗತಿ ಇದು. ಶಿಕ್ಷಣ ಇವತ್ತು ವ್ಯಾಪಾರವಾಗಿ ಪರಿವರ್ತನೆ ಆಗ್ತಾ ಇರುವಂಥ ಕಾಲಘಟ್ಟ ಇದು. ಭಾರತೀಯ ಸಂಸ್ಕೃತಿ ಆರೋಗ್ಯ ಮತ್ತು ಶಿಕ್ಷಣವನ್ನು ವ್ಯಾಪಾರ ಆಗಬಾರ್ದು ಅಂತೇಳಿ ನಮಗೆ ನಮ್ಮ ಸಂಸ್ಕೃತಿ ಹೇಳಿಕೊಟ್ಟಿದ್ದು. ನಾವು ಅದಕ್ಕೆ ಆ ಹಿನ್ನೆಲೆಯಲ್ಲಿ ಆಯುರ್ವೇದದ ಮುಖಾಂತರ ಜಗತ್ತನ್ನು ಗೆದ್ವಿ. ಸಂಸ್ಕೃತ ಶಿಕ್ಷಣದ ಮುಖಾಂತರ ಜಗತ್ತಿನ ಜನರನ್ನು ಭಾರತ ಅವತ್ತು ಆಕರ್ಷಣೆಯ ಪ್ರದೇಶವಾಗಿ ಮಾರ್ಪಾಡಾಗಿತ್ತು. ಆದರೆ ಕಾಲ ಬದಲಾದಂತೆ ಈ ಎರಡೂ ಕ್ಷೇತ್ರಗಳು ಇವತ್ತು ಲಾಭದಾಯಕ ಉದ್ಯಮವಾಗಿ, ಈ ಸೇವಾ ಕ್ಷೇತ್ರಗಳು ಉದ್ಯಮವಾಗಿ ಇವತ್ತು ಪರಿವರ್ತನೆಗೊಳ್ತಾ ಇದೆ. ಅಂತ ಅಪರೂಪದ ಪರಿಸ್ಥಿತಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಲಾಭದ ನಿರೀಕ್ಷೆಯನ್ನು ಮಾಡಿಕೊಳ್ಳದೆ ವ್ಯಾಪಾರದ ಉದ್ಯಮವಾಗಿ ಇದನ್ನು ಪರಿಗಣಿಸಿದೆ.
ಕೇವಲ ಶಿಕ್ಷಣವನ್ನು ಮೇಲಕ್ಕೆತ್ತಬೇಕು, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮ ಸಿಗಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆ ಬೆಳೀತಾ ಇರುವಂಥದ್ದು ಒಂದು ಉತ್ತಮವಾದಂಥ ಪೂರಕವಾದಂಥ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ವಿವೇಕಾನಂದರು ಹೇಳ್ತಾ ಇದ್ರು, ಯಾವ ಶಿಕ್ಷಣ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಿಲ್ವೋ ಅದನ್ನು ನಾನು ಶಿಕ್ಷಣ ಅಂತಲೇ ಕರೆಯೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಇವತ್ತು ಶಿಕ್ಷಣ ಕೇವಲ ಅಂಕಗಳಿಕೆಗೆ ಮಾತ್ರ ಸೀಮಿತ ಆಗಬಾರ್ದು, ಶಿಕ್ಷಣ ಮಾರ್ಕ್ಸ್ ಕಾರ್ಡ್ಗಳಿಗೆ ಸೀಮಿತ ಆಗಬಾರ್ದು, ಶಿಕ್ಷಣ ಎಕ್ಸಾಮ್ಗಳಿಗೆ ಸೀಮಿತ ಆಗಬಾರ್ದು. ಬದಲಾಗಿ ಮಾನವೀಯತೆಯನ್ನು, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಒಂದು ಉದಾತ್ತವಾದಂಥ ಕಲ್ಪನೆಗಳು ಕ್ಯಾಂಪಸ್ಗಳಲ್ಲಿ ನಿರ್ಮಾಣ ಆದಾಗ ಮಾತ್ರ ಒಂದು ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಆ ಭವಿಷ್ಯದ ಸಮಾಜವನ್ನು ನಿರ್ಮಾಣ ಮಾಡುವಂಥ ವಿದ್ಯಾರ್ಥಿಗಳಿಲ್ಲಿದ್ದಾರೆ. ಯಾವುದು ಪಠ್ಯಪುಸ್ತಕಗಳಲ್ಲಿ ದೊರಕೋದಿಲ್ವೋ ಅದನ್ನು ಇವತ್ತು ಕೊಡುವಂಥ ದೊಡ್ಡ ಪ್ರಯತ್ನ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಇವತ್ತು ಆಗಬೇಕಾಗಿದೆ. ಲಯನ್ಸ್ ಸಂಸ್ಥೆ ಆ ರೀತಿ ಸಾಮಾಜಿಕ ಪರಿಕಲ್ಪನೆಯನ್ನು ಇಟ್ಟುಕೊಂಡು, ವ್ಯಕ್ತಿತ್ವ ನಿರ್ಮಾಣದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆ ಪರಿಕಲ್ಪನೆಯೊಂದಿಗೆ ಈ ಶಿಕ್ಷಣ ಸಂಸ್ಥೆಯೂ ಕೂಡ ಕೆಲಸವನ್ನು ಮಾಡಲಿ ಎನ್ನುವಂಥ ಆಶಯ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಈ ಶಿಕ್ಷಣ ಸಂಸ್ಥೆಗೆ CSRನ ಮುಖಾಂತರ, ದಾನಿಗಳ ಮುಖಾಂತರ ಯಾವ ರೀತಿಯಾದಂಥ ನೆರವನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೋ ಶಾಸಕನಾಗಿ ನಿಮ್ಮ ಜೊತೆಗೆ ನಾನು ಇದ್ದೇನೆ. ಎಲ್ಲ ರೀತಿಯಾದಂಥ ನೆರವನ್ನು ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನಷ್ಟು ಈ ಶಿಕ್ಷಣ ಸಂಸ್ಥೆ ಇವತ್ತು ಬೆಳೀಲಿ. ಬಹುಶಃ ಸುತ್ತಮುತ್ತ ಭಾಳ ಪೈಪೋಟಿ ಇದೆ. ತುಂಬ ಜನ ಇಲ್ಲಿ ಬಸ್ಗಳನ್ನು ಹಾಕಿ ಇಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಬೇರೆ ಕಡೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲ ಕಡೆಗಳು ಇದರ ಹಾವಳಿ ಇದೆ. ಆ ಹಾವಳಿಯ ನಡುವೆ ಇವತ್ತು ಈ ಶಿಕ್ಷಣ ಸಂಸ್ಥೆ ಇವತ್ತು ಇನ್ನಷ್ಟು ಸಮರ್ಥವಾಗಿ ಎದ್ದು ನಿಲ್ಲಬೇಕಾಗಿರುವಂಥದ್ದು ಇಲ್ಲಿರುವಂಥ ಪೋಷಕರ ಕರ್ತವ್ಯ ಇದೆ, ಗ್ರಾಮದ ಜನರ ಕರ್ತವ್ಯ ಇದೆ. ಇದನ್ನು ಬೆಳೆಸುವಂಥ, ಉಳಿಸುವಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ನನ್ನನ್ನು ಇವತ್ತಿನ ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಕರೆದಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. Thank you, sir, for your golden words. I cordially welcome Lion Sucharita Shetty, sir, and I request our HM to florally welcome him. Next segment, thank you, sir. Next segment is honoring the two members on the stage by our chief guest. This is our former HM Jinnappa sir and Ravi BE, Superintendent of BEO Office, Karkala. Now I will hand over the mic to Jayalakshmi ma'am to continue the honor program. ಸರ್ವರಿಗೂ ಶುಭ ಬೆಳಗಿನ ಆತ್ಮೀಯ ಪ್ರಣಾಮಗಳು. ನಮ್ಮ ಸಂಸ್ಥೆಯ ಅಚ್ಚುಮೆಚ್ಚಿನ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾಗಿ 3 ವರ್ಷಗಳ ಕಾಲ ಸಂಸ್ಥೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿದ ಗೌರವಾನ್ವಿತ ಬಿ ಜಿನ್ನಪ್ಪ ಪೂಜಾರಿ ಸರ್ ಇವರನ್ನು ಅತ್ಯಂತ ಪ್ರೀತಿ ಗೌರವಾಧಾರಗಳೊಂದಿಗೆ ಈಗ ಅಭಿನಂದಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸುಶೀಲಾ ಮ್ಯಾಮ್ ಇವರು ನಿರ್ವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವರಿಗೂ ಆತ್ಮೀಯ ನಮಸ್ಕಾರಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ಪ್ರಣಾಮಗಳು. ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಆದ್ಯ ಹಿರಿಯ ಕಿರಿಯ ಬಂಧುಗಳ ಸಮಕ್ಷಮದಲ್ಲಿ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಚ್ಚರಿಪೇಟೆಯ ಶಾಲಾ ವಾರ್ಷಿಕೋತ್ಸವ 2024ರ ಸಭಾ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಲಿರುವ ನಿಷ್ಠಾವಂತ ಕರ್ಮಯೋಗಿ ಆದರ್ಶ ನನ್ನ ಗುರುಗಳು, ನಮ್ಮ ಸಂಸ್ಥೆಯ ನಿವೃತ್ತ ಮುಖ್ಯೋಪಾಧ್ಯಾಯರು, ಹಿರಿಯರಾದ ಗೌರವಾನ್ವಿತ ಶ್ರೀ ಬಿ ಜಿನ್ನಪ್ಪ ಪೂಜಾರಿ ಸರ್ ಅವರು ತಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಿ ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿ ಸರ್. ಗೌರವಾನ್ವಿತರೆ, ಸೋತರದು ಸೋಲಲ್ಲ, ಕೈ ಬಿಟ್ಟರದು ಸೋಲು. ಗುರಿಯೊಂದೇ
ಕಾಣುವುದು ಜಯದ ಸಂಕೇತ. ಶ್ರದ್ಧೆಯಿಂದ ದುಡಿಮೆಯಲ್ಲಿ ತೊಡಗಿಸಿಕೊಂಡರೆ ಯಶಸ್ಸು ಸಾಧ್ಯ. ಹಿರಿತನದ ಗಳಿಸುವಿಕೆ ಸಾಧಿಸುವ ಛಲ ಬೇಕು. ಹಾಗೂ ಶ್ರದ್ಧೆ ದುಡಿಮೆಯಲ್ಲಿ ಮುದ್ದುರಾಮ ಎಂಬ ಕವಿವಾಣಿಯಂತೆ ಶ್ರದ್ಧೆಯಿಂದ ದುಡಿಮೆಯಲ್ಲಿ ತೊಡಗಿಸಿಕೊಂಡರೆ ಯಾವುದೇ ಕ್ಷೇತ್ರದಲ್ಲಿಯೂ ಅನನ್ಯ ಸಾಧನೆ ಸಾಧ್ಯ ಎನ್ನುವುದನ್ನು ತಾವು ಸಾಧಿಸಿ ತೋರಿಸಿದ್ದೀರಿ ಸರ್. ಆದರ್ಶಗಳ ಬದುಕು ಬಹುದೊಡ್ಡ ತಪಸ್ಸು ಎನ್ನುವಂತೆ ಓರ್ವ ಆದರ್ಶ ಶಿಕ್ಷಕರಾಗಿ ಶಿಕ್ಷಕ ವೃತ್ತಿಗೆ ಘನತೆ ಗೌರವವನ್ನು ತಂದುಕೊಟ್ಟವರು ತಾವು. ವೃತ್ತಿ ಜೀವನದಲ್ಲಿ ಸುಮಾರು 30 ವರ್ಷಗಳ ಕಾಲ ನಮ್ಮ ಗ್ರಾಮದ ಪ್ರತಿಷ್ಠಿತ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣಕೂರಿನಲ್ಲಿ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ತಾವು ಸಲ್ಲಿಸಿದ ಸೇವೆ ಗಣನೀಯವಾದುದು. ತರುವಾಯ ನಿವೃತ್ತ ಜೀವನದ ಹೊಸ್ತಿಲಿನಲ್ಲಿ ನಮ್ಮ ಸಂಸ್ಥೆಯು ನಿಮ್ಮನ್ನು ಕೈಬೀಸಿ ಕರೆಯಿತು. ತಮ್ಮಲ್ಲಿ ಅಡಕವಾಗಿರುವ ಅಗಾಧವಾದ ಅನುಭವ, ಆಡಳಿತ ಸಾಮರ್ಥ್ಯ, ಅಭಿವೃದ್ಧಿಯ ಕಾರ್ಯಕ್ಷಮತೆಯು ಸಂಸ್ಥೆಗೆ ಬಹುದೊಡ್ಡ ವರವಾಗಿ ಲಭಿಸಿರುವುದು ನಮ್ಮ ಸೌಭಾಗ್ಯ. ಶ್ರೀಮಂತಿಕೆಗಿಂತ ಹೃದಯವಂತಿಕೆಯೇ ಮೇಲು ಎನ್ನುವಂತಹ ಮಾತಿದೆ. ಹೃದಯವಂತಿಕೆಯ ಸದ್ಗುಣ ಸಂಪನ್ನರಾದ ತಾವು ಸುಮಾರು 3 ವರ್ಷಗಳ ಕಾಲ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿ ಕೈ ಹಿಡಿದು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿದ್ದು ಅವಿಸ್ಮರಣೀಯ. ಆಡಳಿತ ಮಂಡಳಿ, ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿ ಸಮುದಾಯದೊಂದಿಗೆ ವಿಶೇಷವಾದ ಬಾಂಧವ್ಯವನ್ನು ಇಟ್ಕೊಂಡು ಸಂಸ್ಥೆಯನ್ನು ಮುನ್ನಡೆಸಿದ್ದು ತಮ್ಮ ಸಮರ್ಥ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಸರ್. ತಮ್ಮ ಆಡಳಿತದ ಅವಧಿಯಲ್ಲಿ SSLCಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸಿರುವುದು, ಶಾಲೆಗೆ ಹಸುರಿನ ಸೌಂದರ್ಯ ರೂಪಿಸಿರುವುದು, ಸಂಸ್ಥೆಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಶ್ರಮಿಸಿರುವುದು ಮಾತ್ರವಲ್ಲದೆ ಬಹಳ ಪ್ರಮುಖವಾಗಿ ನಮ್ಮ ಶಾಲೆಯು ಜಿಲ್ಲೆಯಲ್ಲಿಯೇ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮುವಲ್ಲಿ ತಮ್ಮ ಪರಿಶ್ರಮ ಅಭಿನಂದನಾರ್ಹವಾಗಿ. ಬಂಧುಗಳೇ, ಎಲ್ಲರೊಳು ಸ್ನೇಹಮಯಿಯಾಗಿ ಬೆರೆಯುವ ನಿಸ್ವಾರ್ಥ ಮನೋಭಾವನೆಯನ್ನು ಹೊಂದಿರುವ, ತಣ್ಣೀರನ್ನಾದರೂ ತಣಿಸಿ ಸ್ವೀಕರಿಸುವ ಸಹನೆಯೊಂದಿಗೆ ನಗುವಿನಲ್ಲಿ ನಗುವಾಗಿ ಉಳಿಯುವ ಅಪರೂಪದ ರತ್ನ ತಾವು. ಸರಳ ಸಜ್ಜನಿಕೆಯ ಮೂಲಕ ಎಲ್ಲರೊಂದಿಗೂ ಬೆರೆಯುವ ಅಸಾಮಾನ್ಯ ವ್ಯಕ್ತಿ ತಾವು. ಸಂಘಟನಾ ಜೀವನದಲ್ಲಿ ಹಿರಿಯರೊಂದಿಗೆ ಹಾಗೂ ಕಿರಿಯರೊಂದಿಗೆ ಗೌರವಯುತ ವ್ಯವಹಾರ, ಮಕ್ಕಳೊಂದಿಗೆ ಬಿಗುಮಾನವಿಲ್ಲದ ಮಾದರಿಯ ಗುರುಗುಣಗಳನ್ನು ಮೈಗೂಡಿಸಿಕೊಂಡವರು ತಾವು. ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿ ಸಂಸ್ಥೆಯನ್ನು ವಜ್ರಪ್ರಭೆಯಂತೆ ಬೆಳಗಿಸಿ ವಿಶ್ರಾಂತಿ ಜೀವನ ನಡೆಸುತ್ತಿರುವಂತಹ ನಿಮ್ಮ ಬಾಳು ಬಂಧುರವಾಗಲೇ. ಭಗವಂತನು ನಿಮಗೆ ಅತಿಶಯವಾದ ಆನಂದ, ಆಯುರಾರೋಗ್ಯ, ಶಾಂತಿ, ನೆಮ್ಮದಿಯ ಬದುಕು ಕರುಣಿಸಲೇ. ನಿಮ್ಮ ತ್ಯಾಗಪೂರ್ಣ ನಿಷ್ಠೆಯ ಪೂರ್ಣ ಫಲ ಪ್ರಾಪ್ತಿಯಾಗಿ ನೀವು ನಂಬಿದ ದೇವರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ 100 ವಸಂತ ಕಾಣುವ ಬಹುಭಾಗ್ಯ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಅಭಿನಂದನಾ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ಸನ್ಮಾನ ನೆರವೇರಿಸಿದಂಥ ಗಣ್ಯ ಬಂಧುಗಳಿಗೆ ಹಾಗೂ ಸನ್ಮಾನ ಪತ್ರವನ್ನು ವಾಚಿಸಿದ ಶಿಕ್ಷಕಿ ಸುಶೀಲಾ ಮ್ಯಾಮ್ ಇವರಿಗೆ ಹಾರ್ದಿಕ ವಂದನೆಗಳು. ಪ್ರಿಯ ವಿದ್ಯಾಭಿಮಾನಿಗಳೇ, ನಮ್ಮ ಸಂಸ್ಥೆಯ ಶೈಕ್ಷಣಿಕ ಮತ್ತು ಆಡಳಿತ ನಿರ್ವಹಣೆಗೆ ಇಲಾಖಾ ಮಟ್ಟದಲ್ಲಿ ಸಾಕಷ್ಟು ಸಹಕಾರ, ಪ್ರೋತ್ಸಾಹ, ಮಾರ್ಗದರ್ಶನ ನೀಡುತ್ತಿರುವ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕಾರ್ಕಳ, ಇಲ್ಲಿ ಕಚೇರಿ ಅಧೀಕ್ಷಕರಾಗಿರುವ ಗೌರವಾನ್ವಿತ ರವಿಕುಮಾರ್ BE ಇವರನ್ನು ಸನ್ಮಾನಿಸಲು ಅತ್ಯಂತ ಹರ್ಷ ಪಡುತ್ತಿದ್ದೇವೆ. ರವಿ ಸರ್ ಇವರು ವೇದಿಕೆಗೆ ಆಗಮಿಸಿ ಸನ್ಮಾನ ಪೀಠದಲ್ಲಿ ವಿರಾಜಮಾನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಯಕದ ನೆಲೆಯಲ್ಲಿ ಕಾಮನೆಯ ಅಳಿವಿರಲು ಮಾಲಿ ಇದ್ದರೆ ತೋಟ, ತೋಟವಿದ್ದರೆ ಹೂವು, ಹೂವಿದ್ದರೆ ಕಂಪು ತಂಪು ಜೀವನವು, ಫಸಲತಾ ಬಯಸಿದರೆ ಕಳೆ ಕಿತ್ತು ನೀರಿರೆಯೇ ಬರಿ ಬೀಜ ವನವಲ್ಲ ಮುದ್ದುರಾಮ.
ಎಂಬ ಕವಿವಾಣಿಯಂತೆ ನಿಸ್ವಾರ್ಥ ಸೇವಾ ಮನೋಭಾವದ ಆದರ್ಶಗಳೊಂದಿಗೆ ಶಿಕ್ಷಣ ಇಲಾಖೆಯಲ್ಲಿ ನಿಸ್ಪೃಹ ಸೇವೆ ಸಲ್ಲಿಸುತ್ತಿರುವ ರವಿಕುಮಾರ್ ಸರ್ ಇವರು ನಮ್ಮ ಸಂಸ್ಥೆಯ ಆಡಳಿತಾತ್ಮಕ, ಶೈಕ್ಷಣಿಕ ಹಾಗೂ ಅಭಿವೃದ್ಧಿಪರ ಕೆಲಸ ಕಾರ್ಯಗಳಿಗೆ ಅತ್ಯಮೂಲ್ಯ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹ ಸಹಕಾರವನ್ನು ನೀಡಿದವರು. ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುವ ಸಿದ್ಧಾಂತಕ್ಕೆ ಬದ್ಧರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಓರ್ವ ದಕ್ಷ, ಪ್ರಾಮಾಣಿಕ, ಸೇವಾ ಮನೋಭಾವದ ಅಧಿಕಾರಿ ಶ್ರೀಯುತ ರವಿಕುಮಾರ್ ಬಿಇ ಇವರು. BA, MA, B.Ed ಪದವೀಧರರಾದ ರವಿಕುಮಾರ್ ಸರ್ ಇವರು ಅಕ್ಟೋಬರ್ 12, 2009 ಕಾರ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಸರ್ಕಾರಿ ಸೇವೆಗೆ ಪಾದಾರ್ಪಣೆಗೈದರು. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಬೀರನ್ಕೆರೆಯವರಾದ ರವಿ ಸರ್ ಇವರು ಶಾಲೆ, ಶಿಕ್ಷಕರು, ಶಿಕ್ಷಣದ ಬಗ್ಗೆ ಅಪಾರವಾದ ಅಭಿಮಾನ, ಕಾಳಜಿಯನ್ನು ಹೊಂದಿದವರಾಗಿದ್ದು, ಶಿಕ್ಷಕರು ಹಾಗೂ ಶಾಲೆಗಳ ಯಾವುದೇ ಆಡಳಿತಾತ್ಮಕ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದವರು. ರವಿ ಸರ್ ಅವರ ಧರ್ಮಪತ್ನಿ ಜ್ಯೋತಿಯವರೊಂದಿಗಿನ ಜೀವನ ಪ್ರಣಾಳಿಯಲ್ಲಿ ಲಭಿಸಿದ ಮುತ್ತು ರತ್ನಗಳಾದ ಪ್ರೀತಂ ಹಾಗೂ ಪಲ್ಲವಿ ಇವರೊಂದಿಗಿನ ತಮ್ಮ ಬಾಳು ಬಂಧುರವಾಗಲಿ. ದೇವರು ಆಯುರಾರೋಗ್ಯ ಸುಖ ಭಾಗ್ಯವನ್ನು ತಮಗೆ ನೀಡಿ ನಿಮ್ಮ ವೃತ್ತಿ ಜೀವನಕ್ಕೆ ದೊಡ್ಡ ಯಶಸ್ಸನ್ನು ದಯಪಾಲಿಸಲಿ. ಮುಂದಿನ ತಮ್ಮ ಜೀವನ ಉಜ್ವಲ ಪ್ರಭೆಯಂತೆ ಬೆಳಗಲಿ ಎಂದು ಶುಭ ಹಾರೈಸುತ್ತಾ ಇದೀಗ ಸಂಸ್ಥೆಯ ವತಿಯಿಂದ ಗೌರವವನ್ನು ಸ್ವೀಕರಿಸಿದ ರವಿಕುಮಾರ್ ಬಿಇ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಗಣ್ಯರಿಗೂ ಆತ್ಮೀಯ ನಮನಗಳು. Thank you, sir, and thank you, ma'am. We would like to extend our deepest gratitude to esteemed chief guest V. Sunil Kumar sir for accepting our invitation in spite of his busy schedule and graced this occasion. I wholeheartedly thank you, sir, for your presence. It is rightly said that when you work for a purpose, hard work and perseverance are not a choice but a necessity. Here are the students who excel in studies also. Now I call upon Mrs. Pratima to read out the list. May I kindly request our honorable guest PMJF Lion Hari Prasad Rai sir to hand over the prizes to our students. Good morning all. To all the students preparing to receive recognition for their hard work and dedication in studies, remember that this is not just a prize. It is a reflection of your persistence, discipline and passion for learning. You have shown that success is not a result of talent alone, but of consistency and effort. Keep pushing the boundaries of your potential, knowing that every challenge you overcome brings you closer to your dreams. Now it is time to call our students who showed excellence in their studies. From LKG, first place Dhanvi H. Shetty. Second place shared by two students, Shashwat, Sanvi S. Mada, third place, Jiansh Pujari. From UKG, first place, Kshipra R.
Second place, Dhruti. Third place, Chaitra. From first standard, first place, Sharvi R. Shetty. Second place, Kartik Vasant Shetty. Third place, Dipshika Yan Pujari. Second standard, first place, Aradhya Acharya. Second place shared by two students, Ishan Bhandari, Pratyush Shetty. Third place, Rishita Yan Bangera. From third standard, first place, Satvi V. Second place, Diya Kulal. Third place, Advik. From fourth standard, first place, Amruta D. Suvarna. Second place, Sharvari S. Third place, Ashna Roshali Moras. From fifth standard, first place, Satvik. Second place, Manvik. Third place, Bhavish S. Shetty. From sixth standard, first place, Shanvi S. Second place, Yam Tanya. Third, Sanvi V. From seventh standard, first place, Dhriti S. Second place, Manvi. Third place, Shraddha. From 8th standard, first place, Shreya. Second place, Tanisha. Third place, Preksha. From 9th standard, first place, GRD Mello. Second place, Satvik. Third place, Yam Yahana. From 10th standard, first place, Shravya S. Second place, Samiksha Nayak. Third place, Viksha A. Pujari. Thank you, sir. Congratulations to all the students who have earned prizes for their hard work and dedication. Now, over to Jayalakshmi Shettigar ma'am. Invest your dreams, grind now, shine later. A warm and joyful good morning to everyone present here. I hope everyone doing well. I am here to present before you a very important section of today's morning. That is prize distribution ceremony for the season 24-25.
The prize distribution ceremony is a celebration of excellence, hard work and dedication. Here the students who have shown marvelous talent in the whole year has become a pioneers of today's morning. For this, now I request MJF Lion Dr. Rajaram Rai sir to kindly come forward. Now I request Lion KP Sucharita Shetty sir to please come forward and give away the prize to the winners. Nursery, Charunya, running race first, frog jump first, collecting the beads first, drawing first, action song second. Kashvi Shetty, memory test first, running race second, frog jump second, collecting the beads third, action song third. Ditya P. Shetty, collecting the beads second, memory test second, running race third, frog jump third. Ishani Shetty, action song first, drawing second. Shubhan, drawing third, memory test third. LKG, Dhanvi H. Shetty, memory test first, handwriting second, ball in the bucket second. Sai Samanyu, drawing first, memory test third, frog jump third. Sanvi Mada, handwriting first, find the pair second. Shriyan V. Acharya, fancy dress first, action song second. Surajit Kulal, fancy dress second, drawing second, ball in the bucket third. Ritvik, running race first, fancy dress third. Jiansh Pujari, collecting the beads first, drawing third. Advait K. Shetty, action song first, find the pad third. Rashmika R. Shetty, frog jump first, action song third. Shashwat, find the pair first, handwriting third. Divin M. Kulal, ball in the bucket first, running race third. Tanvi Shetty, memory test second, collecting the beads second. Fatima Sana, frog jump second. Lavish Pujari, running race second. Hamina Hiba, collecting the beads third. Thank you, sir. Now I request Lion MJF Dr. Rajaram Rai sir to kindly come forward and present the prize to the winners. UKG, Chaitra, drawing first, frog jump first, memory test third. Pranita Bhatt, action song first, find the pair first. Alima Fariza, ball in the bucket first, find the pair second, fancy dress second. Dikshit, collecting the beads first, action song second, handwriting second. Shrija G. Acharya, fancy dress first, 100% attendance. Hashin Shettigar, handwriting first, memory test second, find the pair third. Hana Fatima,
drawing second, action song third, fancy dress third. Shipra R, memory test first. Tanishka, running race first. Dhriti, collecting the bead second, drawing third. Nishka P. Pujari, frog jump second, running race third. Kushank S. Pujari, collecting the beads third, handwriting third. Dhruva Kumar R, running race second. Chirag N, ball in the bucket second. Yash K, ball in the bucket third. Dhanmit, frog jump third. I am immensely pleased to welcome Ganana Shetty sir, who sponsored the flower pot for this program, Canara Bank manager Sacharipete, Mr. Bibin, and Uday Shankar sir, our ex-HM, to this program. I request all the 3 members to come on the stage and receive a flower as a token of the love. Gananath sir and Uday Shankar sir. Sir, I request you to come on the stage to receive a flower. Thank you, sir. Over to you, Jalashmi ma'am. Now I request Vibin, Canara Bank manager, please come forward and present the prize to the winners. First standard, Charvi R. Shetty, action song first, pick in the act first, memory test first, running race first. Ronik, running race first, standing jump first, throwing the ball first, pick and act second. Ridish Kulal, drawing first, spell bee first, action song second, throwing the ball third. Yashasvi Shenai, standing jump first, running race second, spell bee second. Aradhya, ball in the bucket first, standing jump second, cone balancing second. Tanvish Devadiga, fancy dress first, cone balance second, drawing third. Samanvi M, fancy dress second, throwing the ball second, pick and act third, ball in the bucket third. Prisha Pujari, storytelling second, drawing second, standing jump third, throwing the ball third. Ayush Chaudhary, cone balance first, running race third, standing jump third. Nikhil S. Pujari, ball in the bucket first, cone balance third. Namit Sapaliga, standing jump second, throwing the ball second. Meda, throwing the ball first. Deepshika N. Pujari, cone balance first. Tanishka Shetty, ball in the bucket second, cone balance third. Karthik Vasant Shetty, ball in the bucket second, spell bee third. Annapurna Kamath,
action song third, storytelling third. Mokshit, running race second. Dishan and Alayangadi, ball in the bucket third. Sanvi, fancy dress third. Thank you, sir. Congratulations to all the winners. Over to Jyoti. Yes, ma'am. Good morning, everyone. Now I am going to read out the prize list from 2nd standard to 4th standard. First of all, 2nd standard. Now I request President of Munkur Kadandal Lions Club, Lion Prashant A. Shetty sir, to kindly come forward and give away the prizes to the winners. Ishan Bhandari, fancy dress first, storytelling first, action song first, pick and act first, cone balancing first, standing jump second. Kirtesh, spell bee first, fancy dress second, action song second, pick and act second, running race third, cone balancing third. Rishita N. Bangera, ball throwing first, drawing second, running race second, cone balancing second, action song third. Mohammad Hassan, running race first, ball in the bucket first, ball throwing second, pick and act third. Nishta Shetty, running race first, standing jump first, ball throwing third. Aradhya Acharya, drawing first, spell bee second, ball throwing second. Niyati R. Pujari, cone balancing first, storytelling second. Manvidi, ball in the bucket first, standing jump third. Bhuvi Pujari, standing jump second, running race third, cone balancing third. Mohammad Sazwil, standing jump first. Ridvik N, ball in the bucket second, ball throwing third. Pawan Kamath, drawing second, standing jump third. Pratyush Shetty, fancy dress third, storytelling third. Virajit Shetty, spell bee third, ball in the bucket third. Manvi N, ball in the bucket second. Surabhit Kulal, cone balancing second. Dipti R. Bhatt, ball in the bucket third. Now third standard. Viksha Pujari, allocation first, singing first, storytelling first, quiz competition first, running race first, throwing the ball second, cone balancing third. Likith D. Shetty, fancy dress first, flower decoration second, kite making second, science model second, singing third, running race first. One Shetty, fancy dress second, allocation second, quiz competition second, storytelling third, ball in the bucket first, throwing the ball third, cone balancing third. Advik, science model first, quiz competition third, running race second, standing jump second, 100% attendance. Satvi V, cooking without fire first, singing second, fancy dress third, running race second, standing jump second, throwing the ball third. Kriti R, flower decoration first, cone balancing first. Soumya Chaudhary, ball in the bucket first, standing jump first. Suchan, cone balancing first, standing jump first. Pranavi Padmashaliyam, science model first, cooking without fire second, cone balancing second. M. Anantesh Kamath, allocation third, storytelling second, kite making third, cooking without fire third, ball in the bucket third. Abhinav A. Jogi, kite making first, ball in the bucket second.
Pranvit P. Devadiga throwing the ball first, standing jump third. Grishma S. Pujari throwing the ball first. Rutvik throwing the ball second, running race third. Chirag G. Acharya flower decoration third, science model second. Ridant S. Mangera cone balancing second, science model third. Kriti running race third, standing jump third. Adya Anchan throwing the ball second. Avani B. Prabhu flower decoration second. Siora Rosanette Ellis ball in the bucket third. Nirish science model third. Diya Kulal 100% attendance. Thank you, sir. Now, fourth standard. Now, I request our school correspondent, Lion K. Satyashankar Shetty, sir, to kindly come forward and give away the prizes to the winners. Amritadi Suvarna, fancy dress first, storytelling first, allocation first, cone balancing first, science model third. Bhumi, kite making first, cooking without fire first, science model first, fancy dress second, allocation second, running race third. Shriya Acharya, flower decoration first, science model first, standing jump second, allocation third, cooking without fire third, 100% attendance. Snitik, throwing the ball first, standing jump first, running race second, science model second. Nived, running race first, throwing the ball second, standing jump third, 100% attendance. Ashna Roshali Morris, running race first, throwing the ball second, kite making second, science model third, quiz competition third. Trisha, throwing the ball first, science model second, singing third, flower decoration third. Kritar Shetty, quiz competition first, storytelling second, science model second. Chaitanya, singing first, flower decoration second, ball in the bucket third. Krish C. Shetty, ball in the bucket first, cone balancing second. Chirag, cone balancing first, quiz competition second. Geeta Bhatt, singing second, cooking without fire second, science model second. Sharvari S, ball in the bucket first, science model second. Janit, cooking without fire third, 100% attendance. Alisha Fatima, cone balancing second, running race second, throwing the ball third. Yashvit, standing jump second, kite making third, running race third. Ritvika, 100% attendance. Jnanashri, standing jump first. Rashmita, cone balancing third, storytelling third. Dhanshika Rahul Pujari, ball in the bucket second. Dishan Pujari, cooking without fire second. Dhruvi, standing jump third. Digant H. Karkera, ball in the bucket second. Shalmali, science model third. Mokshik S. Kulal, fancy dress third.
Prithvi A. Pujari, ball in the bucket, third. Shrisha G. Acharya, core balancing, third. Varshit H. Suvarna, throwing the ball, third. Thank you, sir. Congratulations to all the winners. Thank you all. Thank you, ma'am. A well-known personality is with us. We are waiting to know about our guest. So, I request Mrs. Jayalakshmi ma'am to introduce our guest, PMJF Lion Hariprasad Rai. ಅಪ್ರತಿಮ ಸಮಾಜ ಸೇವಕ, ಬಾನುಭುವಿಗಳ ತಬ್ಬಿ ಹಿಡಿದ ಮೇರು ವ್ಯಕ್ತಿತ್ವದ ಇಂದಿನ ಸಮಾರಂಭದ ಪ್ರಧಾನ ಅತಿಥಿಗಳಾಗಿರುವ PMJF ಲಯನ್ ಹರಿಪ್ರಸಾದ್ ರೈ ಇವರನ್ನು ತಮ್ಮ ಮುಂದೆ ಪರಿಚಯಿಸಲು ಅತೀವ ಸಂತಸ ಪಡುತ್ತೇನೆ. ಲಯನ್ಸ್ ಪ್ರಾಂತ್ಯ 317 ಸಿಯ LCIF ಸಮನ್ವಯಾಧಿಕಾರಿಗಳಾಗಿರುವ PMJF ಲಯನ್ ಹರಿಪ್ರಸಾದ್ ರೈ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಬೆಳ್ಳಿಪ್ಪಾಡಿ ರೈ ಮನೆತನದಲ್ಲಿ ಕೃಷಿ ಕುಟುಂಬದಲ್ಲಿ ಜನಿಸಿದರು. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದುದು ಯಾವುದೂ ಇಲ್ಲ ಎಂಬುದು ಪ್ರಾಚೀನ ಗೀತಾಮೃತದ ಅಣಿಮುತ್ತಿನಂತೆ ಹರಿಪ್ರಸಾದ್ ಸರ್ ಇವರು ಜ್ಞಾನಾರ್ಜನೆ, ಸಮಾಜ ಸೇವೆಯ ಹೊಂಗನಸುಗಳೊಂದಿಗೆ ಅತ್ಯುತ್ತಮ ಶಿಕ್ಷಣವನ್ನು ಪೂರೈಸಿಕೊಂಡರು. ಪುತ್ತೂರಿನ ಹೆಸರಾಂತ ಸೈಂಟ್ ಫಿಲೋಮಿನಾ ಕಾಲೇಜು ಜ್ಞಾನ ದಾಸೋಹದ ಜೊತೆಯಲ್ಲಿ ಹರಿಪ್ರಸಾದ್ ಸರ್ ಇವರ ಸಾಮಾಜಿಕ ಸೇವೆಯನ್ನು ನೀರೆರೆದು ಪೋಷಿಸಿತು. ರಾಜ್ಯದ ಪ್ರಸಿದ್ಧ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಶಿಕ್ಷಣದೊಂದಿಗೆ PhD ಪದವಿಯನ್ನು ಗಳಿಸಿರುತ್ತಾರೆ. 2006ರಲ್ಲಿ ಗೋವಾ ಲಯನ್ಸ್ ಇಲ್ಲಿ ವ್ಯಾಪ್ತಿಯ ಮುರುಡೇಶ್ವರ ಲಯನ್ಸ್ ಕ್ಲಬ್ನ ಚಾರ್ಟರ್ ಪ್ರೆಸಿಡೆಂಟ್ ಹುದ್ದೆಯೊಂದಿಗೆ ಸಾರ್ವಜನಿಕ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡರು. ಲಯನ್ಸ್ ಕ್ಲಬ್ನ ವಿವಿಧ ಹುದ್ದೆಗಳನ್ನು ಅವರು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಜಿಲ್ಲಾ ಲಿಯೋ ಸಮನ್ವಯ ಅಧಿಕಾರಿ ಹಾಗೂ ವಲಯಾಧ್ಯಕ್ಷರಾಗಿ ಮಾತ್ರವಲ್ಲದೆ ನಿರಂತರ 2 ವರ್ಷಗಳಿಂದ LCIF ಜಿಲ್ಲಾ ಮುಖ್ಯ ಸಮನ್ವಯಾಧಿಕಾರಿಗಳಾಗಿ ನಾಮನಿರ್ದೇಶನಗೊಂಡು ಬಹುಮುಖಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸರ್ವಜನ ಹಿತಬಂಧುವಾಗಿ ಸುಚರಿತ ಸೇವೆಯನ್ನು ಗೈಯುತ್ತಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಗುರುತಿಸಿಕೊಂಡವರು ಲಯನ್ ಹರಿಪ್ರಸಾದ್ ಸರ್ ಇವರು. ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಫಾರ್ಚೂನ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸ್ ಇಲ್ಲಿ ಸಾರ್ವಜನಿಕ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾಗಿ ಅನುಪಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮಣಿಪಾಲ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ HPR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ಸ್ಥಾಪಿಸಿ ಅಧ್ಯಕ್ಷರಾಗಿ ಈ ಸಂಸ್ಥೆಗಳನ್ನು ಮುನ್ನಡೆಸುತ್ತಿದ್ದಾರೆ. ವಿವಿಧ ಸ್ತರದ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸುಗಳನ್ನು ಈ ಸಂಸ್ಥೆಯು ಪ್ರಾಯೋಜಿಸುತ್ತಿದೆ. ಒಂದು ಒಳ್ಳೆಯ ಸಮಾಜವನ್ನು ಕಾಣಲು ನಾವು ಬಯಸುವುದಾದರೆ ಸಮಾಜದ ಇತರರ ಒಳಿತಿಗಾಗಿ ದುಡಿಯುವ ಮನೋಬಲವನ್ನು ರೂಢಿಸಿಕೊಳ್ಳುವುದು ಅತಿ ಅವಶ್ಯ ಎಂಬ ಹಿರಿಯರ ಮಾತಿನಂತೆ ಹರಿಪ್ರಸಾದ್ ಸರ್ ಇವರು ಕ್ರೀಡೆ, ಸಾಮಾಜಿಕ ಸೇವೆ, ಸಹಬಾಳ್ವೆ, ಸಾಮರಸ್ಯದ ತತ್ವಗಳಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿದವರು. ಉಡುಪಿ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿ ಹಾಗೂ ಭಾರತೀಯ ರೆಡ್ ಕ್ರಾಸ್ನ ಪೋಷಕ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಉಡುಪಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ನಿರ್ದೇಶಕರಾಗಿಯೂ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಸಂಪತ್ತು ಸತ್ಯವನ್ನು ಅನುಸರಿಸುತ್ತದೆ, ವಿದ್ಯೆಯು ಅಭ್ಯಾಸವನ್ನು ಅನುಸರಿಸುತ್ತದೆ, ಕೀರ್ತಿಯು ತ್ಯಾಗವನ್ನು ಅನುಸರಿಸುತ್ತದೆ. ಸರ್ ಇವರ ವ್ಯಕ್ತಿತ್ವ ಸಮಾಜದ ಅಭಿವೃದ್ಧಿಯನ್ನು ಅನುಸರಿಸುತ್ತದೆ. ರಾಜಕೀಯ ಕ್ಷೇತ್ರದಲ್ಲೂ ಸರ್ ಇವರು ತಮ್ಮ ವ್ಯಕ್ತಿತ್ವವನ್ನು ಪ್ರಕಟಪಡಿಸಿರುತ್ತಾರೆ. ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಚೆಲುವೆ ದೇವರು, ಒಲವೇ ಪೂಜೆ, ಚೆಲುವಿನ ಮಡದಿ, ಹೆಬ್ರಿ ಬೀಡು, ವಿಜೇತಾ ರೈ ಇವರೊಂದಿಗಿನ ಮಧುರ ದಾಂಪತ್ಯದಲ್ಲಿ ಅರಳಿದ ಲತೆ, ಅಂಕಿತಾ ರೈ ಇವರೊಂದಿಗೆ ಮಧುರವಾದ ಬಾಳನ್ನು ನಡೆಸುತ್ತಿರುವ ಹರಿಪ್ರಸಾದ್ ಸರ್ ಇವರ ಅಪ್ರತಿಮ ವ್ಯಕ್ತಿತ್ವಕ್ಕೆ ಶುಭವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. Thank you, ma'am, for your brief introduction. A lamp does not speak, it introduces itself through its life. May I now request you, sir, to say a few words and motivate our students. ಈ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ನನ್ನ ಆತ್ಮೀಯ ಮಿತ್ರ ಪ್ರಶಾಂತ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ
ಮುಂದಿರುವಂಥ ವಿದ್ಯಾರ್ಥಿಗಳೇ, ಬೋಧಕ ವರ್ಗದವರೇ, ಅವರು ಹೆತ್ತವರೇ, ರಕ್ಷಕರೇ. ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ಮುಣ್ಕೂರು, ಸಚ್ಚೇರಿಪೇಟೆ. ನಮ್ಮ ಲಯನ್ಸ್ನ ಇತಿಹಾಸ, ಲಯನ್ಸಿನ ಬಗ್ಗೆ ನಿಮಗೆ ಹೆಮ್ಮೆ, ಲಯನ್ಸ್ನ ಈ ಬೆಳವಣಿಗೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಶಾಲೆ ಇದಕ್ಕೊಂದು ಉತ್ತಮ ಉದಾಹರಣೆ. ನಾವು ಎಲ್ಲಿ ಹೋದರೂ ಅತ್ಯಂತ ಹೆಮ್ಮೆಯಿಂದ ಈ ಮುಣ್ಕೂರು ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಮುಣ್ಕೂರು ಇದನ್ನು ನಾವು ಎಲ್ರಿಗೂ ನಾವು ಹೆಮ್ಮೆಯಿಂದ ನಾವು ಇದನ್ನು ತೋರಿಸ್ತೇವೆ. ಈ ಶಾಲೆಯ ಇತಿಹಾಸ, ಬೆಳವಣಿಗೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಲಯನ್ಸ್ ಕ್ಲಬ್ ಅಂದರೆ ಏನು, ಲಯನ್ಸ್ ಈ ಅಂತಾರಾಷ್ಟ್ರೀಯ ಸಂಸ್ಥೆ ಅಂದರೆ ಏನು ಎಂದು ನಿಮಗೆ ಅರ್ಥ ಆಗ್ತದೆ. ಎಲ್ಲೋ ಸಾವಿರಾರು ಕಿಲೋಮೀಟರ್ಗಳ ಅಮೆರಿಕದಲ್ಲಿ ಆರಂಭವಂತ ಈ ಲಯನ್ಸ್ ಸಂಸ್ಥೆಯ ಒಂದು ಕ್ಲಬ್ಬನ್ನು ನಿಮ್ಮ ಈ ಊರಿನಲ್ಲಿ ಸ್ಥಾಪನೆ ಮಾಡಿಕೊಂಡು ಲಯನ್ಸಿನ ಸಹಾಯಧನದೊಂದಿಗೆ ಇಲ್ಲಿ ಶಾಲೆಯನ್ನು ಸ್ಥಾಪಿಸಿ ಇಷ್ಟು ಉತ್ತಮವಾಗಿ, ಇಷ್ಟು ಶಿಸ್ತುಬದ್ಧವಾಗಿ, ಅಚ್ಚುಕಟ್ಟಾಗಿ ಈ ಶಾಲೆಯನ್ನು ಈಗ ನೀವು ಮೇಂಟೈನ್ ಮಾಡುತ್ತಿದ್ದೀ ಅಂದರೆ ನಿಮ್ಮ ಸೇವೆ, ನಿಮ್ಮ ಅನುಭವ, ಅದು ನಿಮ್ಮ ವಿಜ್ಞಾನಮೆಗೆ ಸಾಕ್ಷಿಯಾಗಿರ್ತದೆ. ತುಂಬ ಸಂತೋಷವಾಗ್ತದೆ. ಯಾವಾಗಲೂ ಈ ಕಡೆ ಬಂದಾಗ ತುಂಬ ಸಂತೋಷ. ಲಯನ್ಸ್ ಅಂದರೆ ನಮಗೆ ಹೆಮ್ಮೆ. ಈ ಶಾಲೆ ನೋಡಿದಾಗ ನಮಗೆ ಲಯನ್ಸ್ ಆಗಿದ್ದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇನ್ನು ನೀವು ವಿದ್ಯಾರ್ಥಿಗಳು, ನೀವು ಈಗ 300-400 ವಿದ್ಯಾರ್ಥಿಗಳಿದ್ದರು. ನೀವು ಇನ್ನೊಂದು 5-10 ವರ್ಷಗಳು ಬಿಟ್ಟು ಈ ಊರಿಗೆ ಉದ್ಯೋಗಿಗಳಾಗಿ, ಉದ್ಯಮಿಗಳಾಗಿ ಈ ಹಳ್ಳಿಯನ್ನು, ಈ ಊರನ್ನು ಇಂಪ್ರೂವ್ ಮಾಡುವವರು ನೀವು ಈ ಹಳ್ಳಿಯ ಭವಿಷ್ಯ. ಚೆನ್ನಾಗಿ ಓದಿ, ಶಿಸ್ತಲ್ಲಿ ಓದಿ, ಚೆನ್ನಾಗಿ ಓದಿ, ಎಕ್ಸಾಮಲ್ಲಿ ಒಳ್ಳೆ ಮಾಡಿ ಅಂಕ ತಗೊಂಡು ನೀವು ಪಾಸಾಗುವುದಲ್ಲದೆ ನಿಮ್ಮನ್ನು ಓದಿಸಿದಂಥ ಈ ಸಂಸ್ಥೆಗೆ, ನಿಮ್ಮ ಮನೆಗೆ ನೀವು ಸಹಾಯ ಆಗುವುದಲ್ಲದೆ ಈ ದೇಶದ ಒಂದು ಆಸ್ತಿಯಾಗಿ ನೀವೆಲ್ಲ ಆಗಿ ಎಂದು ನಿಮಗೆಲ್ಲ ನಾನು ಆಶೀರ್ವಾದ ಮಾಡುತ್ತಾ, ನನಗೆ ಈ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಚುಟುಕು ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. Thank you, sir, for your motivational words. Now, we will move on to the next segment of prize distribution. So, I call upon Miss Ramya to read out the names of the winners. Good morning everyone. I am here to read out the prize list of 5th to 7th standard students. I will now call out the names of the winners of 5th standard students. Students, please come forward to collect the prizes. And I now request Krishna Shetty sir to hand over the prizes. Purvika Suvarna, fancy dress first, storytelling first, 100% attendance, science model third. Aradhya P. Amin, quiz competition first, singing second, storytelling third, flower decoration third. Satvik, English allocation first, storytelling second, quiz competition third. Sanvika, fancy dress second, science model third, 100% attendance. Vaishnavi, singing third, flower decoration third, 100% attendance. Katiza Shanzai, quiz competition first, English allocation second. Kaushik S. Kulal, science model first. Pradyum, flower decoration first, cooking without fire second. Tanishka, quiz competition second, cooking without fire third, science model third. Nishka, cooking without fire second, fancy dress third, English allocation third. Hadish, kite making first. Lavanya, singing first. S.A. Samarth, cooking without fire first. Daksh, cooking without fire first. Kaushik S. Kulal, science model first. Akshay Shenai, science model first. Srijan, science model second, kite making third.
Siddhipriya Shetty, Cooking Without Fire 3rd, Science Model 3rd. Aradhya Mulya, Flower Decoration 2nd. Digant, Kite Making 2nd. Neeraj KN, Science Model 2nd. Manvik, Quiz Competition 2nd. Bhavish S. Shetty, Quiz Competition 3rd. Thank you, sir. Now I call Bhaskar Shetty, sir, to honor the winners. Now 6th standard, M. Tanya, Collage Making 1st, Science Expo 1st, Fancy Dress 2nd, Cooking Without Fire 2nd, Quiz 2nd. Fatima Manna, Collage Making 1st, Folk Song 1st, Science Expo 1st, Cooking Without Fire 2nd. Shanvi S, Fancy Dress 1st, Cooking Without Fire 1st, Folk Song 1st. Sanvi V, Cooking Without Fire 1st, Folk Song 1st, Quiz 1st, 100% attendance. Gehenna, Cooking Without Fire 1st, Folk Song 2nd, Skit 2nd, Kite Making 2nd. Kashvi J. Shetty, Cooking Without Fire 1st, Collage Making 2nd, Folk Song 2nd. Akshat, Kite Making 1st, Science Expo 2nd, Best Out of Waste 2nd. Vihan Bangera, Kite Making 1st, Best Out of Waste 2nd, Cooking Without Fire 3rd. Sanvi, Collage Making 2nd, Kite Making 2nd, Skit 2nd. Sanvi R. Putran, Cooking Without Fire 2nd, Folk Song 2nd, Skit 2nd. Aradhya, Folk Song 1st, Fancy Dress 3rd. Rishik, Best Out of Waste 1st. Trisha S. Salyan, Science Expo 1st. Shamika, Cooking Without Fire 2nd, Skit 2nd. Suraj Pujari, Science Expo 3rd, Cooking Without Fire 3rd. Muhammad Ashik, Science Expo 2nd. Shravan S. Shetty, Science Expo 2nd. Akshit, Cooking Without Fire 3rd. Amrit Shetty, Science Expo 3rd, 100% attendance. Sai Samarth Sapaliga, Cooking Without Fire 3rd. Now 7th standard, Dhriti S, Allocation 1st, Cooking Without Fire 1st, Best Out of Waste 1st, Kite Making 1st, Collage Making 2nd, Folk Song 2nd. Shraddha, Cooking Without Fire 1st, Kite Making 1st, Collage Making 2nd, Best Out of Waste 2nd, Folk Song 2nd, Science Expo 3rd, 100% attendance. Dhanvi S, Cooking Without Fire 1st, Best Out of Waste 1st, Folk Song 2nd. Spurti, Folk Song 1st, Allocation 1st, Cooking Without Fire 3rd. Muhammad Fazil, Science Expo 1st, Collage Making 1st. Safiyat Naurin, Cooking Without Fire 1st, Folk Song 2nd, Kite Making 2nd. Manvi, Folk Song 1st, Allocation 2nd, Cooking Without Fire 3rd. Trishul Shetty, Collage Making 1st, Science Expo 2nd. Anushka, Folk Song 1st, Cooking Without Fire 3rd. Naushin, Cooking Without Fire 2nd, Best Out of Waste 2nd, Science Expo 3rd.
Fatima Afsina, cooking without fire second, kite making second. Jitesh, Science Expo first. Disha S. K. Kulal, cooking without fire second, elocation third. Teja B, Science Expo second. Thank you, sir. Over to Shaila ma'am. Good morning, everyone. Here is the prize list of cultural activities from 8th to 10th standard. Now I request Lion Anandacharya sir to give away the prizes. A warm welcome to Karnakar Shetty sir, President of Satya Sai Seva Samiti. May I request you, sir, to come over the stage and receive a flower as a token of love. Thank you, sir. Over to you, Shaila ma'am. Preksha, best out of west first, folk song first, kite making second, cooking without fire second, science expo second, 100% attendance. Krishida, best out of west first, folk song first, kite making second, cooking without fire second, science expo second, 100% attendance. Tanisha, allocation first, cooking without fire first, kite making first, best out of west second. Avishka D. Kanchan, collage making first, allocation second, folk song second, cooking without fire second. Varshita, collage making first, folk song second, quiz second, cooking without fire third, 100% attendance. Shreya, cooking without fire first, folk song first. Delisha, cooking without fire first, kite making first. Sinchana, cooking without fire first, folk song first. Pratham, science expo first, skit first. Arushi, cooking without fire second, collage making second, best out of phase second, science expo third. Tanusha, cooking without fire second, collage making second, science expo third. Yutika, folk song second, cooking without fire third. Mohammad Ali Shan, science expo first. Chitaj, skit first. Harshit, skit first. Swastik, skit first. Sharafuddin, science expo third. Karthik, science expo third. From 9th standard, Yahana, allocation first, quiz first, cooking without fire second, science expo second, collage making second. GRD Mello, folk song first, skit second, cooking without fire first, allocation second. Shreya Shetty, science expo first, skit second, kite making first, cooking without fire second. Prithvi, allocation first, cooking without fire first, folk song first. Sanika, cooking without fire first, folk song first, skit second. Suprita, cooking without fire first, folk song first, allocation third, 100% attendance. Sahana, kite making first, cooking without fire second, science expo second, collage making second, 100% attendance. Nitya H. Pujari, collage making first, folk song second, kite making second. Srinidhi, skit second, cooking without fire second, 100% attendance.
Samruddhi, collage making first, folk song second, kite making second. Satvik, quiz second, cooking without fire third. Mohammad Fazil, best out of his second, science expo third. Mohammad Fazil, best out of his second, science expo third. Karthik Nayak, best out of his first. Prajwal Jogi, best out of his first. Fatima Maliha, folk song second. Skanda, quiz second. Manvita Amin, folk song second. Mohammad Shahan, science expo third. Lakshesh Kumar, cooking without fire third. Vaishnav Acharya, cooking without fire third. Pratham, cooking without fire third. Suhan, 100% attendance. Sudarshan, 100% attendance. Srujan, 100% attendance. Thank you, sir. Now I request Lion Vikas Shetty, sir, to give away the prizes. I request Lion Satish Prabhu, sir, to give away the prizes. From 10th standard, Shravya Shivaram Shetty, cooking without fire first, folk song first, skit first, 100% attendance. Samiksha Nayak, allocation first, quiz first, cooking without fire second, folk song second, science expo third, 100% attendance. Shravya yes, quiz first, allocation second, folk song second, cooking without fire second, science expo third. Ramit K. Salian, best out of phase first, science expo second, collage making second, kite making second, 100% attendance. Dikshitar Mendan, best out of phase first, science expo second, collage making second, kite making second, 100% attendance. Vamshi and Devadiga, cooking without fire first, skit first, science expo third. Pratiksha, cooking without fire first, kite making first, science expo third. Sanika P. Anchan, cooking without fire second, best out of phase second, folk song second, allocation third. Trupti P. Pujari, cooking without fire second, best out of phase second, folk song second. Sakshat Kotian, science expo first, cooking without fire third, skit third. Pranav S. Salian, science expo first, cooking without fire third, skit third. Apurva, folk song first, skit first, 100% attendance. Trisha, folk song first, skit first. Saujna, folk song first, collage making first. Zubaira, cooking without fire first, kite making first, 100% attendance. Puneet, cooking without fire third, skit third. Yajat S. Shetty, cooking without fire third, skit third. Swayam, science expo second. Shravan S. Shetty, science expo second. Vaidik, 100% attendance. Viksha A. Pujari, 100% attendance. Thank you, sir. On account of annual day celebration, we have arranged
Gudu Deepa lantern making competition. Many students have participated in this competition with all enthusiasm. It shows their hard work and dedication towards this competition. All these lanterns have brought the beautiful heaven to the earth here and glazing the function. Here is the result of that. I request today's chief guest, PMJF Lion Hariprasad Roy sir, to give away these prizes. First place shared by two students, Nitya H. Pujari from 9th standard, Jitesh from 7th standard. Second place, Karthik Nayak from 9th standard. Third place, Viksha from 3rd standard, Chaitanya 4th standard. Consolation prizes are Puneet 10th standard, Prithvi 9th standard, Arushi 8th standard, Sharapuddin 8th standard, Yam Anantesh 3rd standard, Ishan 2nd standard, Digant 5th standard. Thank you, sir, and congratulations all the winners. Thank you, ma'am. Now I would like to welcome Narasimha sir, the Secretary of Parents Teachers Association, Vice President. I request him to come on the stage and receive the flower as a token of love. Thank you, sir. It takes effort to win a game, but it takes courage to change the game. Now I call upon Mr. Nitesh, our physical director, to read out the names of the winners. Good afternoon, everyone. We are not only value the knowledge, but also our intellectual capital and nurture it for the comprehensive development of student personality. Various sports competition we are conducted on the basis of annual day. Our students have shown their excellent performance. I am very proud to announce the winners and runners of group event. I request Lion Yashwant Acharya to give away the prizes. Under 14 boys volleyball winners Blue Squad. Runners Yellow Squad. Under 14 girls volleyball winners Green Squad. And runners Blue Squad. Thank you, sir. I request Lion Prashant Shetty give away the prizes. Prasad Shetty. Lion Prasad Shetty. Under 14 boys Kabaddi winners Blue Squad. And runners Green Squad.
Under 14 girls throw ball winners green squad. And runners red squad. Thank you, sir. Now I request Lion Vikas Shetty to give away the prizes. Under 14 volleyball winners blue squad. Under 17 boys volleyball winners blue squad and runners red squad. Under 17 girls volleyball winners green squad and runners yellow squad. Thank you, sir. Now I request Lion Yashwanta Acharya to give away the prizes. Under 17 boys shuttle badminton winners yellow squad and runners blue squad. Under 17 girls throw ball winners yellow squad and runners green squad. Thank you, sir. Talents win the games, but teamwork and intelligence win the championships. Now I am going to read out the names of individual champions. I request our school HM to give away the prizes. Fatima Manna, 6th standard. Sanvi V, 6th standard. Thank you, sir. Now I request Ravi sir to give away the prizes. Pratham, 8th standard. Tanisha, 8th standard. Thank you, sir. Now I request Jinnappa sir to give away the prizes. Aisha Malya, 9th standard. Tripti P. Pujari, 10th standard. Thank you, sir. I request Uday Shankar Bhatt to give away the prizes.
Pranav S. Salyan, 10th standard. Thank you, sir. Over to Jayalakshmi, ma'am. ಚಾಂಪಿಯನ್ಶಿಪ್ ಪುರಸ್ಕೃತರ ವಿವರಗಳನ್ನು ಪ್ರಕಟಪಡಿಸಲಿಕ್ಕೆ ಸಂತೋಷ ಪಡ್ತೇನೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಲಾ 3 ಶಿಕ್ಷಕರುಗಳ ಉಸ್ತುವಾರಿಯಲ್ಲಿ ಬ್ಲೂ ಸ್ಕ್ವಾಡ್, ಗುಪ್ತಾ ಹೌಸ್, ಗ್ರೀನ್ ಸ್ಕ್ವಾಡ್, ಮೌರ್ಯ ಹೌಸ್, ರೆಡ್ ಸ್ಕ್ವಾಡ್, ಹೊಯ್ಸಳ ಹೌಸ್, ಯೆಲ್ಲೋ ಸ್ಕ್ವಾಡ್, ಕದಂಬ ಹೌಸ್ ಎಂಬ 4 ಸ್ಕ್ವಾಡ್ಗಳನ್ನು ರಚಿಸಲಾಗಿರುತ್ತದೆ. ಶೈಕ್ಷಣಿಕ ವರ್ಷದಲ್ಲಿ ಆಯೋಜಿಸಲಾದ ವಿವಿಧ ಕ್ರೀಡಾ, ಸಾಂಸ್ಕೃತಿಕ, ಬೌದ್ಧಿಕ, ಪಠ್ಯೇತರ ಚಟುವಟಿಕೆಗಳಲ್ಲಿ ಆಲ್ರೌಂಡ್ ಸರ್ವಾಂಗೀಣ ಪ್ರಗತಿಯನ್ನು ತೋರಿಸಿ ಸಾಧನೆಯನ್ನು ಮೆರೆದ ಪ್ರಥಮ ಹಾಗೂ ದ್ವಿತೀಯ ಸ್ಥಾನದ ಸ್ಕ್ವಾಡ್ಗಳನ್ನು ಇದೀಗ ಗೌರವಿಸುವಂತ ಕಾರ್ಯಕ್ರಮ. ಮೊದಲಾಗಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ರನ್ನರ್ಸ್ ತಂಡ ಯೆಲ್ಲೋ ಸ್ಕ್ವಾಡ್, ಕದಂಬ ಹೌಸ್. ಯೆಲ್ಲೋ ಸ್ಕ್ವಾಡ್, ಕದಂಬ ಹೌಸ್ ಇವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಈ ಸ್ಕ್ವಾಡ್ನ ಉಸ್ತುವಾರಿ ಶಿಕ್ಷಕರಾದ ಮಂಜುವಾಣಿ ಮ್ಯಾಮ್, ಜ್ಯೋತಿ ಮ್ಯಾಮ್, ದೀಪಿಕಾ ಮ್ಯಾಮ್ ಇವರು, ಸ್ಕ್ವಾಡ್ ಲೀಡರ್ ಪುನೀತ್ ಹಾಗೂ ಸಾನಿಕಾ ಪಿ ಅಂಚನ್ ಹಾಗೂ ಈ ಸ್ಕ್ವಾಡ್ನಲ್ಲಿರುವ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಗೌರವಾನ್ವಿತ PMJF ಲಯನ್ ಹರಿಪ್ರಸಾದ್ ರೈ ಸರ್ ಇವರಿಂದ ಮಿರುಗುವ ಟ್ರೋಫಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮೊದಲಿಗೆ ರನ್ನರ್ಸ್ ಯೆಲ್ಲೋ ಸ್ಕ್ವಾಡ್, ಕದಂಬ ಹೌಸ್ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಈ ತಂಡವನ್ನು ಅಭಿನಂದಿಸೋಣ. ಸರ್ವಾಂಗೀಣ ಪ್ರಗತಿಯನ್ನು ತೋರಿಸಿ ರನ್ನರ್ಸ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡ ಯೆಲ್ಲೋ ಸ್ಕ್ವಾಡ್, ಕದಂಬ ಹೌಸ್ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಟ್ರೋಫಿಯನ್ನು ವಿತರಿಸಿದ PMJF ಲಯನ್ ಹರಿಪ್ರಸಾದ್ ರೈ ಸರ್ ಇವರಿಗೂ ಸಹ ವಂದನೆಗಳು. ಇದೀಗ ತಮ್ಮೆಲ್ಲರ ನಿರೀಕ್ಷೆಯ ಪ್ರಥಮ ಸ್ಥಾನ ಪಡೆದು ವಿನ್ನರ್ಸ್ ಆಗಿ ಹೊರಹೊಮ್ಮಿದ ತಂಡ ಬ್ಲೂ ಸ್ಕ್ವಾಡ್, ಗುಪ್ತಾ ಹೌಸ್. ಬ್ಲೂ ಸ್ಕ್ವಾಡ್, ಗುಪ್ತಾ ಹೌಸ್. ಬ್ಲೂ ಸ್ಕ್ವಾಡ್ನ ಉಸ್ತುವಾರಿ ಶಿಕ್ಷಕರಾದ ಸುಶೀಲಾ ಮ್ಯಾಮ್, ಶರ್ಮಿಳಾ ಮ್ಯಾಮ್, ವಿವೇಕ್ ಸರ್ ಹಾಗೂ ಸ್ಕ್ವಾಡ್ ಲೀಡರ್ ಪ್ರಣವ್ ಎಸ್ ಸಾಲ್ಯಾನ್, ಭವ್ಯಾಶಿ ಶೆಟ್ಟಿ ಹಾಗೂ ಸ್ಕ್ವಾಡ್ನಲ್ಲಿರುವ 10ನೇ ತರಗತಿಯ ವಿದ್ಯಾರ್ಥಿಗಳು ವೇದಿಕೆಗೆ ದಯಮಾಡಿಸಿ ಗೌರವಾನ್ವಿತ PMJF ಲಯನ್ ಹರಿಪ್ರಸಾದ್ ರೈ ಸರ್ ಇವರಿಂದ ಅಂದವಾದ ಹೊಳೆಯುವ ಟ್ರೋಫಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನ ಪ್ರಾರಂಭದಿಂದ ಹಿಡಿದು ಈವರೆಗಿನ ಸರ್ವತೋಮುಖ ಚಟುವಟಿಕೆಗಳಲ್ಲಿ ಅತ್ಯದ್ಭುತ ಸಾಧನೆಯೊಂದಿಗೆ ಚಾಂಪಿಯನ್ಗಳಾಗಿ ಮೂಡಿಬಂದ ವಿನರ್ಸ್ ತಂಡ ಬ್ಲೂ ಸ್ಕ್ವಾಡ್, ಗುಪ್ತಾ ಹೌಸ್. ಮಗದೊಮ್ಮೆ ಈ ತಂಡಕ್ಕೆ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಟ್ರೋಫಿಯನ್ನು ವಿತರಿಸಿದ ಸನ್ಮಾನ್ಯರಿಗೆ ಹೃತ್ಪೂರ್ವಕ ನಮನಗಳು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಕ್ರೀಡೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಗೈದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದೇವೆ. ಕೃಷಿದ ಶಾಲಾ ಶೈಕ್ಷಣಿಕ ಇಲಾಖೆ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಜಗೋಳಿ ಇಲ್ಲಿ ನಡೆದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಉಡುಪಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ 14ರಿಂದ 17ರ ವಯೋಮಾನದ ಬಾಲಕಿಯರ ವಿಭಾಗದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನಮ್ಮ ಸಂಸ್ಥೆಯ ಕೃಷಿದ 8ನೇ ತರಗತಿ ತೃತೀಯ ಸ್ಥಾನ ಗಳಿಸಿ ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾಳೆ. ಕೃಷಿದ ವೇದಿಕೆಗೆ ಬಂದು ಲಯನ್ ಪ್ರಶಾಂತ್ ಶೆಟ್ಟಿ ಸರ್ ಇವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಕೃಷಿದ ಸ್ಮರಣಿಕೆ ನೀಡಿದ ಸರ್ ಇವರಿಗೂ ವಂದನೆಗಳು. ಫಾತಿಮಾವನ್ನ ಇವಳು ಶಾಲಾ ಶಿಕ್ಷಣ ಇಲಾಖಾ ವತಿಯಿಂದ ಶಿರ್ಲಾಲು ಸೂಡಿಯಲ್ಲಿ ನಡೆದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಆಟೋಟ ಸ್ಪರ್ಧೆ ಡಿಸ್ಕಸ್ ಥ್ರೋ ವಿಭಾಗದಲ್ಲಿ ತೃತೀಯ ಸ್ಥಾನ ಹಾಗೂ ಶಾರ್ಟ್ ಪುಟ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿರುತ್ತಾಳೆ. ಕುಮಾರಿ ಮನ್ನಾ ಇವಳು ವೇದಿಕೆಗೆ ಆಗಮಿಸಿ ಲಯನ್ MJF ರಾಜಾರಾಮ್ ರೈ ಸರ್ ಇವರಿಂದ ಸ್ಮರಣಿಕೆಯ ಗೌರವವನ್ನು ಸ್ವೀಕರಿಸಬೇಕಾಗಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ.
ಅಭಿನಂದನೆಗಳು ಮನ್ನ ಇವಳಿಗೆ. ಸ್ಮರಣಿಕೆ ನೀಡಿ ಗೌರವಿಸಿದ ಸರ್ ಇವರಿಗೂ ಅಭಿನಂದನೆಗಳು. ಪ್ರಣವ್ ಎಸ್ ಸಾಲ್ಯಾನ್, ಮೊಹಮ್ಮದ್ ಅಲಿಶಾನ್ ಕರಾಟೆಯಲ್ಲಿ ಅದ್ಭುತ ಸಾಧನೆಗೈದ ಇಬ್ಬರು ವಿದ್ಯಾರ್ಥಿಗಳು. ಶಾಲಾ ಶಿಕ್ಷಣ ಇಲಾಖೆಯವರು ಚರ್ಚ್ ಸ್ಕೂಲ್ ಅಜೆಕಾರು ಇಲ್ಲಿ ಆಯೋಜಿಸಿದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ತಾಲೂಕು ಮಟ್ಟದ ಆಟೋಟ ಸ್ಪರ್ಧೆ ಕರಾಟೆ ವಿಭಾಗದಲ್ಲಿ ಪ್ರಣವ್ ಎಸ್ ಸಾಲ್ಯಾನ್ ಬಾಲಕರ 40 ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನಿಯಾಗಿ ಹಾಗೂ ಮೊಹಮ್ಮದ್ ಅಲಿಶಾನ್ ಬಾಲಕರ 58 ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಇವರು ಲಯನ್ ಸತ್ಯಶಂಕರ್ ಸರ್ ಇವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಿವೇದಿಸಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ, ವಂದನೆಗಳು ಸರ್. ರಮಿತ್ ಕೆ ಸಾಲ್ಯಾನ್, ದೀಕ್ಷಿತ್ ಆರ್ ಮೆಂಡನ್. ನಮ್ಮ ಸಂಸ್ಥೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದಂದು ಸೈನ್ಸ್ ಎಕ್ಸ್ಪೋ ವಿಜ್ಞಾನ ಮಾದರಿಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಮಾದರಿಯನ್ನು ಪ್ರದರ್ಶಿಸಿ ತಮ್ಮ ಪ್ರತಿಭೆಯನ್ನು ಮೆರೆದ ರಮಿತ್ ಹಾಗೂ ದೀಕ್ಷಿತ್ ಈ ವಿದ್ಯಾರ್ಥಿಗಳು ಧ್ವನಿ ಸಂಕೇತಗಳ ಮೂಲಕ ಕುರುಡರಿಗೆ ಸಹಾಯವಾಗುವ ಚಲನವಲನಗಳನ್ನು ಗುರುತಿಸಲು ಥರ್ಡ್ ಐ ಪ್ರಾಜೆಕ್ಟ್ ಎಂಬ ವೈಜ್ಞಾನಿಕ ಸಾಧನವನ್ನು ರಚಿಸಿ ಶಾಲಾ ಆಡಳಿತ ಮಂಡಳಿಯ ಗಮನವನ್ನು ಸೆಳೆದಿರುತ್ತಾರೆ. ಇವರಿಗೆ ಲಯನ್ ಭಾಸ್ಕರ್ ಶೆಟ್ಟಿ ಸರ್ ಇವರು ಸ್ಮರಣಿಕೆಯ ಗೌರವವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಈ ವಿದ್ಯಾರ್ಥಿಗಳು ಮುಂದೆ ದೇಶದ ಅಪ್ರತಿಮ ಯುವ ವಿಜ್ಞಾನಿಗಳಾಗಿ ರಾಷ್ಟ್ರದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ನೀಡುವಂತಾಗಲಿ ಎಂದು ನಮ್ಮೆಲ್ಲರ ಹಾರೈಕೆ. ಜಿಆರ್ಡಿ ಮೆಲ್ಲೋ ಹುಬ್ಬಳ್ಳಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಜಿಆರ್ಡಿ ಮೆಲ್ಲೋ 50 ಕೆಜಿ ಕುಮಿಟೆ ವಿಭಾಗದಲ್ಲಿ ದ್ವಿತೀಯ ಸ್ಥಾನ, 14ರ ವಯೋಮಾನದ ಕೆಳಗಿನ ಕಟ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಕಾರವಾರದಲ್ಲಿ ನಡೆದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಗಳಿಸಿರುತ್ತಾರೆ. ದ್ವಿತೀಯ ಸ್ಥಾನ ಕಟ ವಿಭಾಗದಲ್ಲಿ ಹಾಗೂ ತೃತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಅದೇ ರೀತಿ ಶಿಕ್ಷಣ ಇಲಾಖಾ ವತಿಯಿಂದ ಚರ್ಚ್ ಸ್ಕೂಲ್ ಅಜೆಕಾರಿನಲ್ಲಿ ನಡೆದ ತಾಲೂಕು ಮಟ್ಟದ ಸ್ಪರ್ಧೆಯ ಕರಾಟೆ 50 ಕೆಜಿ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾಳೆ. ಪ್ರತಿ ವರ್ಷವೂ ಪುರಸ್ಕಾರದ ಹಿರಿಮೆಯನ್ನು ಪಡೆಯುತ್ತಲೇ ಬಂದಿರುವ ಜಿಆರ್ಡಿ ಮೆಲ್ಲೋ ಇವಳು ವೇದಿಕೆಗೆ ಬಂದು ಹೆಡ್ ಮಾಸ್ಟರ್ ಲಯನ್ ಪ್ರಶಾಂತ್ ಶೆಟ್ಟಿ ಇವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಿವೇದಿಸಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಜಿಆರ್ಡಿ ಮೆಲ್ಲೋ ಇವಳಿಗೆ, ವಂದನೆಗಳು ಸರ್. ಸತ್ಯಸಾಯಿ ಸೇವಾ ಸಮಿತಿ ಕಡಂದಲೆ ಇವರು ಆಯೋಜಿಸಿದ ಇಂಗ್ಲಿಷ್ ಕನ್ನಡ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಪುರಸ್ಕಾರವನ್ನು ಪಡೆದಿರುತ್ತಾರೆ. ಇಂಗ್ಲಿಷ್ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಶ್ರಾವ್ಯ ಎಸ್, ದ್ವಿತೀಯ ಸ್ಥಾನ ಪಡೆದ ಸಮೀಕ್ಷಾ ನಾಯಕ್, ದ್ವಿತೀಯ ಸ್ಥಾನ ಪಡೆದ ಎಂ ಯಹನ ಹಾಗೂ ಕನ್ನಡ ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ ವೀಕ್ಷಾ ಇವರು ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಲಯನ್ PMJF ಲಯನ್ ಹರಿಪ್ರಸಾದ್ ರೈ ಇವರಿಂದ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆಯ ಗೌರವವನ್ನು ಸ್ವೀಕರಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ, ವಂದನೆಗಳು ಸರ್. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ SSLCಯಲ್ಲಿ ಅತ್ಯುತ್ತಮ ಸಾಧನೆಗೈದ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದೇವೆ. ಪ್ರಥಮದಲ್ಲಿ ದಿಶಾ ಎಸ್ ಇವಳು 2023-24ನೇ ಸಾಲಿನ SLC ಪರೀಕ್ಷೆಯಲ್ಲಿ 625ರಲ್ಲಿ 612 ಅಂಕಗಳನ್ನು ಗಳಿಸಿ ಟಾಪರ್ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿರ್ತಾಳೆ. ಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಟ್ಟ ದಿಶಾ ಇವಳು ಸನ್ಮಾನ ಪೀಠದಲ್ಲಿ ಆಸೀನಳಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಣ್ಯರೆಲ್ಲರೂ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಪೊಸ್ರಾಲ್ ಶಿವರಾಮ್ ಮತ್ತು ಲತಾ ಇವರ ಏಕಮಾತ್ರ ಸುಪುತ್ರಿಯಾದ ದಿಶಾ ಎಸ್ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಸಂಸ್ಥೆಯಲ್ಲೇ ವ್ಯಾಸಂಗ ಮಾಡಿರೋದು ಬಹಳಷ್ಟು ಹೆಮ್ಮೆಯ ಸಂಗತಿ.
ಓದಿನಲ್ಲಿ ತುಂಬಾ ಜಾಣೆ, ತುಂಬಾ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದವಳು. ಶ್ರದ್ಧೆಯೇ ಯಶಸ್ಸಿನ ಕೀಲಿಕೈ ಎನ್ನುವ ಮಾತಿನಂತೆ ಬಹಳಷ್ಟು ಶ್ರದ್ಧೆಯಿಂದ ಕಲಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವಳು. ಪ್ರಸ್ತುತ ಡಾಕ್ಟರ್ NASM ಪದವಿ ಪೂರ್ವ ಕಾಲೇಜು ನಿಟ್ಟೆಯಲ್ಲಿ PUC ಸೈನ್ಸ್ ವ್ಯಾಸಂಗ ಮಾಡುತ್ತಿರುವ ದಿಶಾ ಇವಳಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದ್ದೇವೆ. ಸನ್ಮಾನ್ಯ ನೆರವೇರಿಸಿದ ಗಣ್ಯ ಬಂಧುಗಳಿಗೆ ನಮನಗಳು. ಇನ್ನಿಬ್ಬರು ಸಾಧಕ ವಿದ್ಯಾರ್ಥಿಗಳು ಕಳೆದ ಶೈಕ್ಷಣಿಕ ಸಾಲಿನಲ್ಲಿ SSLCಯಲ್ಲಿ 580 ಅಂಕಗಳನ್ನು ಗಳಿಸಿ 93% ಸಾಧನೆಗೈದ ಕುಮಾರಿ ಸೌಜನ್ಯ ಹಾಗೂ 583 ಅಂಕಗಳನ್ನು ಗಳಿಸಿ 93% ಸಾಧನೆಗೈದ ವಿದ್ಯಾರ್ಥಿನಿ ಕುಮಾರಿ ಮಾನ್ಯ. ಇವರಿಬ್ಬರು ವೇದಿಕೆಗೆ ಬಂದು ಲಯನ್ ಹರಿಪ್ರಸಾದ್ ರೈ ಸರ್ ಇವರಿಂದ ಸ್ಮರಣಿಕೆ ಗೌರವವನ್ನು ಸ್ವೀಕರಿಸಬೇಕು. ಕಲಿಯುವಾಗ ಕಷ್ಟ, ಕಲಿತಾಗ ಇಷ್ಟ. ಬಹಳಷ್ಟು ಪರಿಶ್ರಮದಿಂದ ಈ ಸಾಧನೆಯನ್ನು ಮಾಡಿದ ಸೌಜನ್ಯ ಹಾಗೂ ಮಾನ್ಯ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಸರ್. ಒಳ್ಳೆಯ ಕೆಲಸ ಕಾರ್ಯಗಳ ಹಿಂದೆ ಒಳ್ಳೆಯ ಮನಸ್ಸಿರುತ್ತದೆ. ಉದಾತ್ತ ಸೇವಾ ಮನೋಭಾವದ ಆದರ್ಶ ವ್ಯಕ್ತಿ ಗೌರವಾನ್ವಿತ ಲಯನ್ ವಿಕ್ಟರ್ ಸಿಕ್ವೇರ ಸರ್ ಇವರು ಸದಾಕಾಲ ನಮ್ಮ ಸಂಸ್ಥೆಯನ್ನು ಪ್ರೋತ್ಸಾಹಿಸಿಕೊಂಡು ಬರುತ್ತಿದ್ದು, ವಿಶೇಷವಾಗಿ ವರ್ಷವೂ ವಿಶಿಷ್ಟ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇದೀಗ ಲಯನ್ ವಿಕ್ಟರ್ ಸರ್ ಅವರ ಸುಪುತ್ರ ಆಲ್ವಿನ್ ಸಿಕ್ವೇರ ಇವರು ವೇದಿಕೆಗೆ ಬಂದು ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನು ವಿತರಿಸಬೇಕು. ಹೆಸರು ಸೂಚಿಸಿದ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಿಶಾ ಎಸ್, ಸೌಜನ್ಯ, ಮಾನ್ಯ, ತೇಜಸ್, ಅನಿವೇಶ್, ನಾಗರಾಜ್, ಅಂಕುಶ್, ವಂಶಿಕಾ, ಖುಷಿ, ವೈಭವ್, ಸ್ಫೂರ್ತಿ. ವಂದನೆಗಳು ಸರ್. ಲಯನ್ ವಿಕ್ಟರ್ ಸರ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ನಮ್ಮ ಸಂಸ್ಥೆಯಲ್ಲಿ ಕಳೆದ ವರ್ಷ ಗಣಿತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಗೌರವಾನ್ವಿತ ವೆಂಕಟೇಶ್ ಪೈ ಮುಣ್ಕೂರು ಇವರು ಕಳೆದ ಸಾಲಿನ SLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಟಾಪರ್ ಆಗಿ ಮೂಡಿ ಬಂದ ಕುಮಾರಿ ದಿಶಾ ಇವಳಿಗೆ ನಗದು ಪುರಸ್ಕಾರವನ್ನು ಪ್ರಾಯೋಜಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಈ ಒಂದು ನಗದು ಪುರಸ್ಕಾರವನ್ನು ವೆಂಕಟೇಶ್ ಪೈ ಸರ್ ಅವರು ಎಲ್ಲಿದ್ರು ಸಭೆಯಲ್ಲಿದ್ರೆ ಮುಂದೆ ಬರಬೇಕು. ಈ ನಗದು ಪುರಸ್ಕಾರವನ್ನು ಪುರಸ್ಕರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರ ಅನುಪಸ್ಥಿತಿಯಲ್ಲಿ ಇದೀಗ ನಗದು ಪುರಸ್ಕಾರವನ್ನು PMGF ಲಯನ್ ಹರಿಪ್ರಸಾದ್ ರೈ ಸರ್ ಇವರು ಪ್ರದಾನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಿಶಾ ವಂದನೆಗಳು ಸರ್. ವೆಂಕಟೇಶ್ ಪೈ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು. Thank you, ma'am. The person who is always on the move and are ready to help in all the matters is none other than our president, Lion Prashant Shetty sir.
I request you, sir, to address the gathering with your presidential speech. PMJ ಲಯನ್ ಹರಿಪ್ರಸಾದ್ ರವಿ ಅವರೇ ಹಾಗೂ ವೇದಿಕೆಯ ಎಲ್ಲ ಗಣ್ಯರೇ, ಶಾಲೆ ಒಂದು ಜ್ಞಾನ ದೇಗುಲ, ಸಮಾಜದ ಜೀವಂತ ದೇಗುಲ ಎನ್ನುವ ಮಾತಿದೆ. ಒಂದು ಶಾಲೆ ಒಳ್ಳೆಯದಾದರೆ ಊರು ಬೆಳಗಿದಂತೆ. ಯಾವುದೇ ಊರಿನ ಪ್ರಗತಿಯು ಆ ಊರಿನ ವಿದ್ಯಾಸಂಸ್ಥೆಗೆ ಕಾರಣವಾಗಿರುತ್ತದೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಉತ್ತಮವಾದ ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗುತ್ತದೆ. ಮುಖ್ಯೋಪಾಧ್ಯಾಯರು, ಶಿಕ್ಷಕ ಬಂಧುಗಳು ಬಹಳಷ್ಟು ಶ್ರಮಿಸುತ್ತಾರೆ. ನಮ್ಮ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ಶಾಲಾ ಸಂಚಾಲಕರು ಹಾಗೂ ಆಡಳಿತ ಮಂಡಳಿ ಬಹಳಷ್ಟು ಶ್ರಮವಿದೆ ಮತ್ತು ಈ ಎಲ್ಲ ಸಂಸ್ಥೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡುವಲ್ಲಿ ನಾವು ಎಲ್ಲ ಶ್ರಮಿಸೋಣ ಎಂದು ಹೇಳುತ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ. Thank you, sir, for your great words. As we express our gratitude, we must never forget that the highest appreciation is not to utter words, but to live by them. On behalf of our management, headmasters, staff and students of this institution, I request MJF Lion Dr. A. Rajaram Rai to present a memento as a token of love and respect to our guest. Thank you, sir. As all good things come to an end in ordinary life, we hardly realize that we received a great deal more than we give, and that is only with gratitude that life becomes rich. I request Mrs. Sharmila to propose the vote of thanks. Gratitude paints little smiley faces on everything it touches. To speak gratitude is courteous and pleasant. To enact gratitude is generous and noble. But to live gratitude is to touch heaven. Good afternoon to one and all present here. Today, I feel honored and privileged to get the opportunity to express gratitude on behalf of entire school on this special occasion. First and foremost, on behalf of the entire school and each one of you, I express my humble gratitude to the great Almighty for giving strength and courage to do everything well. We would profoundly thank our President of Munkur Kadandale Lions Club, Lion Prashant A. Shetty sir, for gracing this occasion with your presence. Your words have inspired us to strive for excellence. We heartily thank you, sir. We would like to express our deepest appreciation and gratitude to our esteemed chief guest, Honorable Shri V. Sunil Kumar sir, who was with earlier today. Although he had to leave us prematurely, we are grateful for the time he spent with us. We extend a hearty thanks to our chief guest, PMJF Lion Hariprasad Rai sir, who spared time from his busiest schedule to grace the occasion. Please accept our heartfelt thanks for your valuable presence. I heartily thank you, sir. We would like to express our sincere gratitude to President of Lion Seva Trust, MJF Lion Dr. A. Rajaram Rai sir, for your tireless support and visionary leadership. I thank you profoundly, sir. We would like to express our warm gratitude to Lions English Medium School Executive Committee President Lion KP Sucharita Shetty sir for your leadership guidance. Although he had to leave us prematurely, we are grateful for the time he has spent with us. With a deep sense of appreciation, we thank to our school correspondent, Lion K. Satyashankar Shetty sir, for your leadership, guidance, your vision and dedication. You have shaped our school's growth. Your words,
of wisdom and guidance have inspired us to strive for excellence. We deeply thank you, sir. We would like to take this opportunity to express our heartfelt gratitude to our President of PTA, Shri Abhijit Shanai, sir, for your outstanding leadership and dedication to our school community. I heartily thank you, sir. With a deep sense of appreciation, I heartily thank our HM, Shri Gaurav R.K. sir, for being an inspiring role model, a mentor to our students and staffs. Your dedication, passion, and commitment to education are truly commendable. Please accept our sincerest appreciation for all that you do for our school. I heartily thank you, sir. I heartily thank Lion Bhaskar Shetty, sir, for gracing this occasion. We would like to express our heartfelt gratitude for our SPL, Ms. Trupti P. Pujari, for outstanding leadership and hard work, and we wish you all the best for your future. Thank you, Trupti. We would like to take this opportunity to express our heartfelt gratitude to all the line members of our school for gracing this occasion. Please accept our sincerest thanks. We would like to express our heartfelt gratitude to each and every one of our PTA members for your guidance and encouragement. We deeply thank you all. We would like to express our heartfelt gratitude to all the teaching and non-teaching staffs for your tireless effort, creative ideas. I heartily thank you all. Our sincere gratitude goes out to all dear parents and well-wishers for their rock-solid support. We deeply thank you all. Next, our most prized position, the stars of the day, that is our students. Thank you for making our school community so vibrant and dynamic. Keep shining always. We would like to thank all the unknown known hands that contributed for the success of this program. Your expertise truly brightened our event. Once again, thank you one and all. Thank you, ma'am, for expressing heartfelt gratitude. Thank you all for being a part of this incredible event. We have to leave here inspired and motivated to make a difference. Remember, together we can achieve greatness. Thank you one and all.
ಪ್ರಿಯ ವಿದ್ಯಾಭಿಮಾನಿಗಳೇ, ಸಭಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿರುತ್ತದೆ. ಆಗಮಿಸಿದ ಸರ್ವರಿಗೂ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ಮೊದಲು ಶಾಲಾ ವಿದ್ಯಾರ್ಥಿಗಳಿಗೆ ಊಟಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತರುವಾಯ ಪೋಷಕರು ಆಗಮಿಸಿದ ವಿದ್ಯಾಭಿಮಾನಿಗಳು ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರಿಯಾಗಿ 2 ಗಂಟೆಗೆ ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ವೇದಿಕೆಯಲ್ಲಿ ನಡೆಯಲಿದೆ. ನೃತ್ಯದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳೆಲ್ಲರೂ ಊಟ ಆದ ಕೂಡಲೇ ಗ್ರೀನ್ ರೂಮಿಗೆ ಬಂದು ವೇಷಣ ಹಾಗೂ ಮೇಕಪ್ಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪೋಷಕರು, ವಿದ್ಯಾಭಿಮಾನಿಗಳು ಊಟ ಮುಗಿಸಿದ ತರುವಾಯ ವೇದಿಕೆಯ ಮುಂಭಾಗದಲ್ಲಿ ಹಾಕಿರುವ ಆಸನಗಳಲ್ಲಿ ಆಸೀನರಾಗಿ ಕೊನೆಯವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವಂದನೆಗಳು.
ಖುಷಿ. ಸುತ್ತ ಕತ್ತಲೆ
ಛಾಯೆ ಬೊಬ್ಬೆ ಪಾಡಡಿ ಮುತ್ತು ಬರುವೆ ಗುಮ್ಮಿ ಪುರ್ತು ಕಂತುಂಡು ಬಾಳೆ ಸುತ್ತ ಕತ್ತಲೆ ಛಾಯೆ ಬೊಬ್ಬೆ ಪಾಡಡೆ ಮುತ್ತು ಬರುವೆ ಗುಮ್ಮಿ ಪೊಪ್ಪ ಬರುವೆರು ತೋಲೆ ಬೆತ್ತ ಕನವೆರು ಬಾಲೆ ಸಬ್ದು ಮಲ್ಪಡೆ ಚಿನ್ನಿ ದೇವೆರು ಕಿನ್ನಿ ಜೋ 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 ಪಾಡಡೆ ಮುತ್ತು ಬರುವೆ ಗುಮ್ಮಿ ಜೋ 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 ಜೋ
ಮುಲ್ಲೆಗೆ ಮೂಡೈತ ದಾರಗೆ ಮಾತಿರ್ನ ಮೋಕೆದ ಪೂಪಿಂಗಾರುಗೆ ನಿರಿಕರಿತ ಪುಂಜೋಲೆ ಒಪ್ಪೋದ ದೆತ್ತಿಗೆ ಸಿರಿ ಸುಗಿ ಅರಳು ನಗುಂಡು ಮಲ್ಲಿಗೆ ಓ ಸತ್ಯೋದ ಸಿರೆ ಇಲ್ಲದ ಸಿರೆ ಬೆಲ್ಲ ಪಾತಿರ ಕೆಂಡ ಪುರ್ಲುಗೆ ಓ ಬಾಲೆ ಕೆದಗೆ ದೇವು ಕೆದಗೆ ಪಿಜಿನಾರಿಲ್ಲದ ನಾಗ ಸಂಪಗೆ ಜಿಬಿಲಿ 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 ಆಟಲ ಜಿಬಿಲಿ 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 ಆಟಲ ಬಲದೆ ಗೊಪ್ಪುಗ ಜಿಬಿಲಿ ಗೊಪ್ಪುಲ ಬೋಡ ಪಲ್ಲೆ ಕಲ್ಲ ಬಿಲ್ಲೆ ಮಾತಾ ಪೇ ಜಂದು ಬರಿ ಜಿಬಿಲಿ 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 ಆಟಲ ಜಿಬಿಲಿ 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 ಆಟಲ ಭಾಗ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆ ಸಂಗು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಗುಮೆ ಸುಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಭಾಗ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆ ಸುಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಗುಮೆ ಸುಂದು ಕಮ್ಮಿನ ಪಸಿರಂಗ ಊರೋರ್ ಮೇಡೆನನ ಬಂಗಾರದ ಕಂಗಳೊಡು ಪೇರೇನು ಪುದ ಒಣಸು ಸಿರಿ ಭಾಗ್ಯ ಪೆರ್ಕ ಉರ್ಕರಂಡು ಬಂಗಾರದ ಕಂಗಳೊಡು ಪೇರೇನು ಪುದ ಒಣಸು ಸಿರಿ ಭಾಗ್ಯ ಪೆರ್ಕ ಉರ್ಕರಂಡು ಮಾಯ ಕೊಡು ರಂಗಿ ಕೊಡು ಮೊದಲ ಮೊದಲು ಚಂದ್ರಿ ಭಾಗ್ಯ ಗಂಧ ಸಾಲೆ ಪೊರ್ಲಬಿದೆ ಗುಮೆ ಸುಂದು ಕಮ್ಮೆನ ಪಸಿರಿಂಗ ಊರೋರ್ ಮೇಡೆನನ ಗುಮೆ ಸುಂದು ಕಮ್ಮೆನ ಪಸಿರಿಂಗ ಊರೋರ್ ಮೇಡೆನನ Good afternoon, ladies and gentlemen. I, Shravayas of 10th standard with my co-host. I, Samiksha Nayak of 10th standard. I, Jed Mello of 9th standard. I, Malio of 9th standard. On behalf of our institution, I welcome each and everyone present here for the cultural program. Are you ready to get that thrill of exciting dramas, energetic dances, power-packed performances of our young talented students? Can you expect the huge round of claps?
Claps are the best motivations that you can give to our students. So without wasting our time, let's begin our program. या देवी सर्वभूतेषु शक्तिरूपेण संस्थिता ನಮಸ್ತಸ್ಸೆ 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 ನಮೋ ನಮಃ. ಸಾಗುತ್ತಿದ್ದಾನೆ ದಿಗಂತದತ್ತ ದಶ ದಿಶೆಗೆ ಪಸರಿಸಿ ತನ್ನ ಅಗಮ್ಯ ಚಿತ್ತ. ಈ ಸುಂದರ ಅಪರಾಹ್ನದ ಓಕುಳಿಗೆ ಇನ್ನಷ್ಟು ರಂಗು ನೀಡಲು ಸಜ್ಜಾಗಿದೆ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಚ್ಚರಿಪೇಟೆ. ನವರಸಗಳಲ್ಲಿ ವಾರ್ಷಿಕೋತ್ಸವದ ಚಿತ್ತಾರ ತುಂಬುತ್ತಾ ಉತ್ಕೃಷ್ಟತೆಗಾಗಿ ಶಿಕ್ಷಣ ಎಂಬ ಮಾತಿಗೆ ಅನ್ವರ್ಥ ರೂಪವಾಗಿ ಪೋಷಿಸುವ ಅನನ್ಯ ಸಂಸ್ಥೆ ನಮ್ಮ ವಿದ್ಯಾಲಯ. ಈ ಅಪೂರ್ವ ಅಪರಾಹ್ನದಲ್ಲಿ ವಾರ್ಷಿಕೋತ್ಸವದ ರಸದೂತಣದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಆದರಣೀಯ ಅತಿಥಿಗಳಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಹಾಗೂ ಸರ್ವ ವಿದ್ಯಾಭಿಮಾನಿಗಳಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. It is a culture to remember the God Almighty before anything we do or start. So let us begin this function by a welcome dance. ನಾವು ಮಾಡುವ ಅಥವಾ ಪ್ರಾರಂಭಿಸುವ ಪ್ರತಿಯೊಂದು ಕೆಲಸಕ್ಕೂ ಮೊದಲು ಸರ್ವಶಕ್ತ ದೇವರನ್ನು ಸ್ಮರಿಸುವುದು ಸಂಸ್ಕೃತಿಯಾಗಿದೆ. ಕರತಾಡನದ ಧ್ವನಿಯೊಂದಿಗೆ ಸ್ವಾಗತ ನೃತ್ಯವನ್ನು ಪ್ರದರ್ಶಿಸಲು 10ನೇ ತರಗತಿಯ ವಿದ್ಯಾರ್ಥಿಯರನ್ನು ಬರಮಾಡಿಕೊಳ್ಳೋಣ.
Thank you, girls. It was really a wonderful start to the program. So beautiful, so elegant, just looking like a wow. Do you know who they are? They are the buddies of nursery class. ಶ್ರಾವ್ಯ, ವೃಂದಾವನ ಕೇಳಿದ್ಯಾ? ಹೌದು, ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮ ನೆಲೆಸಿದ ಊರು ಅಲ್ವಾ? ಇದೀಗ ವೃಂದಾವನದಿಂದ ಕೃಷ್ಣ ರಾಧೆಯರು ನೃತ್ಯ ಪ್ರದರ್ಶನಕ್ಕೆ ಆಗಮಿಸಿದ್ದಾರೆ. मधुबन में भले कान्हा किसी को पी से मिले, मन में तो राधा के ही प्रेम के हैं फूल खिले। किस लिए राधा जले, किस लिए राधा जले, बिना सोचे समझे किस लिए राधा जले, किस लिए राधा जले। ओ गोपियां तारे हैं, चांद है राधा, फिर क्यों है उसको विश्वास आधा। कान्हा जी का जो सदा इधर उधर ध्यान रहे, राधा बेचारी को फिर अपने पे क्या मान रहे। गोपियां आनी जानी है, राधा तो मन की रानी है। गोपियां आनी जानी है, राधा तो मन की रानी है। सांझ सखारे जमुना किनारे, राधा राधा ही कान्हा पुकारे। ओए होए ओए होए, बाहों के हार जो डाले कोई कान्हा के गले। राधा कैसे न जले, राधा कैसे न जले, आग तन मन में लगे। राधा कैसे न जले, राधा कैसे न जले। राधे 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 ना, राधे 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 ना। What a mesmerizing performance of the day. Thank you, little buddies. Now we are proud to present to you a beautiful rendition of a traditional Konkani song. Please welcome our shining stars of UKG to celebrate the culture of music. Shravya. ಇದಕ್ಕೆ ಥ್ಯಾಂಕ್ಸ್ ನಾನು ಇದು ಅದು ನೀನು ಹೇಳಿ ಬರಬೇಕು ಒಬ್ಬಳೆ ಹೋಗಿ ನನಗೆ ಬರಲಿಕ್ಕಿಲ್ಲ ಮೇಡಮ್ ತಗೊಳ್ಳಿ ಸ್ಟಾರ್ಟ್ ಮಾಡಿ ಪೋಷಕರೇ,
LKG, UKG, ನರ್ಸರಿ ಮಕ್ಕಳ ಡ್ಯಾನ್ಸ್ ಆದ ಕೂಡಲೇ ಪೋಷಕರು ಬಂದು ಮಕ್ಕಳನ್ನು ಕರೆದುಕೊಂಡು ಹೋಗಬೇಕಾಗಿ ವಿನಂತಿ. ಸ್ಟೇಜ್ನ ಹಿಂದುಗಡೆ ಬಂದು ಕರೆದುಕೊಂಡು ಹೋಗಬೇಕು. LKG, UKG, ನರ್ಸರಿ ಮಕ್ಕಳ ಪೋಷಕರು. Mucha mama, aniyaw sang katuka. Mucha mama, aniyaw sang katuka. Ani mazoricha pila lagi selu madinaka. Ani mazoricha pila lagi selu madinaka. Undir mama I love, ani bachi pona little. Undir mama I love, ani bachi pona little. Ani mazoricha pila nataka yaka ka sakailo. Ani mazoricha pila nataka yaka ka sakailo. Ya ya maya ya. Ya ya maya ya, 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 ya ya maya ya. लिली जागताना लिली सगळ्यांनी रे दिसता पळून मुझेच लिली ಅಲ್ಲಿ ಇಲ್ಲಿ ಕಂಡರೆ ಲಿಲ್ಲಿ ಎನ್ನ ಉಡಲ್ ಪನೊಂದುಂಡು ಅಲ್ಲೆನ ಪುಡರೆ ಬಲ್ಲಿ ನಿದೆಂತು लिली जागताना लिली सगळ्यांनी रे दिसता पळून मुझेच लिली ಅಲ್ಲಿ ಇಲ್ಲಿ ಕಂಡರೆ ಲಿಲ್ಲಿ ಎನ್ನ ಉಡಲ್ ಪನೊಂದುಂಡು ಅಲ್ಲೆನ ಪುಡರೆ ಬಲ್ಲಿ मुझेच लिली
कोणाची कल्याण साधी सोन्याची ही पोरी कोणाची कल्याण साधी सोन्याची ही पोरी कोणाची कल्याण साधी सोन्याची ही पोरी कोणाची. What a melodious beats. Thank you, shining stars. Get ready to groove to the beat of our next performance. We present to you our unique
तो सच है कि भगवान है मगर फिर भी अनजान है। ये तो सच है कि भगवान है मगर फिर भी अनजान है। धरती पे रूप माँ बाप का उस विधाता की पहचान है। ये तो सच है कि भगवान है। What an energetic beats. Thank you, dear buddies. ಕರಾವಳಿಯ ಕಂಪನ್ನು ಕೊಂಡಾಡುವ ಗಂಡು ಕಲೆ ಪೌರಾಣಿಕ ಪಾತ್ರದಿ ಪರಿತತ್ವವ ಪರಿಚಯಿಸುವ ಬಗೆ ಮಾತಿನ ಶೈಲಿ ನಾಟ್ಯದ ವಯ್ಯಾರ ಕಲಾರಸಿಕರ ಮನಸ್ಸನ್ನು ಕೆರಳಿಸುವ ಕಲೆ ಕಲಾಭಿಮಾನಕ್ಕೆ ಸಿಕ್ಕ ಉಡುಗೊರೆಯೇ ಯಕ್ಷಗಾನ ಯಕ್ಷಗಾನ ಯಕ್ಷಗಾನ. ಯಕ್ಷಗಾನ ಎಂಬುದು ನೃತ್ಯ ಹಾಡುಗಾರಿಕೆ ವೇಷಭೂಷಣಗಳನ್ನೊಳಗೊಂಡ ಒಂದು ಶಾಸ್ತ್ರೀಯ ಕಲೆ. ಯಕ್ಷಗಾನವು ಒಂದು ಸಾಂಪ್ರದಾಯಿಕ ರಂಗಭೂಮಿಯಾಗಿದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮನೆಮಾತಾಗಿದೆ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳು ನಾಟ್ಯಮಯೂರಿ ಎಂದು ಖ್ಯಾತಿ ಪಡೆದಿರುವ ರಕ್ಷಿತ್ ಶೆಟ್ಟಿ ಪಡ್ರೆ ಇವರ ದಕ್ಷ ನಿರ್ದೇಶನದಲ್ಲಿ ಆಡಿ ತೋರಿಸಲಿರುವ ಪ್ರಸಂಗ ಲೀಲಾ ಮಾನುಷ ವಿಗ್ರಹ. ಲೀಲಾ ಮಾನುಷ ವಿಗ್ರಹ. ಕಾಳಿಂಗನ ಪಾತ್ರದಲ್ಲಿ ಸಾನಿಕಾ, ಬಾಲಕೃಷ್ಣನ ಪಾತ್ರದಲ್ಲಿ ಅಮೃತ, ಕೃಷ್ಣನ ಪಾತ್ರದಲ್ಲಿ ಶ್ರೀಯಾ, ಸೂರಜ್, ದಿಶಾ, ಬಾಲಬಲರಾಮನ ಪಾತ್ರದಲ್ಲಿ ಎಂ ತಾನ್ಯಾ, ಕಾಳಿಂಗ ಬಳಗಳಾಗಿ ಶಾರ್ವಿ, ನಿಖಿಲ್, ಸಮನ್ವಿ, ತನಿಷ್ಕಾ, ಗರುಡನ ಪಾತ್ರದಲ್ಲಿ ನಿಷ್ಕಾ ಹಾಗೂ ಆರಾಧ್ಯ, ಬಕಾಸುರನಾಗಿ ಮೋಕ್ಷಿಕ್, ಧೇನುಕಾಸುರನಾಗಿ ಸಮರ್ಥ್, ವಾತಾಸುರನಾಗಿ ಕೌಶಿಕ್, ಪ್ರಲಂಬಾಸುರನಾಗಿ ಕೃತಾರ್ಥ್, ಕೇಶಿದಾನವನಾಗಿ ಆರುಷ್, ಆಘಾಸುರನಾಗಿ ಸಾನ್ವಿಕಾ, ಮಣಿಕರ್ಣನಾಗಿ ರಶ್ಮಿತಾ, ಮಕರನಾಗಿ ದಕ್ಷ್, ಪಂಚಜನನಾಗಿ ಶಾನ್ವಿಯಸ್, ಬಲರಾಮನಾಗಿ ಸಾನ್ವಿವಿ, ವಿಜಯನಾಗಿ ನೀರಜ್, ಭಾಗವತರಾಗಿ ಲಕ್ಷ್ಮೀನಾರಾಯಣ ಹೊಳ್ಳ, ಚೆಂಡೆ ಸುಮಿತ್ ಆಚಾರ್ಯ, ಮದ್ದಳೆ ಚಕ್ರತಾಳ, ಶ್ರೀವತ್ಸ ಸೋಮಾಯಜಿ, ವರುಣ್ ಆಚಾರ್ಯ, ಪ್ರಸಾದನ ಮೋಹಿನಿ ಕಲಾ ಸಂಪದ. ಗಟ್ಟಿಯಾದ ಚಪ್ಪಾಳೆಯ ಸುರಿಮಳೆಯೊಂದಿಗೆ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ.
ಹಲೋ 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 ಬೇಸ್ ಮೇಲೆ भी ಹಲೋ ಹಲೋ ಮಾನಿಟರ್ ವಾಲ್ಯೂಮ್ ಹಲೋ 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 ಮಾನಿಟರ್ ವಾಲ್ಯೂಮ್ ಹಲೋ 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 ಹಾಂ ಹಲೋ 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 ಲಾಂಗ್ ಇದೆ ಡಿಲೇ ಹಲೋ 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 ಬೇಸ್ ಘಾಟ್ ಮಾಡಿ ಸ್ವಲ್ಪ ಹಲೋ 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 ಗಣಾಧಿಪತಯೇ ನಮಃ ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲಿ ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆ ನೀ ಕಥಾಮೃತವ
ಮಂದಿಗಳ್ ಒಡನಾಡುತ್ತಾ 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 ನಮ್ಮಂದದ ತೆರನ ಮಂದಿಗಳ್ ಒಡನಾಡುತ್ತಾ 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 ಹೋಗುವ ತಾರು ವೃಂದವ ಹೊಡಕೊಳ್ಳುತ್ತಾ 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 ಹೋಗುವ ತಾರು ವೃಂದವ ಹೊಡಕೊಳ್ಳುತ್ತಾ 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 ಮುಂದೆ ಸೊಂಪಾದ ಕಾಳಿಂದಿಯ ಸೀಮೆ ಸೀಮೆ ನಂದ ಭೂಪನಿಗೆ ಕಂದಮ್ಮರಾಗಿ ಬಲರಾಮ ಕೃಷ್ಣರಾದ ನಾವೆಲ್ಲರಿಗೂ ಕಣ್ಮಣಿಗಾಗಿಯೇ. ಹೌದು ತಮ್ಮ. ಗೋವರ್ಧನದ ಬಳಿಯಲ್ಲಿ ನಮ್ಮ ದನಕರುಗಳನ್ನು ಮೇಯಿಸುವುದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತಾ ಇದೆ. ಆದ ಕಾರಣ ಬೇರೆ ಎಲ್ಲಾದರೂ ಸ್ಥಳವನ್ನು ಹುಡುಕಬೇಕೆಂದು ನಾನು ತೀರ್ಮಾನಿಸಿದ್ದೇನೆ. ನಿನಗೇನಾದರೂ ನೆನಪಾಗುತ್ತಾ ಇದೆಯೋ ಹೇಳಣ್ಣ. ತಮ್ಮ ಕೃಷ್ಣ ಅಣ್ಣ, ವಿಶಾಲವಾಗಿಯೂ ಆಳವಾಗಿಯೂ ಹರಿಯುತ್ತಿಹ ಕಾಳಿಂದಿ ನಮ್ಮ ನಂದಗೋಕುಲದ ಜೀವನಾಡಿಯಲ್ಲವೇ? ಹೌದಣ್ಣ. ಅಲ್ಲಿ ಹುಲುಸಾಗಿ ಬೆಳೆಯುತ್ತಿರುವ ಹುಲ್ಲು ನಮ್ಮ ಗೋವುಗಳ ಮೇವು. ಇನ್ನೂ ತಡವಿಲ್ಲ, ತಡೆಯೂ ಇಲ್ಲ. ಎಲ್ಲರೂ ಒಂದಾಗಿ ನದಿಯ ಬಳಿಗೆ ಸಾಗೋಣ. ಹಾಗೇ ಆಗಲಿ. ರಮಣದ ವಿನಿಪ ದ್ವೀಪವನಾಳ್ವ ಕದ್ರುವಿನನುಗ ಕಾಳಿಯಾಕ್ಯ ಪಣಸದ ತೇಜ ಭುಜಗೇಂದ್ರ
ದೇವಿ, ಏನು ಹೊರಟು ಬಂದಂತಹ ಕಾರ್ಯ? ಕೇಳುತ್ತಲೇ ಕಿಡಿಗೆದರಿ ಕಾಳಿಂಗನಿಂದ ದರ್ಪಿತಗೆ ತಳೆ ಮಹುಕ ತುದಿಯ ಕೈಗೆ ಕೊಳಿಲ್ಲ ದೇವಿದು ನಮ್ಮ ವರ್ಗದವರಿಗೆಲ್ಲ ನಾನೇ ಅಧಿಕಾರಿ. ಆದರೆ ಇಂದು ಬಂದಂತ ವರ್ತಮಾನ, ಆ ಗರುಡ ನಮ್ಮವರನ್ನೆಲ್ಲ ತಿನ್ನುವುದಕ್ಕಾಗಿ ಬರುತ್ತಿದ್ದಾನಂತೆ. ನಮ್ಮವರನ್ನೆಲ್ಲ ಸೇರಿಕೊಂಡು ನಡೆಯುತ್ತೇನಂತೆ ಕಡೆಗೆ.
ಬಂದವ ನಾನೇ ಗರುಡ, ನಿಮ್ಮ ಸಾಮರ್ಥ್ಯವನ್ನು ನನ್ನಲ್ಲಿ ತೋರಿಸಿ ಬಾ ಮುಂದೆ.
ಶರಣ ಶ್ರೇಯರ ಅಂಟ. ಹೇ ಸರ್ಪರಾಜ, ನೀನೆಂತ ಅವಿವೇಕಿಯಾದೆ. ನಿನ್ನ ಈ ವಿಷದೋರಿಯಿಂದ ನಮ್ಮ ದನಕರುಗಳೆಲ್ಲ ಸಾಯುತ್ತಾ ಇದೆ. ಯಾಕೆ ಹೀಗೆ ಮಾಡಿದೆ? ಪರಪೀಡೆ ಎನ್ನುವುದು ಪಾಪಕರವಲ್ಲವೇ? ಇದು ತಪ್ಪಲ್ಲವೇ? ಎಲ್ಲ ಬಾಲಕ, ಈಗ ನಿನ್ನನ್ನು ಕಚ್ಚಿ ಕೊಂದು ತಿನ್ನುವೆ. ಎಲ್ಲ ಕಾಳಿಂಗನೇ, ಸಾಮಾನ್ಯ ನಮ್ಮ ನುಡಿಗಳು ನಿನಗೆ ಪಟ್ಟಣಾಗುವುದಿಲ್ಲವೇ? ನಿನ್ನ ಈ ವಿಷಯದಲ್ಲಿ ಎಷ್ಟೆಂಬುದನ್ನು ನಾನು ನೋಡುತ್ತೇನೆ. ಬಾ ಮುಂದೆ. ಕಾಳಿಂಗನ ಹೊಡೆಯ ತಿಳಿದು ನಿಲ್ದ ಪರದಲ್ಲಿ ಶ್ರೀಕೃಷ್ಣ. ಪೂರ ಕಾಳಿಂಗನ ಹೊಡೆಯ ತೊಳೆದು ನಿಲ್ದ ಬಲದಲ್ಲಿ ಶ್ರೀಕೃಷ್ಣ. ನಲಿದನು ದೇವ ನಲಿದನು, ನಲಿದನು ದೇವ ನಲಿದನು. ತತೋಂಗ ದಿಗು ತಗತೈಯ ತೈಯ ಗತಗ ತತೋಂಗ ದಿಗು ತಗತೈ. ತತೋಂಗ ದಿಗು ತಗ ತತೋಂಗ ದಿಗು ತಗ ತತೋಂಗ ದಿಗು ತಗತೈ. ತತೋಂಗ ದಿಗು ತಗ ತತೋಂಗ ದಿಗು ತಗ ತತೋಂಗ ದಿಗು ತಗತೈ. ತತೋಂಗ ದಿಗು ತಗತೈ. ತತೋಂಗ ದಿಗು ತಗತೈ. ತಗದಿಮಿದೈ ತಗದಿಮಿದೈ ತಗದಿಮಿ. ನಲಿದನು ದೇವ ನಲಿದನು, ನಲಿದನು ದೇವ ನಲಿದನು, ನಲಿದನು ದೇವ ನಲಿದನು ಕೃಷ್ಣ, ನಲಿದನು ಕೃಷ್ಣ ನಲಿದನು. ಸಾಕು ಬಿಡು ಬಿಡು ಮಗನೇ, ಶೋಕವಿದೇಕೆ ಮೆಚ್ಚಿದೆ ಈಗೋ ಮದಂಗ್ರಿಯ. ರೇಖೆ ಮುದ್ರಿತವಾಯ್ತು ಪಣಿಯೊಳಗೇಕೆ ಭಯವೋ. ಶೋಕವಿದೇಕೆ ಮಗನೇ. ಸ್ವಾಮಿ, ಈ ಜಾಗವನ್ನು ಬಿಟ್ಟು ಸಮುದ್ರದ ಕಡೆಗೆ ಸಾಗು ಹೋಗು. ನೀನು ಸಜ್ಜನನಾಗಬೇಕು. ಗರುಡನ ಭೀತಿಯಿಲ್ಲದಂತೆ ನಾನು ನಿನ್ನನ್ನು ಅನುಗ್ರಹಿಸುತ್ತೇನೆ. ಇನ್ನು ಮುಂದೆ ಈ ಮಡುವು ಪಿತೃಗಳಿಗೆ ಕೈವಲ್ಯವನ್ನು ಒದಗಿಸುವ ಪುಣ್ಯತೀರ್ಥವಾಗಲಿ, ಶುಭವಾಗಲಿ. ಜಯ 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 ಜಯ.
ತೆಗೆದುಕೋ ಅರಿಯನ ಹಗೆತನವ
ಮಧುರೇಶ ರಾಜ್ಯದಲ್ಲಿ ನಿಮ್ಮ ವಧಿಸಲು ವತ್ಸನಿಲ್ಲಿ ವಿವಿಧ ರೂಪದಿ ಹಾಗೆ ನಿಮ್ಮನ್ನು ಹೇಳಲ ಪೂರನೇ ಪೂರನೇ ಸಿಕ್ಕಿದೆಯವ ಚಿಕ್ಕ ಪೂರನೇ ಹೋಗಲಿಕ್ಕೆ ಬಿಡೇನು ನಾನೇ ಸುಕ್ಕಿಲಿ ಹಲವರ ಕೊಂದೇನು ನಿನ್ನಯ ಸುತ್ತಗೂಡಿಸುವೆ ನಿನ್ನು ಸಮರಾಮುಖದಲ್ಲಿ ನಿನ್ನ ಶ್ರವ ಕಡಿವೆನು ಬಂದಿಯ ರೂಪವನ್ನು ತಾಳಿದ್ದೇನೆ ಯಾಕೆ ಬಲ್ಲಿಯ ಹೌದು ನಿನ್ನನ್ನು ಕೊಲ್ಲುವುದಕ್ಕೆ ಬಾ ಸಿದ್ಧನಾಗು ಬಾ ಮುಂದೆ
ಪುರದಿ ಮುನಿ ಸಾಂದೀಪನಿ ಪುರದಿ ಮುನಿ ಸಾಂದೀಪನಿ ಇರಲು ಭಾರ್ಯೆಯ ಸಹಿತ ಬಾಳುತ್ತ ಇರಲು ಭಾರ್ಯೆಯ ಸಹಿತ ಬಾಳುತ್ತ ತರಳ ನೋರ್ವನ ಪಡೆದನು ತರಳ ಓರ್ವನ ಪಡೆದನು ಹರುಷದಿಂದ ತರಳ ನೋರ್ವನ ಪಡೆದನು ಹರುಷದಿಂದ ಹರನ ದಯೆಯಲಿ ವಾರಣಾಸಿಯ ಪುರದಿ ಮುನಿ ಸಾಂದೀಪನಿ ಇರಲು ಬಾರಿಯ ಸಹಿತ ಬಾಳುತ್ತ ತರಳನೋರ್ವನ ಪಡೆದನು ಹರುಷದಿಂದ ಹರನ ವರಪ್ರಭಾಕ್ಷ ಕ್ಷೇತ್ರ ಕೈ ನಡೆಸಾದಿ ಬನಿ ಗುರು ಸತಿ ಸುತರ ಕೂಡಿ ಬರುತ್ತ ಬೆಳೆದ ನಾಗ ಸದ್ಬೋಧಿನಿ ಸ್ವಾಮಿ ಇದೇ ಸೋಮನಾಥನ ಪುಣ್ಯ ಕ್ಷೇತ್ರ ಮಗನೇ ಮಣಿಕರ್ಣ ಹೋಗಿ ಮಿಂದು ಬಾ ಮಗನೇ
ಹೆಚ್ಚು ದೂರ ಹೋಗಬೇಡ, ಹೆಚ್ಚು ದೂರ ಹೋಗಬೇಡ, ಅಲ್ಲೇ ಇರು. ಆದಿತ್ತು. ಸದ್ಬೋಧಿನಿ ಬಾ ಹೀಗೆ. ಹರುಷವಾದುದು ಪಾಲನು, ಹರುಷವಾದುದು ಸಿಕ್ಕುವನೆಂದು ಮರದೊಳ್ ಕೊಯ್ಯುತ್ತ ತಿಂದೆನು. ಯಾರೋ ಒಬ್ಬ ಬಾಲಕ ಸ್ನಾನಕ್ಕೆಂದು ನೀರಿಗೆ ಇಳಿದಿದ್ದಾನೆ. ಅದಕ್ಕಾಗಿ ಘೋರ ಮಕರ ರೂಪ ನಾನೇ ಬಂದವನು. ಯಾರಿಗೂ ತಿಳಿಯದಂತೆ ಅವನ ನೀರಲ್ಲಿ ತಿಂದು ಮುಗಿಸುತ್ತೇನೆ. ಹರ ಸರ್ವೇಶ್ವರ ನೀತಿರ ಮುನಿದೆಯ ಮಮತರಳನ ಸರದಿಗಿಳಿದು ಸುಖವಳಿಸಿ ಬರಿದಾದುದು ಬಾಳ್ವೆ. ಹರ ಸರ್ವೇಶ್ವರ ಇಲ್ಲ, ನೀನಿಲ್ಲದೆ ನಾನು ಬದುಕುವುದಿಲ್ಲ. ನಾನು ಸಾಯುತ್ತೇನೆ. ಎಂತಹ ಕೆಲಸಕ್ಕೆ ಮುಂದಾಗುವೆ ಕಾಂತೆ? ಸಲ್ಲದು. ವಿಧಿಲಿಖಿತವನ್ನು ಬಲ್ಲವರಾರು, ಅವನ ಆಯಸ್ಸು ಇಷ್ಟೇ ಅಂತಿದ್ದರೆ ಮೀರುವರಾರು. ಬೇಡ, ಪುತ್ರ ಶೋಕದಿಂದಲೇ ನಾವು ಬದುಕುವುದು ದೇವರಿಗೆ ಚಂದ. ಹೀಗೆ ಬಾ, ಸಾಗೋಣ. ನರನಾಗಿ ಹುಟ್ಟಿದಾತನಿಗೆ ವಿದ್ಯೆ ಎಂಬುದು ಮುಖ್ಯ. ಸದ್ಗುರುವಿನಲ್ಲಿ ವಿದ್ಯೆ ಕಲಿತಾತ ಶ್ರೇಷ್ಠ ವ್ಯಕ್ತಿಯಾಗಿ ಸಮಾಜದ ಶಕ್ತಿಯಾಗಿ ನಿಲ್ಲುತ್ತಾನೆ. ಹಾಗಾಗಿ ಸಾಂದೀಪನಿಗಳತ್ತ ಹೋಗಿ ಸಮಸ್ತ ವಿದ್ಯೆಯನ್ನು ಕಲಿತು ಬರೋಣ, ಸಾಗೋಣ. ಹಾಗೆ ಆಗಲಿ. ಕಂಡು ಬಳಿಕ ಸಾರುತ್ತಲೆ ಶ್ರೀಪದಕ್ಕೆ ಎರಗಿ, ಶ್ರೀಪದಕ್ಕೆರಗಿ ಹರಿಬಲರಾಮರಿರ
ಇರಲಾಗ ಅತಿ ಮುದದಿ ಬಾಲಕರ ಮನ್ನಿಸಿ ಈ ಪುರವೋ ಮಧುರೇ ಜನಪಸುತರೋ ಮೌನಿ ಶ್ರೇಷ್ಠ ಪುರವು ಮಧುರೇ ಜನಪಸುತರೋ ಮೌನಿ ಶ್ರೇಷ್ಠ ನಿಮ್ಮ ಬಗೆಯ ನರಿಗೂ ನಾವು ಮೌನಿ ಶ್ರೇಷ್ಠ
ಕಂದನ ದುಃಖವನ್ನೆಲ್ಲ ಮರೆತು ನೀವೆಲ್ಲರೂ ವಿದ್ಯಾದಾನ ನೀಡುತ್ತಿದ್ದೀರಿ. ಚಿಂತಿಸಬೇಡಿ, ನಿಮ್ಮ ಮಗ ಎಲ್ಲಿರಲಿ ಹೇಗೆ ನಾವು ತಂದು ಕೊಡುತ್ತೇವೆ. ಗುರುವರ್ಯ, ನಿಮ್ಮ ಹಾರೈಕೆಯ ಬಲವೊಂದಿದ್ದರೆ ಸಾಕು, ನಿಮ್ಮ ಮಗ ಕಾಲನ ಮನೆಯಲ್ಲಿದ್ದರೂ ತಂದೊಪ್ಪಿಸುತ್ತೇವೆ. ಆಶೀರ್ವದಿಸಿ ಹೋಗಿ ಬನ್ನಿ ಮಕ್ಕಳೇ, ಕೈಗೊಂಡ ಕಾರ್ಯದಲ್ಲಿ ಯಶೋವಂತರಾಗಿರಿ. ಅಣ್ಣ ತಮ್ಮ, ಗುರುಗಳಿಂದ ಆಶೀರ್ವಾದವನ್ನು ಪಡೆದಿದ್ದೇವೆ. ಇನ್ನು ನೇರವಾಗಿ ಪ್ರವಾಸ ಕ್ಷೇತ್ರಕ್ಕೆ ತೆರಳೋಣ. ಅಣ್ಣ ತಮ್ಮ, ಗುರುಗಳಿಂದ ಬೀಳ್ಕೊಂಡು ಸೇರಿದ್ದು ಪ್ರವಾಸ ಕ್ಷೇತ್ರಕ್ಕೆ. ಅದು ಸಮುದ್ರ ರಾಜ ಬೋರಿಗೊರೆಯುತ್ತಿದ್ದಾನೆ. ಏನೇ ಇರಲಿ, ಆ ವರ್ಣದೇವನನ್ನು ಪ್ರಾರ್ಥಿಸಬೇಕಾದದ್ದು ನಮ್ಮ ಕರ್ತವ್ಯ. ಆತನನ್ನೇ ಸ್ತುತಿಸೋಣ. ಜಯ ನಮೋ ವರ್ಣದೇವ ವಾರಣೀಪತಿ, ಜಯ ನಮೋ ರತ್ನಾಕರ, ಜಯ 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 ಜಯ. ಅಣ್ಣ ಕೇಳಿದೆಯಾ? ವರ್ಣದೇವನನ್ನು ಪ್ರಾರ್ಥಿಸಿದ್ದೇ ತಡ, ಬಂದು ಹೇಳಿದನಲ್ಲ, ಮಣಿಕರ್ಣನನ್ನು ಸೆಳೆದುಕೊಂಡು ಹೋದದ್ದು ಆ ಪಂಚಜನ ಎಂದು. ಅವನನ್ನೇ ಕರೆಯೋಣ. ಎಲವೋ ಪಂಚಜನ, ಜಲದಾಳದಲ್ಲಿ ಅಡಗಿ ಅವ್ಯವಹಾರ ನಡೆಸುವೆಯ? ಈಗ ನಿನ್ನನ್ನು ಸಮರಕ್ಕೆ ಆಹ್ವಾನಿಸುವವರು ಕೃಷ್ಣ ಬಲರಾಮರು. ಬಾ ಬಾ ಬಾ. ಏನಿದೆ ನಿದು ಚೋದ್ಯವೋ, ಏನಿದು 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 ಚೋದ್ಯವೋ, ಬರೆಯುವವರ್ಯಾರು? ಏನಿದು ಚೋದ್ಯವು, ಏನಿದು ಆರ್ಭಟೆಯು, ಮನುಜನ ನುಡಿ, ಏನಿದು ಕಿರುನುಡಿಯು, ಏನಿದೇನು ಚೋದ್ಯವು? ಅರಲೇ ಬಾಲಕರು, ಏನಿದು ಆಶ್ಚರ್ಯ! ಒಬ್ಬರಲ್ಲ ಈರ್ವರು ಬಾಲಕರು. ಏನು ಶೌರ್ಯ, ಏನು ಧೈರ್ಯ! ಯಾರಾದರೂ ಮೆಚ್ಚಲೇಬೇಕು. ಬಾರೆಲೋ ಪಂಚಜನ ಎಂದು ಕರೆದವರು ನೀವೇ? ಅಮ್ಮಮ್ಮ, ನಿಮ್ಮ ಧೈರ್ಯವೇ. ನಿಮ್ಮಂತವರಿಗೆ ಕಾಲನಾಗಬಲ್ಲವನು ನಾನು. ಬನ್ನಿ ಸಮರಕ್ಕೆ. ಮುಂದೆಯೋ ಪಂಚಜನ ಭಕ್ತಿಯ ಒಂದೆಯೋ ಪಂಚಜನ, ದುರ್ಮತಿ ನೀನು ಹೊಂದಿರ್ಪೆ ಗುರು ಸುತನ. ಹಿಂದೆ ಭೀಕರ ರೂಪ ತೋರಿ ನಿನ್ನನು ಒಂದು ಕಳಿವೆ ನಿಲ್ಲಿಗೆ. ಏನು ಬಂದೆಯ? ನಿನ್ನ ನಿರೀಕ್ಷೆಯಲ್ಲಿ ಇದ್ದವರು ನಾವು. ಗುರುಪುತ್ರನಾದ ಮಣಿಕರ್ಣನನ್ನು ನೀನು ಕೊಂದಿದ್ದಿ. ನಿನ್ನನ್ನು ವಿಚಾರಿಸುವುದಕ್ಕೆ ಬಂದವರು. ಸಾಯುವುದಕ್ಕೆ ಸಿದ್ಧನಾಗು. ಎಲವೋ ಪಂಚಜನ, ಏನು ಒಂದೊಮ್ಮೆ ಪಿನಾಕಿಯೇ ಬಂದರು ಹೋರಾಡುವ ಸಾಮರ್ಥ್ಯವುಳ್ಳವರು ನಾವು. ಅಂತಹದರಲ್ಲಿ ನಿನ್ನನ್ನು ಕೊಂದು ಗುರುಸದನ ಆತ್ಮಕ್ಕೆ ಶಾಂತಿ ಒದಗಿಸುತ್ತೇವೆ. ಬಾ ಮುಂದೆ. ಬತ್ತು ಬಂದರೆ
ನಿಮಗೆ ನರಮಾಂಸ ಭೋಜನ ಮಾಡುವ ಯೋಗ, ನಿಮಗೆ ಶೈಮಿನಿಯ ಅನುಭೋಗ. ನೀವು ನನ್ನ ಕೈಯಿಂದಲೇ ಸಾಯುತ್ತೀರಿ. ಬಾ ಮುಂದೆ, ಬಾ ಮುಂದೆ. ವರಸು ಜ್ಞಾನ ಮೂರ್ತಿಯ ಕರಸ್ಪರ್ಶದಿ ಖಳನು ಭೀತನಾಗಿ ನಡುಗುತ್ತಾ ಕರವ ಜೋಡಿಸಿ ಬದಕಿರುಗುತ್ತ ಹರಿಯ ಜನಾರ್ದನನೇ ಶ್ರೀಧವನೇ ಶರಣು ಶರಣು. ಹರಿ ಜನಾರ್ದನ ನಾರಾಯಣ ಅಚ್ಯುತ ಕಾಪಾಡು ತಂದೆ ಕಾಪಾಡು. ನೀನು ಯಾರು ಎನ್ನುವುದನ್ನು ಅರಿಯದೆ ನಿನ್ನೊಡನೆ ಹೋರಾಡಿದೆ. ಅಜ್ಞಾನ ಕಳೆಯಿತು, ಸುಜ್ಞಾನ ಮೂಡಿತು ಪ್ರಭು. ದೇವಾ, ಇನ್ನು ಈ ಭೂಮಿಯ ಮೇಲೆ ಬದುಕುವ ಯಾವ ಆಸೆಯೂ ನನಗಿಲ್ಲ. ನನಗೆ ಮೋಕ್ಷವನ್ನು ನೀಡು. ಮಾತ್ರವಲ್ಲ, ನನ್ನ ಹೆಸರೊಂದು ಶಾಶ್ವತವಾಗಿ ಉಳಿಯುವ ಹಾಗೆ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಪಂಚಜನ ಪ್ರಭು, ಸರಿ, ಮುಂದೆ ನಿನ್ನ ಹೆಸರಿನ ಶಂಕವೊಂದು ನಿರ್ಮಾಣವಾಗುತ್ತದೆ. ಅದೇ ಪಾಂಚಜನ ಎಂದು ಪ್ರಖ್ಯಾತವಾಗಲಿ. ಸಂತೋಷವಾಯಿತು ಪ್ರಭು, ಸಂತೋಷವಾಯಿತು. ಇದು ಮೋಕ್ಷವನ್ನು ಪಡೆಯುವುದಕ್ಕೆ ಸಿದ್ಧನಾಗು. ಹಾಗೇ ಆಗಲಿ. ತಮ್ಮ, ದುಷ್ಟನಾದ ಪಂಚಜನನನ್ನು ಕೊಂದವರಿದ್ದೇವೆ. ಆತ ಹೇಳಿದ್ದು ಹೇಗೆ? ಗುರುಪುತ್ರನ ಆತ್ಮವು ಶೈಮಿನಿಗೆ ಸೇರಿದೆಂಬುದಾಗಿ. ತಡ ಮಾಡುವುದಲ್ಲ, ಶೈಮಿನಿಯನ್ನು ಸೇರೋಣ. ಅಣ್ಣ, ತಮ್ಮ, ಯಮಲೋಕವನ್ನು ಸೇರಿ ಗುರುಪುತ್ರನ ಆತ್ಮವನ್ನು ಗುರುಗಳಿಗೆ ತೋರಿಸಿದ್ದಂತಾಯಿತು. ಎಲ್ಲವೂ ಸುಖಾಂತವಾಯಿತು. ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ಭದ್ರಂ ಶುಭಂ ಮಂಗಳಂ. ವೈವಿಧ್ಯಮಯವಾದ ವೇಷಭೂಷಣಗಳ ಮೂಲಕ ಸತತ 1 ಗಂಟೆಯ ಕಾಲ ಬಹಳ ಅದ್ಭುತವಾಗಿ ಯಕ್ಷಗಾನವನ್ನು ಪ್ರದರ್ಶಿಸಿದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅದ್ಭುತ ರೀತಿಯಲ್ಲಿ ತರಬೇತಿ ನೀಡಿದ ಯಕ್ಷಗಾನ ಕಲಾವಿದ, ಯಕ್ಷಗುರು ಆಗಿರುವ ನಾಟ್ಯ ಮಯೂರಿ ರಕ್ಷಿತ್ ಶೆಟ್ಟಿ ಪಡ್ರೆ ಇವರಿಗೂ ಧನ್ಯವಾದಗಳು. We are here to present a high energetic Hindi remix that will take you on the musical journey through the best of Bollywood. Please welcome our energetic boys and girls of class first for the powerful performance.
मैं डालू ताल पे भंगड़ा तू भी गिद्दा पाले चले रंग जमा दे हमके बने सभी मत वाले मन कहे कि मैं ले आऊं चांद और तारे सारे इन हाथों पर मैं चांद रखूं इस मांग में भर दूं तारे हेलो हेलो तू फ्लोर पे जब है आई येलो येलो बड़ी सॉलिड मस्ती छाई हेलो हेलो तू मच है तुमने लगाई येलो येलो कंट्रोल करो मेरे भाई लड़के ये दिल छन छन बोले अमृत सारी चूड़ियां रात बड़ी है मस्तानी तो दिल भर जानी कर ले गल्ला बूढ़िया दिल छन छन बोले अमृत सारी चूड़ियां रात बड़ी है मस्तानी तो दिल भर जानी कर ले गल्ला बूढ़िया ये नैन मटक्का तेरा मुझे बड़ा तड़पावे तू देख तो अजवी दिल पर गुड़िए तीर जायक जल जावे कर दे बिन पिए शराबी चेहरा तेरा गुलाबी कोई क्यों ना यमला बन जावे जो इतनी हो बेताबी हेलो हेलो दिल दिल से कनेक्ट करना येलो येलो ये बातें डायरेक्ट करना ये दिल छन छन बोले अमृत सारी चूड़ियां रात बड़ी है मस्तानी तो दिल भर जानी कर ले गल्ला बूढ़िया चल छैया 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 चल छैया 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 चल छैया 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 चल छैया 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 चल छैया 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 चल छैया 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 सारे इश्क की छाँव चल छैया छैया सारे इश्क की छाँव चल छैया पाँव जन्नत चले चल छैया छैया पाँव जन्नत चले चल छैया चल छैया 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 वो यार है जो खुशबू की तरह जिसकी जुबान उर्दू की तरह मेरी शाम रात मेरी कायनात वो यार मेरा सैया सैया चल छैया 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 What a rocking performance. Thank you, boys and girls. Lavani is a popular music form of Maharashtra. It is famous for its powerful rhythm. Have you ever seen Lavani? Let us welcome our boys and girls for their energetic performance.
नजरेत तुझ्या तलवार तू सांग कसा इजनार जी तू सांग कसा इजनार उरीचा धग धगता वनवा आली उमलून माझ्या गाली प्रीत नवी मखमाली रे बहरला हा मधुमास नवा काजळ लावून आले मी आज असं नका बघू अहो येते मला लाज केला शृंगार आज घातलंय असाच दिसते मी भारी जणू अप्सरा मी खास नखरेवाली कुठे निघाली घालून साडी लाल गुलाबी पागल करते तुझे मोरनीशी चाल गुलाबी साडी आणि लाली लाल लाल दिसते मी भारी राजा फोटो माझा काढ गुलाबी साडी आणि लाली लाल लाल दिसते मी भारी राजा फोटो माझा काढ झाला क्लोज आता वाईट मान वरती ओके राईट फोटो काढतो असा होणार ज्याने वातावरण ताईट मस्त खुशी मध्ये बायको माझी करीन पिलो फाईट माझा होऊ दे पगार गिफ्ट करतो रिंग लाईट नको मला चहा खारी आता जेवण करून जाईन सेलिब्रिटी तू मी तुझा पिये बनून राहीन येणार सेल्फी साठी क्राऊड मला फील होणार प्राऊड जाशील इन्स्टावर लाईव्ह आणि मी कमेंट करत पाहिन करीन कष्ट माझ्या पैशाने घेणार मेकअप किट राजा होणार मी इन्स्टाची स्टार हाय गुलाबी साडी आणि लाली लाल लाल दिसते मी भारी राजा फोटो माझा काढ किती मी क्यूट किती गोड किती छान दिसते मी भारी राजा फोटो माझा काढ नावाचं मी निशल टॅटून गोंधलं आता उतावीळ झालो गुडगा बाशिंग बांधलं तुझ्या नावाचं मी निशल टॅटून गोंधलं हात भरून आलो या हात भरून आलो या लई दुरून आलो या आणि करून धाडी भारी परफ्यूम मारून आलो या आग संध्या परत लई जोरात रंगत आलो या झाले
संध्या गावाला झाली या माझ्या लग्नाची घाई कधी बनणार तू राणी माझ्या लेकराची आई समध्या गावाला झाली या माझ्या लग्नाची घाई कधी म्हणणार तू राणी माझ्या लेकराची आई आता तारट झालूया आता तारट झालूया तुझ्या घरात आलूया लई फिरून बांधावरून कल्टी मारून आलो या आग ढिंचक जोरात टेक्नो वरात दारात आलो या झालंय झिंग 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 Thank you boys and girls for your mesmerizing performance. ಆತ್ಮೀಯ ವಿದ್ಯಾಭಿಮಾನಿಗಳೇ, ಕಳೆದ 2024ನೇ ಶೈಕ್ಷಣಿಕ ಸಾಲಿನಲ್ಲಿ 9ನೇ ತರಗತಿಯ ಅಂತಿಮ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಲಯನ್ ಭಾಸ್ಕರ್ ಶೆಟ್ಟಿ ಇವರು ನಗದು ಪುರಸ್ಕಾರವನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಹಿರಿಯರಾದ ಲಯನ್ ಭಾಸ್ಕರ್ ಶೆಟ್ಟಿ ಸರ್ ಇವರು ವೇದಿಕೆಗೆ ಬರಬೇಕು. ಪ್ರಥಮ ಸ್ಥಾನ ಪಡೆದ ಶ್ರಾವ್ಯ, ದ್ವಿತೀಯ ಸ್ಥಾನ ಪಡೆದ ಸಮೀಕ್ಷಾ, ತೃತೀಯ ಸ್ಥಾನ ಪಡೆದ ವೀಕ್ಷಾ ವೇದಿಕೆಗೆ ಕ್ರಮವಾಗಿ ಬಂದು ನಗದು ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶೈಕ್ಷಣಿಕ ಪ್ರೋತ್ಸಾಹವನ್ನು ನೀಡಿರುವುದಕ್ಕಾಗಿ ಲಯನ್ ಭಾಸ್ಕರ್ ಶೆಟ್ಟಿ ಸರ್ ಇವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಂದನೆಗಳು ಸರ್. ತುಳುನಾಡ ಪೊರ್ಲು ಐಸಿರನು ನಿಕಲ್ನ ದುಂಬು ತೋಜಾವರೆ ಬರೊಂದುಲ್ಲೆರ್ 2ನೇ ಕ್ಲಾಸ್ದ ಪುಟಾಣಿ ಜೋಕುಲು ಜೋರಾಯ್ನ ಕೈ ತಾಟಿದೊಟ್ಟುಗು ಜೋಕ್ಲೆನ ಮಿತ್ತ ಚಾವಡಿಗ ಬರಮಲ್ಪುಗ
ವರ್ಣ ಮೋಗೆದ ಪೂಪಿಂಗಾರುಗೆ ನಿರಿಕರಿತ ಪುಂಜೋಲೆ ಒಪ್ಪೋದ ದೆತ್ತಿಗೆ ಸಿರಿ ಸುಗಿ ಅರಳು ನಗುಂಡು ಮಲ್ಲಿಗೆ ಓ ಸತ್ಯೋದ ಸಿರೆ ಇಲ್ಲದ ಸಿರೆ ಬೆಲ್ಲ ಪಾತಿರ ಕೆದ ಪೊರ್ಲುಗೆ ಓ ಬಾಲೆ ಕೆದಗೆ ದೇವು ಕೆದಗೆ ಪಿಜಿನಾರಿಲ್ಲದ ನಾಗ ಸಂಪಗೆ ಏತೊಂಜಿ ಶೋಕದ ನೃತ್ಯ ಜೋಕ್ಲೆಗ ಸೊಲ್ಮೆಲು. Have you heard the song Matta Matta? So here comes the fifth boys to perform a wonderful dance in front of you. Please give them a big hand of applause. Really, boys, it was an energetic
Are you ready for a Tamil remix? Please welcome our cheerful boys of class 3rd for the performance. They are going to perform the foot tapping Ranjitame and get ready to groove. வச்சா வட்ட கருப்பு தொட்டு வச்சா சந்திரனில் இருந்து வச்சா சாரப்பாம்பு இடுப்ப வச்சா நட்சத்திர தொட்டி வச்சா கரும்பு தோண்டு நெத்தி வச்சா இஞ்சி வெட்டி கண்ணா வச்சா இம்மா தூண்டு வெக்கம் வச்சா நெத்தி பொட்டு லங்க தூக்கி பொட்டு போல வச்சா மல்ல சுத்து பட்டு உட பாட்டு கண்ணு பொட்டு வந்த மல்ல கத்து பல்லு வரத்துல உச்சி கட்டு நேரத்துல பட்டுன்னு பத்தியா உச்சா கட்டம் கட்டம் மல்ல ரஞ்சிதமே 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 மனச காலைக்கு மந்திரமே ரஞ்சிதமே ரஞ்சிதமே மனமாதது வலிக்க கொஞ்சனுமே அடி ரஞ்சிதமே ரஞ்சிதமே மனச காலைக்கு மந்திரமே ரஞ்சிதமே ரஞ்சிதமே மனமாதது வலிக்க கொஞ்சனுமே வந்தது 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 மனசு சத்திரமே சத்திரமே நான் நித்திர 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 கேடு சத்திரமே சத்திரமே கட்டுமல்லி கட்டி வச்சா கல கலதா பொட்டு வச்சா சந்திரனில் ரெண்டு வச்சா சாரா பாம்பு இழுக்க வச்சா வச்ச புத்தி ஒன்னையும் தூக்கி நெத்திக்கு மத்தியில் தொட்ட வச்ச வாழை உச்சி கொண்டு நேரத்துக்குள்ள உச்ச கட்டம் தொட்ட வாழை ரஞ்சிதமே ரஞ்சிதமே நான் மாமா உங்க ஆட்டத்துக்கு ஊரே ஆடுவேன் அதுக்கு ஒரு அடிய போட்டு விடுவோம் அப்படின்ற கட்டுமல்லி கட்டி வச்சா கல கலகா பொட்டு வச்சா சத்திரனில் ரெண்டு வச்சா சாரா பாம்பு இடுப்ப வச்சா வச்ச பொட்டி உன்னையும் தூக்கி நெத்திக்கு மத்தி போட்ட வச்சவளே உச்சி கொட்ட நேரத்துக்குள்ள உச்ச கட்டம் தொட்டவளே ரஞ்சிதமே 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 மனச கலைக்கும் மந்திரமே ரஞ்சிதமே ரஞ்சிதமே என்ன வந்தது வலிக்க கொஞ்சனுமே ரஞ்சிதமே ரஞ்சிதமே மனச கலைக்கும் மந்திரமே ரஞ்சிதமே ரஞ்சிதமே என்ன வந்தது வலிக்க கொஞ்சனுமே வந்தது 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 மனசு சத்திரமே சத்திரமே நான் நிக்கிற 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 வேடு சித்திரமே சித்திரமே ரஞ்சிதமே 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 Thank you boys for your power pack performance. ಕರುನಾಡತಾಯಿ ಸದಾ ಚಿನ್ಮಯಿ. ಆಹಾ, ಕಣ್ಣಿಗೆ ತಂಪು, ಕಿವಿಗೆ ಇಂಪು, ಎಷ್ಟು ಮಧುರವಾದ ಹಾಡು ಅಲ್ವಾ? ಹೌದು, ಇದೀಗ ಅದ್ಭುತವಾದ ಹಾಡಿಗೆ ಧ್ವನಿಯಾಗಲಿದ್ದಾರೆ ನಮ್ಮ ಸಂಸ್ಥೆಯ ಸಂಗೀತ ತರಗತಿಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನು ಕಲಾವೇದಿಕೆಗೆ ಸ್ವಾಗತಿಸೋಣ.
ಸುಮಧುರವಾದ ಹಾಡಿಗೆ ಧ್ವನಿಯಾದ ಎಲ್ಲರಿಗೆ ಧನ್ಯವಾದಗಳು. ವಾಯುದೇವನ ಪುತ್ರನು, ಶನಿದೇವನ ಆಪ್ತ ಮಿತ್ರನು, ಸೂರ್ಯದೇವನ ಪ್ರಿಯ ಶಿಷ್ಯನು, ರಾಮಚಂದ್ರನ ಪ್ರೀತಿ ಪಾತ್ರನು, ಪಾರ್ಥಧ್ವಜ ಲಾಂಛನನು, ಚಿರಂಜೀವಿ ಈ ಹನುಮನು. ಅಂತಹ ಶಕ್ತಿಶಾಲಿ ಬಜರಂಗಿಯನ್ನು ಕುರಿತು ನೃತ್ಯವನ್ನು ಈ ಸಾಂಸ್ಕೃತಿಕ ವೇದಿಕೆ ಮೇಲೆ ಪ್ರದರ್ಶಿಸುತ್ತಾರೆ 4ನೇ ತರಗತಿಯ ಹುಡುಗರು. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಬರಮಾಡಿಕೊಳ್ಳೋಣ. चरण सरोज रज निज मन मुकुर सुधार बरनौ रघुबर विमल जसु जोदायक फलचारि ज्ञान गुण सागर जय कपीस दिवलोक उजागर जय ज्ञान गुण सागर जय कपीस दिवलोक उजागर दूत अतुलित बल धामा रंजन पुत्र पवन सुत नामा महावीर विक्रम बज ज्ञान गुण सागर जय कपीस दिवलोक उजागर जय ज्ञान गुण सागर जय कपीस दिवलोक उजागर दूत अतुलित बल धामा रंजन पुत्र पवन सुत नामा महावीर विक्रम बजरंगी कुमति निवार सुमति के संगी शंकर सुमन केसरी नंदन तेज प्रताप महाजगबंदन शंकर सुमन केसरी नंदन तेज प्रताप महाजगबंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया राम लखन सीता मन बसिया ಅದ್ಭುತವಾದ ಪ್ರದರ್ಶನಕ್ಕೆ ಧನ್ಯವಾದಗಳು. ಶ್ರಾವ್ಯ, ನಮ್ಮ ಸಮಾಜ ಹೇಗಿರಬೇಕು? ಸಮಾಜವು ಆದರ್ಶವಾಗಿರಬೇಕು. ಸ್ವಸ್ಥ ಸಮಾಜ ನಮ್ಮದಾಗಿರ್ಬೇಕು. ಆದರೆ ಸಮಾಜದಲ್ಲಿ ನಾವು ಇವತ್ತೊಂದು ಕೆಲವು ದುಷ್ಪರಿಣಾಮಗಳನ್ನು ಕಾಣುತ್ತಿದ್ದೇವೆ. ಹೌದು, ಬಹಳ ಮುಖ್ಯವಾಗಿ ಡ್ರಗ್ಸ್ನಿಂದ ದೂರವಾಗಿ ಹೊಸ ಜೀವನವನ್ನು ಹೇಗೆ ಕಟ್ಟಿಕೊಳ್ಳಬಹುದು ಎನ್ನುವುದನ್ನು ಸಾರುವ ಒಂದು ಕಿರು ನಾಟಕ. ಸುಶಾಂತ್ ಕೋಟ್ಯಾನ್ ಸಚ್ಚರಿಪೇಟೆ ಇವರ ನಿರ್ದೇಶನದಲ್ಲಿ ನಾಟಕ ಇದೀಗ 10ನೇ ತರಗತಿಯ ವಿದ್ಯಾರ್ಥಿನಿಯರಿಂದ. ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿನಿಯರನ್ನು ವೇದಿಕೆಗೆ ಸ್ವಾಗತಿಸೋಣ.
ಹಲೋ ತಗೋ ಮಗ, ಒಳಗಿಡಿದನ್ನು. ಆಯ್ತಮ್ಮ, ನೀನ್ ಫ್ರೆಶ್ ಅಪ್ ಆಗಿ ಬಾ ಆಯ್ತಾ? ಮೇಡಮ್, ನೀವು ಕೂತ್ಕೊಳ್ಳಿ. ಅಮ್ಮ, ಇದು ನಿಮ್ಮ ಮಗಳಿಗೆ ಸಿಕ್ಕಿರೋ 2ನೇ ಜನ್ಮ. ಇನ್ನು ನೀವು ಅವಳನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ಬೇಗ ಅವಳು ನಾರ್ಮಲ್ ಲೈಫ್ಗೆ ಬರ್ತಾಳೆ. ಇನ್ನು ಮುಂದೆ ನಿಮಗೆ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ ಅಲ್ಲ? ಇನ್ಯಾವ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಮೇಡಮ್? ಆಸ್ಪತ್ರೆಯ ಬಿಲ್ 3,20,000 ಆಗಿದೆ. ಇದುವರೆಗೆ ಒಟ್ಟು 6 ಲಕ್ಷ ರೂಪಾಯಿ ಖರ್ಚಾಯಿತು. ಮಿಡ್ಲ್ ಕ್ಲಾಸ್ ಜನಗಳು ಮೇಡಮ್ ನಾವು. ಇಷ್ಟೆಲ್ಲ ದುಡಿದಿಟ್ಟದ್ದು ಅವಳ ಭವಿಷ್ಯಕ್ಕೋಸ್ಕರ. ಜವಾಬ್ದಾರಿ ಇದ್ದಿದ್ರಿಂದ ಅಲ್ವಾ ಮೇಡಮ್ ಇಷ್ಟೆಲ್ಲ ಮಾಡಿದ್ದು? ಅಯ್ಯೋ, ಖಂಡಿತ ಅಮ್ಮ, ಅವಳನ್ನು ನೋಡುವಾಗಲೇ ಗೊತ್ತಾಗುತ್ತೆ ನೀವು ಅವಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಅಂತ. ಹೌದು ಮೇಡಮ್, ನನ್ಗೆ ಏನೇ ಕಷ್ಟ ಇರಲಿ, ನನ್ನ ಮಕ್ಕಳಿಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಮೈಯ ಬೆವರಿನ ಜೊತೆಗೆ ಬೆತ್ತರನ್ನು ಬಸಿದು ದುಡಿದು ಸಾಕಿದ್ದೇನೆ ಮೇಡಮ್ ಅವಳನ್ನು. ಆದ್ರೆ ಈಗ ಅವಳು ಈ ಸಮಾಜದ ಮುಂದೆ ನನ್ನನ್ನು ತಲೆ ತಗ್ಗಿಸುವ ಹಾಗೆ ಮಾಡಿಬಿಟ್ಟು. ಅಯ್ಯೋ ಅಮ್ಮ, ಏನೋ ಒಂದು ವಿಷಗಳಿಗೆ ಡ್ರಗ್ಸ್ನ ಬಲೆಗೆ ಬಿದ್ದು. ಆ ಸಮಯದಲ್ಲಿ ಮಕ್ಕಳ ಮನಸ್ಥಿತಿ ಹಾಗಿರುತ್ತಮ್ಮ. ಅವರಿಗೆ ಅದರಿಂದ ಹೊರಬರಬೇಕು ಅಂತ ಅನಿಸಿದ್ರು ಹೊರಬರಲಾರದೆ ಒದ್ದಾಡ್ತಾರೆ. ಅಂತ ಮಕ್ಕಳೇನು ವಿಷಗಳಿಗೆಯೋ ಏನು ಮನಸ್ಥಿತಿಯೋ ನೀವೇನ್ ಹೇಳ್ತಿದ್ದೀರಂತಾನೆ ನಂಗೆ ಅರ್ಥ ಆಗ್ತಿಲ್ಲ ಮೇಡಮ್. ನನ್ನ ಮಗಳು ಚೆನ್ನಾಗಿ ಓದ್ಬೇಕು, ಅವಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ಬೇಕು ಅಂತ ದೊಡ್ಡ ಕಾಲೇಜಿಗೆ ಸೇರಿಸಿದೆ. ಆದ್ರೆ ಅಲ್ಲಿ ಮಕ್ಕಳ ಎದುರಿಗೆ ನನ್ನ ಮಗಳು ಕಷ್ಟದ ಪರಿಸ್ಥಿತಿಯಲ್ಲಿರುವವಳಂತ ಗೊತ್ತಾಗ್ಬಾರ್ದು ಅಂತ ಅವಳು ಕೇಳಿದ್ದನ್ನೆಲ್ಲ ಇಲ್ಲ ಅಂದೆ ತೆಗೆಸಿಕೊಟ್ಟೆ. ಡ್ರೆಸ್, ಮೊಬೈಲ್, ಖರ್ಚಿಗೆ ಬೇಕಾದಷ್ಟು ದುಡ್ಡು. ಇದು ಈಗಿನ ಪೇರೆಂಟ್ಸ್ ಮಾಡುವ ದೊಡ್ಡ ತಪ್ಪು. ಮಕ್ಕಳು ಕೇಳಿದಾಗೆಲ್ಲ ಖರ್ಚಿಗೆ ದುಡ್ಡು ಕೊಡ್ತೀರಿ, ಆದ್ರೆ ಕೊಟ್ಟ ದುಡ್ಡನ್ನು ಯಾವುದಕ್ಕೆ ಖರ್ಚು ಮಾಡ್ತಿದ್ದೀರಿ ಅಂತ ಕೇಳುವಷ್ಟು ಪುಸ್ತಕ ನಿಮ್ಮಲ್ಲಿಲ್ಲ. ದುಡ್ಡಿನ ಜೊತೆಗೆ ಮಗಳಿಗಿಂತ ಒಂದಿಷ್ಟು ಟೈಮ್ ಕೊಟ್ಟಿದ್ರೆ ಇವತ್ತವಳಿಗೆ ಆಗ್ತಿರ್ಲಿಲ್ಲ. ನೀವು ಹೇಳಿದ್ದೆಲ್ಲವೂ ಸರಿ ಮೇಡಮ್. ತಂದೆ ಇಲ್ಲದ ಮಗುವನ್ನು 25 ವರ್ಷದಿಂದ ಈ ರೀತಿ ಸಾಕ್ಬೇಕು ಅಂತಾದ್ರೆ ಹಗಲು ರಾತ್ರಿ ದುಡ್ಡಿದ್ದೇನೆ ಮೇಡಮ್ ನಾನು. ಆದ್ರೆ ಇದೆಲ್ಲ ಅವರಿಗೆ ಎಲ್ಲೇ ಅರ್ಥ ಆಗುತ್ತೆ? ಅಮ್ಮ, ಮಕ್ಕಳಿಗೆ ನಾವು ಎಷ್ಟು ಟೈಮ್ ಕೊಡ್ತೇವೆ ಅನ್ನೋದು ಮುಖ್ಯ ಆಗೋದಿಲ್ಲ, ಕೊಟ್ಟ ಸಮಯವನ್ನು ಹೇಗೆ ಕೊಡ್ತಿದ್ದೇವೆ ಅನ್ನೋದು ಮುಖ್ಯ ಆಗುತ್ತೆ. ನೀವಿಷ್ಟೆಲ್ಲ ಕಷ್ಟಪಡ್ತಿರೋದನ್ನು, ಇಷ್ಟೆಲ್ಲ ಮಾಡ್ತಿರೋದನ್ನು ಒಂದು ದಿನನಾದ್ರೂ ನಿಮ್ಮ ಮಗಳಲ್ಲಿ ಹೇಳಿದ್ದೀರಮ್ಮ? ಒಂದು ದಿನನಾದ್ರೂ ನಿಮ್ಮ ಮಗಳಲ್ಲಿ ಮನಸ್ಸಿಚ್ಚಿ ಮಾತನಾಡಿದ್ದೀರಮ್ಮ? ಇಲ್ಲ ಅಲ್ವಾ? ಅಮ್ಮ, ನೀವವಳನ್ನು ನೋಡ್ಕೊಳ್ಳೋ ರೀತಿ ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಮಕ್ಕಳು ದೊಡ್ಡವರಾಗ್ತಾ ಬರುವಾಗ ಬರೀ ಪೇರೆಂಟ್ಸ್ ಮಾತ್ರ ಆಗೋದಲ್ಲ, ಕೆಲವೊಮ್ಮೆ ಫ್ರೆಂಡ್, ಬ್ರದರ್, ಸಿಸ್ಟರ್ ಎಲ್ಲವೂ ಆಗ್ಬೇಕಾಗುತ್ತೆ. ಈಗಿನ ನಮ್ಮ ಯಾಂತ್ರಿಕ ಬದುಕಿನಲ್ಲಿ ಮನುಷ್ಯ ಜೀವನ ಸಂಬಂಧಗಳ ಸೂಕ್ಷ್ಮತೆಗಳು ಕಡಿಮೆಯಾಗ್ತಿವೆ. ಮೊದಲು ಮಕ್ಕಳ ಮುಖ ನೋಡುವಾಗಲೇ ತಂದೆ ತಾಯಿ ಏನಾಗಿದೆ ಅಂತ ಹೇಳ್ತಿದ್ರು, ಆದ್ರೆ ಈಗ ಡಾಕ್ಟರ್ ಹೇಳಿದ ಮೇಲೆ ಏನಾಗಿದೆ ಅಂತ ಗೊತ್ತಾಗೋದು. ಮನುಷ್ಯ ವಿದ್ಯಾವಂತನಾಗ್ತಿರುವಂತೆ ಅವನ ನಡುವಿನ ಭಾವನೆಗಳು ಸಾಯ್ತಿವೆ. ನೀವು ಹೇಳಿದ್ದೆಲ್ಲವೂ ಸರಿ ಮೇಡಮ್. ನನ್ನಂತ ತಂದೆ ತಾಯಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಅವರು ಕೇಳಿದ್ದನ್ನೆಲ್ಲ ತೆಗೆಸಿಕೊಡುವುದು, ಅವರನ್ನು ಸುಖದಿಂದ ಇರುವ ಹಾಗೆ ನೋಡಿಕೊಳ್ಳುವುದು. ಹೀಗೆ ಹೋರಾಡುವ ನಮ್ಮ ಭಾವನೆಗಳು ಅದು ಯಾವಾಗ ಸಾಯ್ತದೋ ಗೊತ್ತಾಗುದಿಲ್ಲ ಮೇಡಮ್. ನಮ್ಮ ಕನಸು, ಆಸೆ ಇದೆಲ್ಲವೂ ಬಲಿ ಆಗ್ತಿದೆ. ಇಷ್ಟೆಲ್ಲ ಮಾಡಿಯೂ ಒಂದೆರಡು ಮಾತನಾಡಿ ನೋಡಿ ಅಂತೆ ಮಕ್ಕಳಿಗೆ. ಈಗಿನ ಲೈಫ್ ಸ್ಟೈಲ್ ನಿಮ್ಗೆ ಅರ್ಥ ಆಗುದಿಲ್ಲ ಅಂತ ಹೇಳ್ತಾರೆ. ಈ ಲೈಫ್ ಸ್ಟೈಲ್ಗೋಸ್ಕರ ನಾವು ನಮ್ಮ ಲೈಫ್ ಅನ್ನೇ ಬಲಿ ಕೊಟ್ಟಿರ್ತೇವೆ. ಇದನ್ನೆಲ್ಲ ಯಾಕೆ ಮೇಡಮ್ ಇವರು ಅರ್ಥ ಮಾಡಿಕೊಳ್ಳುವುದಿಲ್ಲ? ಮೇಡಮ್, ನಾನು 8 ಗಂಟೆ ದುಡಿದ್ರೆ ನನಗೆ ಸಿಗುವ ದುಡ್ಡು 500 ರೂಪಾಯಿ. ನನ್ನ ಮಗಳಿಗೆ ದುಡ್ಡು ಕಡಿಮೆ
ತಗೋಬೇಕು ಅಷ್ಟೇ. ಮತ್ತೊಂದು, ಈ ಮಕ್ಕಳು ಡ್ರಗ್ಸ್ನ ಚಟಕ್ಕೆ ಬೀಳೋದಿಕ್ಕೆ, ಮಾದಕ ವ್ಯಸನಿಗಳಾಗೋದಿಕ್ಕೆ ತುಂಬಾ ಕಾರಣಗಳಿವೆ. ಒಂದೇನಂದ್ರೆ ಈ ಮಕ್ಕಳ ಮೇಲಿರುವ ಕೆಟ್ಟ ಕುತೂಹಲ. ಒಮ್ಮೆ ಡ್ರಗ್ಸ್ ಎಳೆದು ನೋಡುವ, ಸಿಗರೆಟ್ ಎಳೆದು ನೋಡುವ, ಡ್ರಿಂಕ್ ಮಾಡಿದ್ರೆ ಏನಾಗುತ್ತೆ ನೋಡುವ ಅನ್ನೋ ಕೆಟ್ಟ ಕುತೂಹಲದಿಂದ ತುಂಬಾ ಮಕ್ಕಳು ಈ ಚಟಕ್ಕೆ ಬಲಿಯಾಗ್ತಾರೆ. ಮತ್ತೊಂದು, ಮತ್ತೆ 4-6 ಮಂದಿ ಯುವಕರ ನಡುವೆ ಒಬ್ಬ ಕುಡಿಯೋದವನಿರುವಾಗ ಏನಾಗೋಲ್ಲ ಕುಡಿ, ಒಂದು ದಿನ ಅಲ್ವಾ ಅಂತ ಪ್ರಚೋದನೆ ಮಾಡ್ತಾರಲ್ಲ, ಇದು ಒಂದು ಮುಖ್ಯ ಕಾರಣ. ಮತ್ತೆ ಈ ಸಣ್ಣ ಮಕ್ಕಳು ಕುಡಿಯುವ ಜ್ಯೂಸ್ನಲ್ಲಿ, ತಿನ್ನುವ ತಿಂಡಿಯಲ್ಲಿ, ಚಾಕ್ಲೇಟ್ನಲ್ಲಿ ಮಾದಕ ದ್ರವ್ಯವನ್ನು ಬೆರಕೆ ಮಾಡಿ ಅವರನ್ನು ಚಟಕ್ಕೆ ಬಲಿ ಬೀಳುವಂತೆ ಮಾಡುವ ಕೆಟ್ಟ ಸಮಾಜದಲ್ಲಿ ನಾವಿದ್ದೇವಮ್ಮ. ಅಷ್ಟೇ ಅಲ್ಲ, ಕೆಲವರು ಬಿಸ್ನೆಸ್ ನಲ್ಲಿ ಲಾಸ್ ಆಯ್ತು ಅಂತ, ದುಡ್ಡಿಲ್ಲ ಅಂತ, ಇನ್ನು ಏನೇನೋ ಕಾರಣಕ್ಕಾಗಿ ಮಾದಕ ದ್ರವ್ಯದ ವ್ಯಸನಿಗಳಾಗ್ತಾರೆ. ಆದ್ರೆ ಅವರಿಗೆ ಅದರಲ್ಲಿ ಸಿಗೋ ಪರಿಹಾರ ಕೇವಲ ಒಂದು ಕ್ಷಣದ್ದು ಮಾತ್ರ. ಮುಂದಿನ ಜೀವಮಾನವಿಡೀ ಅದರಲ್ಲೇ ಸಫರ್ ಆಗ್ತಾರೆ ಅವರು. ನಾವೆಲ್ಲರೂ ಒಟ್ಟಾಗಿ ಈ ಸಮಾಜವನ್ನು ಮಾದಕ ವ್ಯಸನದಿಂದ ಮುಕ್ತವಾಗಿಸಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯ ನನಗೆ ಬೇಕು. ಹಾ ಅಮ್ಮ, ಮತ್ತೊಂದು ವಿಷಯ. ಏನ್ ಮೇಡಮ್? ನಿಮ್ಮ ಮಗಳು ನಾರ್ಮಲ್ ಆಗಿ ಕಾಣಿಸೋದು ಮಾತ್ರ, ಕಂಪ್ಲೀಟ್ ಆಗಿ ಸರಿ ಆಗಿಲ್ಲ. ನೀವು ಆದಷ್ಟು ಅವಳ ಜೊತೆ ಇರೋದಕ್ಕೆ ಪ್ರಯತ್ನ ಮಾಡಿ, ಕಂಪ್ಲೀಟ್ ಆಗಿ ಸರಿ ಆಗ್ತಾಳೆ. ಸರಿ ಮೇಡಮ್. ಸರಿ ಅಮ್ಮ, ಬರ್ತೀನಿ. ಆಯ್ತು ಮೇಡಮ್. ಹಾ ಶ್ವೇತಾ, ಇದು ನಿಂಗೆ ಸಿಕ್ಕಿರೋ ಹೊಸ ಲೈಫ್. ನಾನು ಇಷ್ಟು ಹೆಲ್ಪ್ ಮಾಡಿದಕ್ಕೆ ನಾನು ಕೇಳಿದ ಸಣ್ಣ ಹೆಲ್ಪ್ ಖಂಡಿತ ಬೇಡ. ಜಾಗ್ರತೆ ಮಾಡಿ, ಬರ್ತೀನಿ. ಆಯ್ತು ಮೇಡಮ್. ಮಗ, ಡಾಕ್ಟರ್ ನಿನ್ನೊಬ್ಬಳನ್ನೇ ಬಿಟ್ಟು ಎಲ್ಗೂ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ನನ್ ಕೆಲ್ಸದ ಬಗ್ಗೆ ಗೊತ್ತಲ್ಲ ಮಗ ನಿಂಗೆ. ಇಷ್ಟೆಲ್ಲ ಆಗಿ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಸರಿ ಮಗ, ಬರ್ತೀನಿ. ಊಟ ಮಾಡುವ ಆಯ್ತಾ? ಏನಾದ್ರೂ ಬೇಕಿದ್ರೆ ಕಾಲ್ ಮಾಡು, ಬರ್ತೇನೆ. ದುಡ್ಡಿಲ್ಲ, ಅಮ್ಮ ಮನೇಲಿ ದುಡ್ಡಿಟ್ಟು ಹೋಗಿಲ್ಲ, ಇವತ್ತು 1 ದಿನ ಕೊಟ್ಟು
ಈ ಪ್ರಪಂಚದಲ್ಲಿ ದುಡ್ಡಿಗೆ ಮಾತ್ರ ಬೆಲೆ. ನಿನಗೊಂದ್ಸಲ ಇದು ಕಟ್ಟಿಸಿಬಿಟ್ಟೆ, ಮುಂದೆ ನನಗೂ ದುಡ್ಡು ಮಾಡ್ಕೊಂಡು ಸುಲಭವಾಗುತ್ತೆ ಅಂತ ನಿನ್ನ ಫ್ರೆಂಡ್ಶಿಪ್ ಅನ್ನು ಬೆಳೆಸಿಕೊಂಡೆ, ನಿನ್ನನ್ನು ನನ್ನ ಬಳಿ ಬೆಳೆಸಿಕೊಂಡೆ. ನೀನು ನನ್ನನ್ನು ನಿಂಬಲೆ ನಿಂಬಲೆ ನನ್ಬಲೆ ಬೀದಿಟ್ಟದ್ದು. ಇನ್ಸ್ಪೆಕ್ಟರ್, ಇನ್ಮೇಲಿಂದ ನಿಮ್ಮ ಆಟ ನಡೆಯಲ್ಲ. ಇವತ್ತು ನನ್ನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದೀರಿ. ನಿಮ್ಮಂತವರನ್ನು ಹಿಡಿದು ಕಾನೂನು ಕೊಡಬೇಕೆಂದು ಪ್ರಯತ್ನ ಪಡ್ತಾನೆ ಇದೆ. ಆದ್ರೆ ಪೊಲಿಟಿಕಲ್ ಪವರ್ ಹಾಗೂ ದುಡ್ಡಿನ ಮಧ್ಯದಿಂದ ತಪ್ಪಿಸಿಕೊಳ್ತಾ ಇದ್ರಿ. ಆದ್ರೆ ಇವತ್ತು ನಾವು ಹಾಕಿದ ಬಲೆಗೆ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ದೀರಿ. ನೋಡಿದ್ರ ವೀಕ್ಷಕರೇ, ನಾವೆಲ್ಲರೂ ಕಷ್ಟಪಟ್ಟು ಇಂಥವರನ್ನು ಹಿಡಿದುದರಿಂದ ಇವರನ್ನು ಹಿಡಿಯಲು ಸಾಧ್ಯವಾಯಿತು. ಡಾಕ್ಟರ್ ಮತ್ತು ಶ್ವೇತಾ ಮಾಡಿದ ಈ ಒಂದು ಕೆಲಸದಿಂದಾಗಿ ಅದೆಷ್ಟೋ ಯುವಕ ಯುವತಿಯರು ಡ್ರಗ್ಸ್ ವ್ಯಸನಿಗಳಾಗುವುದನ್ನು ತಪ್ಪಿಸಿದಂತಾಯಿತು. ಅದೆಷ್ಟೋ ಯುವಕ ಯುವತಿಯರ ಜೀವ ಉಳಿಸಿದಂತಾಯಿತು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಇದೊಂದು ಎಲ್ಲರಿಗೂ ಉದಾಹರಣೆಯಾಗಬೇಕು. ಹೌದು ವೀಕ್ಷಕರೇ, ಡ್ರಗ್ಸ್ ಎಂಬುದು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿದ್ದರೆ ಅದನ್ನು ನೀವು ಯಾವತ್ತೂ ಮುಚ್ಚಿಡಬಾರ್ದು. ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇಂತಹ ಮಾಫಿಯಾಗಳನ್ನು ಕಂಡರೆ ನೀವೆಲ್ಲರೂ ಒಟ್ಟಾಗಿ ಸೇರಿ ಇಲಾಖೆಗೆ ತಿಳಿಸಿ. ಇಲಾಖೆಯವರು ನಿಮಗೆ ಸಹಾಯ ಮಾಡ್ತಾರೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಇಂತಹ ಮಾಫಿಯಾಗಳ ದಂಗೆಗಳನ್ನು ಮೂಲದಿಂದ ಕಿತ್ತೆಸೆಯೋದು ಸಾಧ್ಯ. ನಾವೆಲ್ಲರೂ ಒಟ್ಟಾಗಿ ಸೇರಿ ನಶೆ ಮುಕ್ತ ಸಮಾಜಕ್ಕೆ ಹೋರಾಟ ಮಾಡೋಣ. ಕಲಾಭಿಮಾನಿಗಳೇ, ಡ್ರಗ್ಸ್ ಮುಕ್ತ ಸಮಾಜವನ್ನು ನಿರ್ಮಿಸುವ ಆಶಯವನ್ನು ಹೊಂದಿದ ವ್ಯಸನ ಕಿರುಪ್ರಹಸನವನ್ನು ನಾವೆಲ್ಲರೂ ವೀಕ್ಷಿಸಿದ್ದೇವೆ. ಈ ಪ್ರಹಸನದಲ್ಲಿ ವಿವಿಧ ಪಾತ್ರಗಳಿಗೆ ಜೀವವನ್ನು ತುಂಬಿದಂತಹ ವಿದ್ಯಾರ್ಥಿ ರಂಗ ಕಲಾವಿದರು. ಡಾಕ್ಟರ್ ಪಾತ್ರದಲ್ಲಿ ತೃಪ್ತಿ ಪಿ ಪೂಜಾರಿ, ಅಮ್ಮನ ಪಾತ್ರದಲ್ಲಿ ಸಾನಿಕಾ ಪಿ ಅಂಚನ್, ಮಗಳು ಶ್ವೇತಾಳ ಪಾತ್ರದಲ್ಲಿ ಶ್ರಾವ್ಯ, ಗೆಳತಿಯರ ಪಾತ್ರದಲ್ಲಿ ಹರ್ಷಿತಳಾಗಿ ಪ್ರತೀಕ್ಷಾ ದೇವಾಡಿಗ, ಪ್ರಿಯಾಂಕಳಾಗಿ ಸೌಜ್ಞಾ, ಇನ್ಸ್ಪೆಕ್ಟರ್ ಆಗಿ ಭವ್ಯ, ಪ್ರಹಸನದ ಸಂದೇಶವಾಹಕರಾಗಿ ಶ್ರಾವ್ಯ ಎಸ್ ಮತ್ತು ಸಮೀಕ್ಷಾ ನಾಯಕ್. ಎಲ್ಲ ಕಲಾವಿದರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಅತ್ಯುತ್ತಮ ಸಂದೇಶವುಳ್ಳ ಪ್ರಹಸನವನ್ನು ನಿರ್ದೇಶಿಸಿದವರು ನಮ್ಮೂರಿನ ಯುವ ಸಾಹಿತಿ, ನಾಟಕಕಾರ ಸುಶಾಂತ್ ಕೋಟ್ಯಾನ್ ಸಚ್ಚರಿಪೇಟೆ ಇವರು. ಅತ್ಯುತ್ತಮ ಮೌಲ್ಯವುಳ್ಳ ಈ ಪ್ರಹಸನವನ್ನು ರಚಿಸಿದವರು ನೂತನ್ ಕುಮಾರ್ ಇವರು. ಸಂಗೀತ ನಿರ್ದೇಶನ ನೀಡಿದವರು ಸುಧಾಕರ್ ಬೆದ್ರಾ. ಇವರೆಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ವಂದನೆಗಳು. अब समय आ गया है कि हमारी प्रतिभाशाली लड़कियों को केंद्र में रखकर शुरुआत की जाए. एक उच्च ऊर्जावान हिंदी रिमिक्स के साथ तीसरी कक्षा के बच्चों का स्वागत करें. दिन नाचा जो ट्विटर पे ट्रेंड हो गया, नासिक के ढोल पे धन 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 नाचा तो सबका दी एंड हो गया. मेरे इशारे
तुझे मेरा वाला डांस, यह मेरा वाला डांस, तो नाचू। यह मेरा वाला डांस, तो नाचू। यह मेरा वाला डांस। आवरा का दावरा मोर सावरा है बावरा, धोती कुर्ता पहन के घूमे दिल्ली हो या आगरा। रली वाले झुमके पे जिया ललचाए, कमर लचकाए तो लको गिर जाए। रली वाले झुमके पे जिया ललचाए, कमर लचकाए तो लको गिर जाए। क्या शानदार प्रदर्शन है, धन्यवाद लड़कियों। Have you ever seen hip hop dance form? Yes, hip hop is a dance style characterized by bouncers and rocks. Let us welcome our energetic boys to perform hip hop. ಮಧುರೆ ಅನ್ನ ಕೊಡಿ ವಾಮದಿನಿ ಅನ್ನ ರೆಡಿ ಮರ್ದ ಮೆಚ್ಚು ಅನ್ನ ಕೊಡಿ ವಾಮದಿನಿ ನಲ್ಲ ಕೊಟ್ಟೆ ಅಡಿ ಮಾಮಧುರೆ ಅನ್ನ ಕೊಡಿ ವಾಮದಿನಿ ಅನ್ನ ರೆಡಿ ಮರ್ದ ಮೆಚ್ಚು ಅನ್ನ ಕೊಡಿ ವಾಮದಿನಿ ನಲ್ಲ ಕೊಟ್ಟೆ ಅಡಿ ಪಟಾಸೆ ವಾರಾಸೆ ಬಲ್ಲಾಸೆ बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक भटक साली दुश्मन की देखो जो फाट लावली अरे बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक भटक साली दुश्मन की देखो जो फाट लावली बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी
What a dance! It was really amazing. Thank you, boys. ಈಗ ನಿಮ್ಮ ಮುಂದೆ 6ನೇ ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಯರು ತಮ್ಮ ಸುಂದರವಾದ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. चूड शिव शंकर पार्वती रमण निनगे नमो। चूड शिव शंकर पार्वती रमण निनगे नमो जटाटवेगलज्जल प्रवाह भावितस्थले घरेवलम्ब्य लम्बिताम्बुजङ्गतुङ्गमालिका ढमड्ढमड्ढमड्ढमन्निनादमड्ढमर्वयुज्जकार चण्डताण्डवं तनोतु न शिव शिवम् जटाकटाः सम्भ्रम भ्रमन्निलिम्ब निर्जरी विलोलवीचि वल्लरी विराजमानमूर्धनि धगद्धगद्धगज्ज्वलल्ललाटकट्टभावके किशोरचन्द्रशेखरे रति प्रदक्षिणम् मम। रुद्राक्षव धरिसिद परम वैष्णवनु नीने गरुड गमन नम पुरंदर विठलन प्राण प्रियनु Thank you girls for your mesmerizing performance. And the excitement doesn't stop here. Our next performers are ready to take the stage. Now 4th standard girls are going to perform a remix on Hindi and Tamil songs. So let's welcome them with huge round of applause. 4, 3, 2, 1.
मचती तूफान सी हर एक ठुमका आजमाए, बजती अलार्म सी दो पल न शांति, क्लब की जगा दे आत्माएं। हो आजा हिला देंगे हम आज अंगना, तेरे नाल करके बीट ड्रॉप नचना, दिल डिस्को डिस्को बोले सारी रात सजना, दिल डिस्को डिस्को बोले सारी रात सजना, दिल डिस्को डिस्को बोले सारी रात सजना, डिस्को डिस्को आजा हिला देंगे हम आज अंगना, आजा हिला देंगे हम आज अंगना, दिल डिस्को डिस्को बोले सारी रात सजना, दिल डिस्को डिस्को बोले सारी रात सजना, दिल डिस्को डिस्को बोले सारी रात सजना। इश्क में दिल बना है, इश्क में दिल फना है, ओ मिटा दे या बना दे, मैंने तुझको चुना है, ओ तेरे सारे रंग ओढ़ के ढंग ओढ़ के तेरा हुआ मैं सबको छोड़ के, इश्क नहीं करना नाप तोल के, राज खोल के आया हूँ मैं सबको बोल के, ओ मैं तो चलिया तेरी ओर, तेरा चलिया है जोर, तेरा होया मैं यार में, भूले आए संसार में, चलिया तेरी ओर, तेरा चलिया है जोर, तेरा होया मैं यार में, भूले आए संसार में। നാടിൻ നന്മകനെ പൊന്മകനെ മുത്തായവനെ, നിന്നും സൂര്യനും ചന്ദ്രനും ഒന്നായവനെ, കാലം കാത്ത് വച്ച രക്ഷകനെ സംഹാരകനെ, ഞങ്ങൾ കണ്ണനായി വന്നവനെ, ഭയമേ മാറിപ്പോ നീ അണ്ണൻ വന്നാൽ തുമ്പിട്ട് നെല്ല്, ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല, ഇവനെ തൊഴുവാനായി ജനത്തിരക്ക്, കാലം എടുത്തു വച്ചാൽ സ്വർഗം പോലും മണ്ണൽ വീട്. Illuminati, അണ്ണത്തനി നാടൻ കുലമല്ലുമിനാട്ടി, Illuminati, Illuminati, അണ്ണത്തനി നാടൻ കുലമല്ലുമിനാട്ടി. शानदार, बहुत अच्छा नृत्य था, है ना? हाँ सच में बहुत अच्छा था। वैसे अगला परफॉर्मेंस किसका है? अगले परफॉर्मेंस में भगवान शिव के नाम के गाने पर नृत्य करने आ रही हैं तो 5वीं कक्षा की लड़कियां। तो दोस्तों जोर की तालियों से उनका स्वागत कीजिए। முடி முடி பகை முடி பலி கொடுத்தவன் கதை முடி, அடி அடிக்குது சிவனடி, பகை நிரலும் முன்னடி. முடி 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 பகை முடி பலி கொடுத்தவன் கதை முடி, அடி அடிக்குது சிவனடி, பகை நிரலும் முன்னடி. முடி 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 பகை முடி பலி கொடுத்தவன் கதை முடி, அடி அடிக்குது சிவனடி, பகை நிரலும் முன்னடி.
राज सेव्यमान पावनांग्रि पंकजं व्यालयज्ञ सूत्रमिन्दुशेखरं कृपाकरं नारदादि योगी वृंद वंदितं दिगंबरं काशिकापुरादिनाथ काल भैरवं भजे कोटिभास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुरादिनाथ कालभैरवं भजे पाशदण्ड पाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुरादिनाथ कालभैरवं भजे भक्तिमुक्तिदायकं प्रशस्तचारु विग्रहं भक्तवत्सलं स्थितं समस्तलोकविग्रहं विनिक्वणन् मनोज्ञेम किङ्किनीलसत्कटिं काशिकापुरादिनाथ कालभैरवं भजे Thank you girls for your amazing performance. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಆತ್ಮರಕ್ಷಣಾ ಕಲೆಗಳಲ್ಲಿ ಕರಗತ ಮಾಡಿಕೊಂಡಾಗ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಆತ್ಮರಕ್ಷಣಾ ಕಲೆಗಳಲ್ಲಿ ಕರಾಟೆಗೆ ಒಂದು ಅಗ್ರಸ್ಥಾನವಿದೆ. ದೈಹಿಕ ಸಾಮರ್ಥ್ಯ, ದೇಹ ಸಮನ್ವಯ, ಉತ್ತಮ ಮನಸ್ಸು ಮತ್ತು ಸ್ವಯಂ ಶಿಸ್ತು ಇಂತಹ ಅಭ್ಯಾಸ ಕರಾಟೆಯಿಂದ ಮಾತ್ರ ಸಾಧ್ಯ. ಇದೀಗ ನಮ್ಮ ಮುಂದೆ ವಿದ್ಯಾರ್ಥಿಗಳು ಸಮರ ಕಲೆಯನ್ನು ಪ್ರದರ್ಶಿಸಲಿದ್ದಾರೆ. ಸಾಮಾನ್ಯ ವ್ಯಾಯಾಮದ ಶೈಲಿ. ನೀವು ಸ್ಟಾರ್ಟ್ ಮಾಡಿ, ನೀವು ಸ್ಟಾರ್ಟ್ ಮಾಡಿ. ಕರಾಟೆ ಒಂದು ಉತ್ತಮವಾದ ಕ್ರೀಡೆ. ಕರಾಟೆ ಒಂದು ಉತ್ತಮ ವ್ಯಾಯಾಮ. ಕರಾಟೆ ಎಂದರೆ ಶಿಸ್ತು. ಕರಾಟೆಯಿಂದ ಉಸಿರಾಟದ ತೊಂದರೆ ನಿವಾರಣೆ. ಕರಾಟೆಯಿಂದ ಮಾನಸಿಕ ವ್ಯಾಯಾಮ. ಕರಾಟೆ ಒಂದು ಆತ್ಮರಕ್ಷಣೆಯ ಕಲೆ. ಅದನ್ನು ತಿಳಿದುಕೊಂಡವನಿಗೆ ಮಾತ್ರ ಗೊತ್ತಾಗುವುದು ಅದರ ಬೆಲೆ. ಇದರಿಂದ ಉತ್ತಮ ನಡವಳಿಕೆ, ಶಿಸ್ತು, ಮಾನಸಿಕ ಹಾಗೂ ದೈಹಿಕ ವ್ಯಾಯಾಮ ಬೆಳೆಸಲು ಸಾಧ್ಯ. Six, 7, 8, 9, 10. Left side down. There 1, 2, 3, 4, 5. Same right side. There 1, 2, 3, 4, 5. 1, 2, 3, 4, 5, 6, 7, 8, 9, 10. Up. 3. Osmos. Double arm breathe in. Out. In. Out. In. Out. In.
out, in, out, in, out, in, out, and back. 2 points mid. 1, 2, 3, 4, 5, 6, 7, 8, 9, 10. 3, up, 3. Right leg back, forward toss. Go. Stop kick. 1, 2, 3, 4, 5. Change your leg. 1, 2, 3, 4, 5. Up. Ball. ಕರಾಟೆಯ ಪ್ರಥಮ ಬೆಲ್ಟಿನ ಕಟ. Chin. Bo. First kata. Kata name. Start. Hop. More. ಒಬ್ಬ ದಾರಿಯಲ್ಲಿ ಹೋಗುತ್ತಿರುವಾಗ 4 ಮಂದಿ ಹೊಡೆಯಲು ಬಂದರೆ ತನ್ನ ಆತ್ಮರಕ್ಷಣೆಯನ್ನು ಹೇಗೆ ಮಾಡಬಹುದು ಎಂಬುದನ್ನು ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರದರ್ಶಿಸಲಿರುವರು. Up. Bo. ಇದೀಗ 3ನೇ ಕಟವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿ ತೋರಿಸಲಿದ್ದಾರೆ. 3ನೇ ಕಟ ಎಂದರೆ 4 ಮೂಲೆಗಳಲ್ಲಿಯೂ ರಕ್ಷಣೆ ಮಾಡುವ ವಿಧಾನ. Chin. Bo. Kata number 3. Kata name. Sir. Up. Bo. ಕರಾಟೆ ವಿದ್ಯಾರ್ಥಿಗಳ ಹೊಟ್ಟೆ ಎಷ್ಟು ಗಟ್ಟಿ ಇದೆ ಎಂಬುದನ್ನು ತೋರಿಸಲು ಈಗ ನಿಮ್ಮ ಮುಂದೆ ಕರಾಟೆ ತರಬೇತಿದಾರರು ವಿದ್ಯಾರ್ಥಿನಿಯ ಹೊಟ್ಟೆಯ ಮೇಲೆ ರೀಪನ್ನು ಒಡೆಯುತ್ತಾರೆ. ಈ ಶಕ್ತಿಯ ಪ್ರದರ್ಶನವನ್ನು ವೀಕ್ಷಿಸಿ. ನವಶಕ್ತಿ ವೈಭವ್ ಓದೆಲ್ಲ 9th girls means told ya. Okay, what? But here this read for. I can say thanks. That's this. Not this much telling. Navashakti Vaibhav ಓದಿದ್ದೇನೆ. This much thanks tell and ದಾರಿಯಲ್ಲಿ ಹೋಗುತ್ತಿರುವಾಗ ಹಿಂದಿನಿಂದ ಬಂದು ಆಕ್ರಮಣ ಮಾಡಿದರೆ ತನ್ನನ್ನು ರಕ್ಷಿಸಲು ಯಾವುದೇ ಆಯುಧಗಳು ಇಲ್ಲದಿದ್ದರೂ ಯಾವ ರೀತಿಯಲ್ಲಿ ರಕ್ಷಿಸಬಹುದು ಎಂಬುದನ್ನು ವೀಕ್ಷಿಸಿ. Bo.
4 ಮಂದಿ ವಿದ್ಯಾರ್ಥಿಗಳ ಮೇಲೆ ಮಲಗಿ ಹೊಟ್ಟೆಯ ಮೇಲೆ ಭಾರವಾದ ಕಲ್ಲನ್ನು ಇಟ್ಟು ಸುತ್ತಿಗೆಯಿಂದ ಕಲ್ಲನ್ನು ಒಡೆಯುವ ರೋಮಾಂಚಕ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ನೂರು ಸಾಮರ್ಥ್ಯದ ಬೈಕನ್ನು ಶಿಕ್ಷಕರಾದ ಶ್ರೀ ಹರೀಶ್ ಬೆಳ್ಮನ್ ರವರು ಮಾಸ್ಟರ್ ಅಲಿಶಾನ್ 8ನೇ ತರಗತಿ ಇವನ ಹೊಟ್ಟೆಯ ಮೇಲಿಂದ ಚಲಾಯಿಸುವ ಮೈ ಜುಮ್ ಎನಿಸುವ ದೃಶ್ಯ ನಿಮ್ಮ ಮುಂದೆ. 55 ತೂಕದ ಮಾಸ್ಟರ್ ಅಲಿಶಾನ್ನ ಹೊಟ್ಟೆಯ ಮೇಲೆ ಸುಮಾರು 150 ಕೆಜಿ ಭಾರವನ್ನು ಹೊರುವ ಸಾಮರ್ಥ್ಯದ ವಿಭಿನ್ನವಾದ ಕೌಶಲ್ಯ. ತಾವೆಲ್ಲರೂ ಚಪ್ಪಾಳೆಯ ಮೂಲಕ ಇವರನ್ನು ಪ್ರೋತ್ಸಾಹಿಸಿ.
ಈವರೆಗೆ ಕರಾಟೆ ಪ್ರದರ್ಶನ ನೀಡಿದ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಮಕ್ಕಳಿಗೆ ಸರಿಯಾದಂತಹ ಮಾರ್ಗದರ್ಶನ ನೀಡಿದ ಶ್ರೀ ಹರಿ ಸರ್ ಬೆಲ್ಮನ್ ಇವರಿಗೂ ಅಭಿನಂದನೆಗಳು ಹಾಗೂ ವೀಕ್ಷಿಸಿದಂತಹ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು. ವಾವ್, the performances are going very well, isn't it? Yes, let's give it up once again for our amazing dancers. And guess what? The excitement doesn't end here. Up next, we have another fantastic performance lined up for you. So sit back, relax and get ready for yet another dose of talent and creativity. Let's welcome our 9th standard girls with a big round of applause who are gonna be performing on a remix song. Are you ready? రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి సొగులాడి స్వప్న సుందరి నీ మడత సూపు మా పటేల మల్లె పందిరి రచ్చరాజ పందె ఊపిరి నీ వంక చూస్తే గుంటెలోన డీరి డిరిడిరి కూనీగా నడుములోన తూట పెట్టి తుపాకి పెంచినామె తింగని చిట్టి మగజాతి నట్ట మడత పెట్టి ఆ కుర్చీని మార్చబెట్టి कैसा शर्माना तुझे नच के दिखा
ಚೆಲ್ಲಮೇ ನಾನೊಂದು ಚಾತಮ್ಮ ಇಲ್ಲ ದುರಿಗೋತಮ್ಮ ತೂಯಲ್ ಗುರಿಗೆತ್ತುಮ್ಮ ಉನ್ನಯ நீ தொட்டதெல்ல ஹிட்டு அட இட்டாந்தென்ன வட்டு இனி நமக்கு அது சென்சார் கட்டு பெஞ்சு சத்தம் கேட்டு விடுதான விழும் ஒட்டு நீ வாங்கிக்க காதல் சீட்டு வாடா மச்சான் Wow, that was an amazing performance. Thank you, girls. ದಶಾವತಾರ ಜಾಗತಿಕ ಸಂರಕ್ಷಣೆಯ ಹಿಂದೂ ದೇವರಾದ ವಿಷ್ಣುವಿನ 10 ಅವತಾರಗಳನ್ನು ಸೂಚಿಸುತ್ತದೆ. ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ವಿಷ್ಣುವಿನ ವಿವಿಧ ಅವತಾರಗಳಲ್ಲಿ 10 ಅವತಾರಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇದೀಗ ಮಹಾವಿಷ್ಣುವಿನ ದಶಾವತಾರಗಳನ್ನು ನಿಮ್ಮುಂದಿಡಲಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿನಿಯರು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಲೇ 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 ಗಾ ಲೇ 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 ಕಂಡು ಲೇ 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 ಗಾ la
रत्तेगा अरे ले 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 गा ले 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 कंडु ले 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 गा अरे ले 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 गा ले 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 कंडु ले 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 गा ಕ್ಷತ್ರಿಯರನ್ನು ಬಹಳ ಸತ್ತಿ ಕೆತ್ತಿ ನಾರಿಯೇರುಗ ಕ್ಷತ್ರಿಯರನ್ನು ಬಹಳ ಸತ್ತಿ ಕೆತ್ತಿ ನಾರಿಯೇರುಗ ಸತ್ಯ ಪಂಪೆ ಕೇಲೆ ಪರಶುರಾಮ ರತ್ತೆಗ ಸತ್ಯ ಪಂಪೆ ಕೇಲೆ ಪರಶುರಾಮ ರತ್ತೆಗ ಅರೆ ले 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 गा ले 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 कंडु ले 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 गा अरे ले 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 गा ले 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 कंडु ले 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 गा ಉಪ್ಪು ನೀರ ಕಡಲ ಕಟ್ಟ ಕಟ್ಟಿನಾರು ಏರುಗ ಉಪ್ಪು ನೀರ ಕಡಲ ಕಟ್ಟ ಕಟ್ಟಿನಾರು ಏರುಗ ಸರ್ಪಶಾಹಿ ಪಂಪಿ ರಾಮದೇವರಂತೆಗ ಸರ್ಪಶಾಹಿ ಪಂಪಿ ರಾಮದೇವರಂತೆಗ ಅರೆ ले 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 गा ले 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 कंडु ले 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 गा अरे ले 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 गा ले 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 कंडु ले 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 गा ಅರ್ಜುನಗ ಸಾರಥಿತ್ವ ಮಲ್ತಿನಾರು ಏರುಗ ಅರ್ಜುನಗ ಸಾರಥಿತ್ವ ಮಲ್ತಿನಾರು ಏರುಗ ಅರ್ಜುನಗ ಸಾರಥಿತ್ವ ಮಲ್ತಿನಾರು ಏರುಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತೆಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತೆಗ ಅರೆ ले 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 गा ले 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 कंडु ले 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 गा अरे ले 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 गा ले 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 कंडु ले 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 गा ಕುಂಟು ಕುಡುಕು ಬತ್ತಲೆಡು ಉಂತಿನಾರು ಏರುಗ ಕುಂಟು ಕುಡುಕು ಬತ್ತಲೆಡು ಉಂತಿನಾರು ಏರುಗ ಒಂತೆ ಪಂಪೆ ಬುದ್ಧೆರೆ ನಿಪ ದೇವರತ್ತೆಗ ಒಂತೆ ಪಂಪೆ ಬುದ್ಧೆರೆ ನಿಪ ದೇವರತ್ತೆಗ ಅರೆ ले 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 गा ले 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 कंडु ले 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 गा अरे ले 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 गा ले 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 कंडु ले 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 गा ಕುದುರೆದ ಮಿತ್ತೆರ್ದು ತಿರುಗಿನಾರು ಏರುಗ ಕುದುರೆದ ಮಿತ್ತೆರ್ದು ತಿರುಗಿನಾರು ಏರುಗ ಭದ್ರಕಲ್ಕಿ ರಾಜರೆ ನಿಪ ದೇವರತ್ತೆಗ ಭದ್ರಕಲ್ಕಿ ರಾಜರೆ ನಿಪ ದೇವರತ್ತೆಗ ಭದ್ರಕಲ್ಕಿ ಹಯವದನ ದೇವರತ್ತೆಗ ಅರೆ ले 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 गा ले 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 कंडु ले 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 गा ले 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 गा ले 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 कंडु ले 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 गा ले 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 कंडु ले 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 गा ले 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 कंडु ले 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 ಅದ್ಭುತವಾಗಿ ಪ್ರದರ್ಶಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. Now, our HM Gaurav RK sir, he is going to present a melodious song before you. Please welcome him with a big round of applause. हलचक 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 हल हल हल
culture. Thank you. Thank you. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ ನಿಮ್ಮ ಜೀವದ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನೆಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲಿರುವೆ ನಾನು ಕೆಲಸ ನಿನ್ನದಿ ಫಲವು ನಿನ್ನದಿ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ಶ್ರಮವ ಪಡೆವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೋರು ಅದಕ್ಕೆ ತಕೆ ತಕರಾರು ಅಣು 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 ಒಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಯುಗದ ಯುಗದ ಮೃಗದ ಕಗದ ಉಸಿರಲಿರುವೆ ನಾನು ಕಡಲ ಅಲೆಯ ಮಳೆಯ ಹನೆಯ ಪರಮಾಣುವೆ ನಾನು ಹೊಸದು ಹೊಸದು ಹೆಸರ ಹೊಸ ಕರೆವೆ ನನ್ನ ನೀನು
ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ ಇರುವೆನು ಹೊರಗೆ ನೀ ಹುಡುಕಿದೆ ಹೊರಗೆ ಬಿಚ್ಚು ಮದದ ಹುಡುಗಿ ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವದ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ಕಣ ಕಣ ಕಣದೊಳಗೆ ಕುಳಿತಿರುವೆ ನೀನೆ ರಾಮ ನೀನೆ ಶ್ಯಾಮ ನೀನೇ ಅಲ್ಲ ನೀನೇ ಅಲ್ಲ. ಥ್ಯಾಂಕ್ ಯು. It was really a mind-blowing performance, a very good singing. Now, our music teacher, Namita ma'am, is going to present a song before you. Please welcome her on the stage with a big round of applause. ಹರ 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 ಹರ. ಸುಂದರವಾದ ವೇದಿಕೆ, ಹಾಗೆ ಸುಂದರವಾದ ನಮ್ಮ ಜನಗಳು, ಸುಂದರವಾದ ಮಕ್ಕಳು ಎಲ್ಲರೂ ನಮ್ಮ ಈ ಸುಂದರವಾದ ವೇದಿಕೆಯ ಮುಂದೆ ಇದ್ದಾರೆ. ಆವಾಗಿಂದ ನಾನು ಸ್ವಲ್ಪ ಗಮನಿಸ್ತಾ ಇದ್ದೀನಿ, ಎಷ್ಟೋ ಚೆನ್ನಾಗಿ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಆದ್ರೆ ಅಷ್ಟೇ ಚೆನ್ನಾಗಿ ನಿಮ್ಮ ಕೈ ಚಪ್ಪಾಳೆ ಬರಲಿಲ್ಲ ಮಾತ್ರ. ಅದಕ್ಕೋಸ್ಕರ ಇಷ್ಟೊತ್ತು ಆದ ಪರ್ಫಾರ್ಮೆನ್ಸ್ಗೆ, ಹಾಗೆ ಇನ್ನು ಆಗ್ಬೇಕಿರುವ ಪರ್ಫಾರ್ಮೆನ್ಸ್ಗೆ ಎಲ್ರಿಗೊಂದು ಜೋರಾದ ಕೈ ಚಪ್ಪಾಳೆ. ಥ್ಯಾಂಕ್ ಯು. ಯಾಕಂದ್ರೆ ನೀವೆಷ್ಟು ಎನರ್ಜೆಟಿಕ್ ಆಗಿ ಚಪ್ಪಾಳೆ ಕೊಡ್ತೀರಾ ಅಷ್ಟು ಚೆನ್ನಾಗಿ ನಮ್ಗೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಸಣ್ಣದೊಂದು ಹಾಡು. ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಅಕ್ಕ ಬಣದ ಲೆಪ್ಪ ನಕಲು ಬತ್ತೆರಿದ್ದಲ ಅಕ್ಕ ಬಣದ ಲೆಪ್ಪ ನಕಲು ಬತ್ತೆರಿದ್ದಲ ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಅಕ್ಕ ಬಣದ ಲೆಪ್ಪ ನಕಲು ಬತ್ತೆರಿದ್ದಲ ಅಕ್ಕ ಪಡೆದು ಲೆಪ್ಪು ನಕಲು ಬತ್ತೆರಿದ್ದೆಲ ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ. ಗೆದ್ದದ ಗೆದ್ದದ ಕುರ್ಲ
ಎಕ್ಕ ಸಕ್ಕಲ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲ ಅಕ್ಕ ಬಣ್ಣದ ಲೆಪ್ಪು ನಕಲು ಬತ್ತಿರಿದ್ದೆಲ ಅಕ್ಕ ಬಣ್ಣದ ಲೆಪ್ಪು ನಕಲು ಬತ್ತಿರಿದ್ದೆಲ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲ. ಥ್ಯಾಂಕ್ ಯು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಂದರೆ ಎಲ್ಲಿ ಹೆಣ್ಣನ್ನು ಪೂಜ್ಯ ಭಾವದಿಂದ ನೋಡುತ್ತಾರೋ ಅಲ್ಲಿ ದೇವರು ನೆಲೆಸುತ್ತಾರೆ. ಇಂದಿನ ಯುಗದಲ್ಲಿ ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡು ತಾನು ಅಬಲೆಯಲ್ಲ ಸಬಲೆ ಎಂಬುದನ್ನು ಲೋಕಕ್ಕೆ ಸಾರಿದ್ದಾಳೆ. ಎಲ್ಲ ಸ್ತ್ರೀಯರಲ್ಲಿಯೂ ಒಂದು ಶಕ್ತಿ ಅಡಕವಾಗಿರುತ್ತದೆ. ಅದನ್ನು ಸರಿಯಾದ ಸಮಯದಲ್ಲಿ ವ್ಯಕ್ತಪಡಿಸಬೇಕು. ಅನ್ಯಾಯವನ್ನು ಸಹಿಸದೆ ಮೆಟ್ಟಿ ನಿಲ್ಲಬೇಕು. ನಮ್ಮ ಪುರಾಣಗಳು ಸಾರುವುದು ಇದನ್ನೇ. ಅಂತಹ ಒಂದು ನೀತಿಯನ್ನು ಸಾರುವ ನವಶಕ್ತಿ ವೈಭವ ಎಂಬ ಕಥಾನಕವನ್ನು ಈಗ ನಿಮ್ಮ ಮುಂದೆ ಮಾಡಿ ತೋರಿಸಲಿದ್ದಾರೆ. ನವದುರ್ಗೆಯರು ಒಂದಾಗಿ ಅಧರ್ಮೀಯವಾಗಿ ಮೆರೆಯುತ್ತಿದ್ದಂತಹ ಮಹಿಷಾಸುರನನ್ನು ಮರ್ದಿಸಿ ಸ್ತ್ರೀ ಶಕ್ತಿಯನ್ನು ಸಾರುವ ನೃತ್ಯ ರೂಪಕ ನಿಮ್ಮ ಮುಂದೆ ನವಶಕ್ತಿ ವೈಭವ. ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते. नमश्चण्डिकायै मार्कण्डेय उवाच प्रथमं शैलपुत्रेति द्वितीयं ब्रह्मचारिणी तृतीयं चन्द्रघण्टेति कुष्माण्डेति चतुर्थकं पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमं नवमं सिद्धिदात्री च नवदुर्गा प्रकीर्तिताः सिद्धिदात्री च नवदुर्गा प्रकीर्तिताः.
ನನಗೆ ಸಾವೇ ಇಲ್ಲವೆಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದೆಯಲ್ಲ, ನಾನು ನಿನ್ನ ಪಾಲಿನ ಮೃತ್ಯುವಾಗಿ ನಿನ್ನೆದುರಲ್ಲೇ ನಿಂತಿದ್ದೇನೆ. ಈಗ ನಿನ್ನ ಅಂತ್ಯ ನನ್ನಿಂದಲೇ ನೋಡು. ಅತ್ಯದ್ಭುತವಾದ ನೃತ್ಯ ರೂಪಕ, ಜೋರಾದ ಚಪ್ಪಾಳೆ ಈ ನವಶಕ್ತಿ ವೈಭವ ತಂಡಕ್ಕೆ. ವಾತಾವರಣದಲ್ಲಿ ದೈವಿ ಭಾವನೆಯನ್ನು ಮೂಡಿಸಿತು. ಎಲ್ಲರ ವೇಷಭೂಷಣ ಕಣ್ಣಿಗೆ ಎಷ್ಟು ಮುದ ನೀಡಿತು ಅಂದರೆ ಇನ್ನೊಂದು ಸಲ ಜೋರಾಗಿ ಚಪ್ಪಾಳೆ ಬರಬೇಕು. ಹೃತ್ಪೂರ್ವಕ ವಂದನೆಗಳು ನವಶಕ್ತಿ ವೈಭವ ತಂಡಕ್ಕೆ. ಇದೀಗ ಕನ್ನಡ ನಾಡಿನ ಕಂಪನ್ನು ಪಸರಿಸಲು ಬರುತ್ತಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿನಿಯರು. ಜೋರಾದ ಚಪ್ಪಾಳೆಯಿಂದ ಅವರನ್ನು ಸ್ವಾಗತಿಸೋಣ. ಕನ್ನಡ ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು. ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.
ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. ಕನ್ನಡ ತಾಯಿಗೆ ಕನ್ನಡಿಗರ ಉದರ ಮನದಂಗಳದಲ್ಲಿ ದೇಗುಲ ಶಿಲ್ಪಗಳಲ್ಲಿ ನಿತ್ಯೋತ್ಸವ ನಡೆಯುತ್ತದೆ. ಕರುನಾಡೆ ಕೈ ಚಾಚಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ. ಬೀಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಕರ್ನಾಟಕ ಹೃದಯ ಶಿವ, ಕನ್ನಡ ನಿಮ್ಮಿಮವ. ಓ ಕರ್ನಾಟಕ ಹೃದಯ ಶಿವ, ಕನ್ನಡ ನಿಮ್ಮಿಮವ. ಓ ಕರ್ನಾಟಕ ಹೃದಯ ಶಿವ, ಕನ್ನಡ ನಿಮ್ಮಿಮವ. ಓ ಕರ್ನಾಟಕ ಹೃದಯ ಶಿವ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈ ಅದ್ಭುತ ನೃತ್ಯಕ್ಕಾಗಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. Our former students are waiting to recall their memories of their past by giving an performance. Though they have completed education from our school, still they have respect, connectivity towards our school. Let us welcome them to give a wonderful performance. मुंडा थोड़ा ऑफ बीट है, पर कुड़ियां दे नाल बहुत स्वीट है. मुंडा थोड़ा ऑफ बीट है, पर कुड़ियां दे नाल बहुत स्वीट है. ढोंगी सा ये बड़ा ढीठ है, वायरल हो गया ये ट्वीट. पर फूल फूल करने में कूल तू बड़ी तेज कटारी है. शगन तेरी की लगन तेरी की हमने कर तैयारी है.
பூங்குயில தேடி வாடு Thank you guys. It was really wonderful performance. Are our next performers ready to take the stage? Oh yes, they are eagerly waiting for their performance. So without a delay, let's welcome 10th boys with a huge round of applause. चल छैया 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 चल छैया 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 चल छैया 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 चल छैया 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 चल छैया 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 नടുविल कुत्ती अड़ियुम പൊട്ടി പണിയേറ്റി ഏതനേ ഒരു പൂ തരാമോ ഏതനേ ഒരു കായ് തരാമോ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಿನಗೆ ಮತ್ತೇನೋ ಬೇಕು, ನಿನಗೆ ಏನೋ ಬೇಕು? ಸಾಡಿತ್ತಿನ ಕೊರ್ಲೇನು ಅಣ್ಣ. శశికళ చార్తీయ దీపావళయం నంతనం నిశయుని కార్తీక వర్ణాభరణం నంతనం కళనూపుర సింజిత రంజిత మేళం తొలు కైത്തിరి నెత్తిరి విడരും യാമം തനനം മരമരുളു പൊരുളു ഉയരും ഉണരും ദേവി തനനം 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 തനനം
അണ്ണ എനിക്കണ്ട പൊന്തട്ടെ ആഘോഷ പ്രകമ്പനം ആത്മാദം ആത്തും മന്മാദം ആത്തു പൊന്തട്ടെ ആഘോഷ പ്രകമ്പനം ആത്മാദം ആത്തും മന്മാദം ആത്തു പൊന്തട്ടെ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ എനിക്ക് ഏരിയാ പുഷ്പേ പുഷ്പയാ ഈ ಪಂಚೋಕಲ ಕುದರ್ತಿದೆ ಸಾ ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ರಾಶಿ ಇದೆ. ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ 10 ಮೆಚ್ಚಿನ ಸಾಲು ಇದೆ. ಎಲ್ಲ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನಾ, ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ ನಿನ್ನಂದ ನಿನ್ನಂದವೇ. ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. Nata nata mata tare scudi della
ಅಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ಸಮ್ಮರಿ ಗೊತ್ತ ನಿಮ್ಮನ್ನು ಥಾಮಷ್ಟೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ We miss all the fun, we miss all the joy, we miss you. We miss all the fun, we miss all the joy, we miss you. Thank you, boys, for your rocking performance. ಗೌರವಾನ್ವಿತ ಪೋಷಕರೇ, ನಿಮ್ಮ ಅತ್ಯಮೂಲ್ಯವಾದ 5 ನಿಮಿಷದ ಸಮಯವನ್ನು ನಮ್ಮ ಸಂಸ್ಥೆಯ ಸಾಧನೆಯ ಹಿನ್ನೋಟವನ್ನು ವೀಕ್ಷಿಸಲು ಅನುವು ಮಾಡಿಕೊಡಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇನೆ.
ಆತ್ಮೀಯ ವಿದ್ಯಾಭಿಮಾನಿಗಳೇ, ಇದೀಗ ಒಂದು ಸುಂದರವಾದ ಗೀತೆಗೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕರಾಗಿರುವಂತಹ ಗೌರವ್ ಆರ್.ಕೆ. ಸರ್ ಅವರು ಧ್ವನಿಗೊಳ್ಳಲಿದ್ದಾರೆ. ಹಲ್ಚೆಕ್ 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 ಹಲ್ಚೆಕ್. ಸೊ ದಿಸ್ ಸಾಂಗ್ ಐ ವಾಂಟ್ ಡೆಡಿಕೇಟ್ ಟು ಎಲ್ಲ ಹೆತ್ತವರಿಗೆ ಮತ್ತು ನನ್ನೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಈ ಸಾಂಗ್ ನಾನು ಡೆಡಿಕೇಟ್ ಮಾಡ್ತೀನಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮನಗಳ ಹಿಂದೂ ಆರಾಧಿಸುರಾರಾಧ ರಾಜರತ್ನನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಂಚಲಿ ಕಾಯೋ ವಿನಾಯಕನಿಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳೋ ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವಿದು.
ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವಲ್ಲದು. ಒಂದು ಮುತ್ತಿನ ಕಥೆಯ ಹೇಳಿ ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗಿ ನೀನು ಬಂದೆ. ಯೋಗವೊಮ್ಮೆ ಬರುವುದು ನಮಗೆ, ಯೋಗತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಆಡಿಸಿ ನೋಡು ಬೀಳಿಸಿ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಮೆಲೋಡಿಯಸ್ ವಾಯ್ಸ್. ತನಗಾಗಿ ಏನನ್ನು ಬಯಸದವಳು ತಾಯಿ, ಮಕ್ಕಳು ಮತ್ತು ತನ್ನ ಕುಟುಂಬಕ್ಕಾಗಿ ತನ್ನೆಲ್ಲ ಸಮಯವನ್ನು ಮೀಸಲಿಡುವವರು ತಂದೆ. ಹಾಗೆಯೇ ತನ್ನ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳ ಒಳಿತನ್ನು ಸದಾ ಬಯಸುವವರು ಅಜ್ಜ ಅಜ್ಜಿ. ಇಂತಹ ತಂದೆ ತಾಯಿಯರನ್ನು, ಅಜ್ಜ ಅಜ್ಜಂದಿರನ್ನು ಕಡೆ ಕಾಲದಲ್ಲಿ ಆಶ್ರಮಕ್ಕೆ ಸೇರಿಸಿದರೆ ಏನಾಗಬಹುದು ನೋಡಿ. ನಿಮ್ಮ ಮುಂದೆ ಕಿರುನಾಟಕ ಆಸರೆ 10ನೇ ತರಗತಿಯ ವಿದ್ಯಾರ್ಥಿನಿಯರಿಂದ. ಎಲ್ಲೋ ಹುಟ್ಟಿ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ ಸದಾ. ಗುಪ್ತಗಾಮಿನಿ ಒಬ್ಬಳು, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ ಸದಾ. ಗುಪ್ತಗಾಮಿನಿ
ಚಿಕ್ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಹಲೋ, ನಾವು ವೃದ್ಧಾಶ್ರಮದಿಂದ ಕರೆ ಮಾಡುದು. ಇದು ಸೀತಮ್ಮನ ಮಗ ಸಂದೀಪ್ ಅಲ್ವಾ? ಹೌದು ಸರ್, ನಾನು ನಿಮಗೆ ಒಂದು ವಾರದ ಹಿಂದೆ ಫೋನ್ ಮಾಡಿದ್ದೆ, ಆದ್ರೆ ನೀವು ರಿಸೀವೇ ಮಾಡಲಿಲ್ಲ. ಏನ್ ವಿಷಯ ಹೇಳಿ ಮೇಡಮ್, ನಾನು ತುಂಬಾ ಬಿಸಿ ಇದ್ದೆ. ಸರ್, ನಾನು ನಿಮ್ಗೆ ಕಾಲ್ ಮಾಡಿದ ವಿಷಯ ಏನಂದ್ರೆ, ನಿಮ್ಮ ತಾಯಿಗೆ ಒಂದು ವಾರದ ಹಿಂದೆನೆ ಹುಷಾರಿಲ್ಲದೆ ಸತ್ತೋದು. ಅವರ ಅಂತ್ಯಕ್ರಿಯೆಯನ್ನು ಸಹ ನಾವೇ ಮುಗಿಸ್ಬಿಟ್ವಿ. ಛೇ, ಸಾಯುವ ಸಮಯದಲ್ಲೂ ನನ್ನ ಅಮ್ಮನ ನನ್ಗೆ ನೋಡ್ಲಿಕ್ಕಾಗ್ಲಿಲ್ಲ. ನಾನೆಂತ ಪಾಪಿ. ಸರ್, ಅವರು ನಿಮ್ಗೋಸ್ಕರ ಕೂಡಿಟ್ಟ ಹಣವನ್ನು ಸಹ ಕೊಡ್ಬೇಕಂತಿದ್ರು. ನೋಡಿ ಮೇಡಮ್, ಅವರು ಕೂಡಿಟ್ಟಿರುವ ಹಣವನ್ನು ನೀವು ದಯವಿಟ್ಟು ವೃದ್ಧಾಶ್ರಮಕ್ಕೆ ಉಪಯೋಗಿಸಿ. ಸರಿ. ಊಟಕ್ಕೆ ರೆಡಿ ಮಾಡೋಕೆ ಹೇಳಿದ್ರೇನೆ. ನಿನಗೇನೈತೆ? ಬೇಜಾರಲ್ಲಿದ್ಯಾ? ಯಾರ್ದೋ ದಾರಿ ಬೇರೆ ಕಾಯ್ತಂಗಿದೆ. ಇವತ್ತು ಯಾಕೋ ಏನೋ ಮನ್ಸೇ ಸರಿ ಇಲ್ಲ. ಯಾಕೆ ಮನೆ ನೆನಪಾಗ್ತಿದ್ಯಾ? ಯಾಕೋ ಗೊತ್ತಿಲ್ಲ. ಇವತ್ತು ನನ್ನ ಮಗ ನಿಖಿಲ ನನಗೆ ತುಂಬಾ ನೆನಪಾಗ್ತಿದ್ದಾನೆ. 1 ತಿಂಗಳ ನಂತರ ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಯಾವುದಕ್ಕೂ ಒಂದ್ಸಲ ಫೋನ್ ಮಾಡಿ ನೋಡ್ತೇನೆ. ಆಯ್ತು ಲಕ್ಷ್ಮಮ್ಮ. ಹಲೋ ಮಗ ನಿಖಿಲ, ಚೆನ್ನಾಗಿದ್ದೀಯಾ? ಅಮ್ಮ, ನಾನು ತುಂಬಾ ಬ್ಯುಸಿ ಆಗಿದ್ದೀನಿ. ಮತ್ತೆ 1 ತಿಂಗಳ ನಂತರ ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ಲ, ಯಾವಾಗ ಬರ್ತೀಯಪ್ಪ? 10 ನಿಮಿಷ ಬಿಟ್ಟು ನಾನೇ ಫೋನ್ ಮಾಡ್ತೀನಮ್ಮ. ಈಗ ಇಡಮ್ಮ ಫೋನು. ಬೇಜಾರಾಗ್ಬೇಡ ಲಕ್ಷ್ಮಮ್ಮ. ಎಲ್ಲಾ ಮಕ್ಕಳು ಕೂಡ ಹೀಗೇನೆ, ಚಿಕ್ಕವರಿರುವಾಗ ಅಮ್ಮ ಅಮ್ಮ ಅಂತ ಹಿಂದೆ ಹಿಂದೆ ಓಡಾಡ್ತಿರ್ತಾರೆ. ಅದೇ ದೊಡ್ಡವರಾದ್ಮೇಲೆ ಹೆತ್ತವರನ್ನ ಕಣ್ಣೆತ್ತಿ ಸಹ ನೋಡಲ್ಲ. ಹೀಗೆ ಸೀತಮ್ಮ ಕೂಡ ಅವಳ ಮಗನನ್ನು ಎಣಿಸಿ ಎಣಿಸಿ ಸತ್ತೇ ಹೋದ್ಲು. ಈಗ ನಿನಗೆ ಕೂಡ ಇದೇ ಗತಿಯೇನೆ ಲಕ್ಷ್ಮಮ್ಮ. ಸಾಕು, ನನ್ನ ಮಗ ಅಂತವನಲ್ಲ. ಅವನು ತುಂಬಾ ಬಿಸಿ ಅಂತೆ. ನಾನು ಫೋನ್ ಮಾಡಿದಾಗ ಅಮ್ಮ ಹೀಗಿದ್ದೀಯ ಅಂತ ಕೇಳಿದ. ನೋಡ್ತಾ ಇರಿ, ನೋಡ್ತಾ ಇರಿ, ಅವ ಖಂಡಿತ ಇಲ್ಲಿ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗಿಯೇ ಹೋಗ್ತಾನೆ. ಇದೆಲ್ಲ ನಿಮ್ ಭ್ರಮೆ ಲಕ್ಷ್ಮಮ್ಮ. ಎಲ್ಲ ಹೆತ್ತವರು ಕೂಡ ಪ್ರಾರಂಭದಲ್ಲಿ ಹೀಗೆ ಮಾಡುವುದು. ಇರಲಿ ಬಿಡು, ನಿನ್ನ ಕರ್ಮ. ಆ ದೇವರೇ ನಿನ್ನನ್ನು ಕಾಪಾಡಬೇಕು. ಬಾ ಕುತ್ಕೋ.
ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲ ಸದಾ ಗುಪ್ತಗಾಮಿನಿ. ಸಮಾಧಾನ ಮಾಡ್ಕೋ ಲಕ್ಷ್ಮಮ್ಮ. ಅಂದಾಗೆ ನೀನು ಇಲ್ಲಿ ಬರೋಕ್ಕೆ ಕಾರಣ ಏನು? ಅದೇನೆಂತ ಕೇಳ್ತೀಯ ಶಾಂತಮ್ಮ? ಅದೊಂದು ದೊಡ್ಡ ಕತೆ ಹೇಳ್ತೇನೆ, ಕೇಳು. ಅಮ್ಮ, ಏನಪ್ಪ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತಮ್ಮ. ಅದೇನು ಹೇಳು. ಅಮ್ಮ, ನಿಂಗೆ ಗೊತ್ತಲ್ವಾ ಅಮ್ಮ, ಈ ಸಿಟಿ ಜೀವನ ಎಷ್ಟು ಕಷ್ಟ ಅಂತ. ನನ್ನ ಮಗನ್ ಬೇರೆ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ. ಮಗನ್ ಫೀಸು, ಮನೆ ಖರ್ಚು ನನ್ನೊಬ್ಬನ ಸಂಬಳದಲ್ಲಿ ನಡ್ಸೋಕೆ ಕಷ್ಟ ಆಗುತ್ತಮ್ಮ. ಅದಕ್ಕೆ ಏನ್ ಮಾಡ್ಬೇಕಂತಿದ್ಯಾ ಮಗ? ಅದಕ್ಕೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ಬೇಕಂತ ಇದ್ದೀನಮ್ಮ. ಹಾಗ್ ಮಾತ್ರ ಮಾಡ್ಬೇಡಪ್ಪ. ನಾನು ಗಂಜಿನು ನೀರನ್ನು ಕುಡ್ಕೊಂಡು ಇದೇ ಮೂಲೆಯಲ್ಲಿ ಬಿದ್ದುಕೊಂಡಿರ್ತೀನಿ. ನಿಂಗೆ ಸ್ವಲ್ಪನೂ ತೊಂದರೆ ಕೊಡುದಿಲ್ಲ. ಸ್ವಲ್ಪ ದಿನ ಅಮ್ಮ ಅರ್ಥ ಮಾಡ್ಕೊ, ಆಮೇಲೆ ನಾನು ನಿನ್ನನ್ನು ಕರ್ಕೊಂಡು ಬರ್ತೀನಿ. ಅಯ್ಯೋ ದುರ್ವಿಧಿಯೇ, ಇನ್ನು ಈ ಕಣ್ಣಲ್ಲಿ ಏನೆಲ್ಲ ನೋಡ್ಬೇಕು, ಏನೆಲ್ಲ ಅನುಭವಿಸ್ಬೇಕು ಆ ದೇವ್ರಿಗೆ ಗೊತ್ತು. ಸರಿ ಸರಿ, ನೀನೋಗಿ ನಿನ್ ಬ್ಯಾಗ್ ತಾ, ನಾನು ನಿನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತೀನಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರದಿ ನನ್ನನು, ಯಾವ ಬೃಂದಾವನವು ಸೆಳೆಯಿತು
ಹಸಿವಾಗ್ತದೆ ಹಸಿವು. ಏನಮ್ಮ ನೀನು ಪಾಪ ಮಗು ಬೆಳಗಿನ ಏನು ತಿನ್ಲಿಲ್ಲ ಅನ್ಸುತ್ತೆ. ಯಾಕೆ ಆ ಮಗುಗೆ ಹಿಂಸೆ ಕೊಡ್ತಿ? ಏಯ್ ಹೋಗು, ಅವನನ್ನು ಹೇಗೆ ನೋಡ್ಬೇಕಂತ ನಂಗೆ ಗೊತ್ತು. ನನಗೆ ಬುದ್ಧಿ ಹೇಳಲು ನೀನ್ ಬರ್ಬೇಡ. ನಾನು ನಿಮ್ಮ ಪಕ್ಕದ ಮನೆಯವ. ನಿಮ್ಮ ಜಗಳ ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿದೆ. ಇರು, ನಿಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮೆಲ್ಲ ಮೆಲ್ಲ, ಹುಷಾರು. ಮುಂದೆ ಹಳ್ಳ ಗಿಲ್ಲ ಏನಾದ್ರೂ ಇರ್ಬೋದು. ಬಿದ್ದು ಬಿಟ್ಯಾ ಬಂದ ನಂಗೆ ಬುದ್ಧಿ ಹೇಳೋಕೆ. ಬಾರು ಇಲ್ಲಿ. ನೀನನ್ನ ಮಗ ಅಲ್ವಾ? ನಿಂಗೆ ನೆರೆಕರೆಯವರು ಬಂದು ಕನಿಕರ ತೋರಿಸ್ತಾರೆ. ಇರೋ ತಗೋ, ಬೇಕಾ? ನಿಂಗೆ ತಿನ್ಸೋಕೆ ನಿನ್ನ ಅಪ್ಪ ಅಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನ್ ಬಿಟ್ಟು ಹೋಗ್ಲಿಲ್ಲ. ಸಂಜೆ ಒಳಗೆ ಒಂದು ಗೋಣಿ ತುಂಬಿಸ್ಕೊಂಡು ಬಾ. ಆ ಶಾಲೆ ಆಚೆಗೆ ಹೋಗು. ಆ ಕಸದ ಬುಟ್ಟಿಯಲ್ಲಿ ಏನಾದ್ರೂ ಸಿಗ್ಬೋದು. ಹೋಗು, ಹುಡುಕು. ಹಸಿವಾಗ್ತದೆ, ಹಸಿವು. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ, ತೇರಲಿ ಕುಳಿತಂತೆ ಅಮ್ಮ. ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ. ಕಾಣದ ದೇವರಿಗೆ ಕೈಯ ನಾಗಿಯೇ ನಿನಗೆ ನನ್ನ ಸಿರೆ ಆರತಿ. ತಂದಾನಿ ನಾಳೆ ತಾನೆ ನನ್ನಾನು ತಾನೆ ನಾನೇನು ನಂದಾನಿ ನಾಳೆ ತಾನೆ ನನ್ನಾನು ತಾನೆ ನಾನೇನು. ಮೇಡಮ್, ಮೇಡಮ್. ಏನಾಯ್ತು ಶಾಂತಮ್ಮ? ನೋಡಿ ಮೇಡಮ್, ನನಗೆ ಇರುವುದೇ ಒಬ್ಬ ಮೊಮ್ಮಗ. ಅವನನ್ನು ಕೂಡ ನನ್ನ ಸೊಸೆ ಚೆನ್ನಾಗಿ ನೋಡುತ್ತಿಲ್ಲ ಮೇಡಮ್. ಇದನ್ನ ಹೀಗೆ ಬಿಡುವುದಕ್ಕಾಗುವುದಿಲ್ಲ. ನೀವು ನನಗೊಂದು ಸಹಾಯ ಮಾಡ್ತೀರಾ? ಏನದು ಶಾಂತಮ್ಮ? ಇವನನ್ನು ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಮೇಡಮ್? ಸರಿ ಬಾ. ಅಯ್ಯೋ ದೇವರೇ, ಏನು ಕಾಲ ಇದು. ಒಂದು ಮಗುವನ್ನು ಕೂಡ ಚೆನ್ನಾಗಿ ನೋಡುತ್ತಿಲ್ಲವಲ್ಲ. ನನ್ನನ್ನಂತೂ ಆಶ್ರಮಕ್ಕೆ ಹಾಕಿದ್ಲು. ದೇವರೇ, ಆ ಮಗುವನ್ನಾದರೂ ಚೆನ್ನಾಗಿಟ್ಟಿರು. ಶಾಂತಮ್ಮ ಅಂದ್ರೆ ಯಾರು? ನಾನೇ ಸರ್, ಶಾಂತಮ್ಮ. ಇವಳೇ ನಿಮ್ಮ ಸೊಸೆ? ಹೌದು ಸರ್, ಇವಳೇ ನನ್ನ ಸೊಸೆ. ನನಗೆ ಇರುವುದೇ ಒಬ್ಬ ಮೊಮ್ಮಗ. ಅವನನ್ನು ಕೂಡ ಇವಳು ಚೆನ್ನಾಗಿ ನೋಡುತ್ತಿಲ್ಲ ಮೇಡಮ್. ಹಿಂಸೆ ಕೊಡುತ್ತಾಳೆ. ಹೌದೇನೆ? ದಯವಿಟ್ಟು ಎಲ್ಲರೂ ಕೇಳಿ. ಯಾರು ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಹಿಂಸೆ ಕೊಡಬೇಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಇಂಥದ್ದೇನು ಸಮಸ್ಯೆ ಕಂಡು ಬಂದಲ್ಲಿ ತಕ್ಷಣವೇ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಸರ್, ತಪ್ಪಾಯ್ತು ಸರ್. ನನ್ನನ್ನು ಕ್ಷಮಿಸಿ ಸರ್. ತಪ್ಪುಗೆ ಬೇಡ, ನಡಿ ಸರ್, ನಡಿ ನಡಿ. ದೀಪಾ, ದೀಪಾ, ಒಂದ್ ಗ್ಲಾಸ್ ನೀರ್ ತಾರೆ. ವಂಶಿ, ವಂಶಿ, ನಿಮ್ ಡ್ಯಾಡಿಗೆ ನೀರಂತೆ ಪುಟ್ಟ. ಚೂರ್ ತಂದು ಕೊಡು. ಬೇಕಿದ್ರೆ ಅವರೇ ಹೋಗಿ ಕುಡಿಲಿ. ಇದೇನಾ ನೀನ್ ಅಪ್ಪ ಅಮ್ಮಂಗ್ ಕೊಡೋ ಬೆಲೆ? ದೊಡ್ಡವರಾದ್ಮೇಲೆ ನಮ್ಮನ್ನ ನೋಡ್ಕೊಳ್ತೀಯೋ ಇಲ್ವೋ? ನೀವು ಅಜ್ಜಿಗೆ ಮರ್ಯಾದೆ ಕೊಟ್ಟಿದ್ದೀರಾ? ಪಾಪ ಅಜ್ಜಿ ಅಷ್ಟು ಕೇಳ್ಕೊಂಡ್ರು. ಗಂಜಿನೋ ನೀರನ್ನೋ ಕುಟ್ಕೊಂಡು ಮೂಲೆಯಲ್ಲಿ ಇರ್ತೀನಿ. ಆದ್ರೆ ನೀವು ಅವರನ್ನು ವೃದ್ಧಾಶ್ರಮಕ್ಕೆ ಹಾಕಿದ್ರು. ನೀವು ಮಾಡಿದ್ದು ಸರಿಯಾ? ಅಯ್ಯೋ ದೇವ್ರೆ, ನಾನ್ ದೊಡ್ಡ ಪಾಪಿ, ನಮ್ಮ ಪಾಪಿ. ನೀನ್ ಹೇಳ್ದೆ ನಾನ್ ಮೂಲೆಯಲ್ಲಿ ಗಂಜಿನೋ ನೀರನ್ನೋ ಕುಟ್ಕೊಂಡಿರ್ತೀನಿ ಅಂತ. ಆದ್ರೆ ನಾನ್ ನಿನ್ ಮಾತು ಕೇಳ್ದೆ. ನಿನ್ನ ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗದೀನೆಯಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ.
ಯಾರೋ ಬಂದಿದ್ದಾರೆ. ಓ ಹೌದಾ? ಹೌದು. ಅಮ್ಮ ಮಗ ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಯ್ಯೋ ಮಗ, ಇದೇನ್ ಮಾಡ್ಕೊಂಡೆ? ಅದಿರ್ಲಿ ಅಮ್ಮ, ನಡಿಯಮ್ಮ ಮನೆಗೆ. ನೀನ್ ಹೇಳ್ದೆ ಮೂಲೆಯಲ್ಲಿ ಗಂಜಿನೋ ನೀರನ್ನು ಕುಟ್ಕೊಂಡಿರ್ತೀನಿ ಅಂತ. ಆದ್ರೆ ನಾನ್ ನಿನ್ ಮಾತು ಕೇಳ್ದೆ ನಿನ್ನ ವೃದ್ಧಾಶ್ರಮಕ್ಕಾಗ್ದೆ ಅಮ್ಮ. ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಕೊನೆಗಾಲದಲ್ಲಿ ಆದ್ರೂ ನಿನ್ಗೆ ನನ್ನ ನೆನಪಾಯ್ತಲ್ಲ, ಸಾಕು. ಸರಿ ಅಮ್ಮ, ನೀವು ಹೋಗಿ ನಿಮ್ಮ ಬ್ಯಾಗ್ ತನ್ನಿ. ಅತ್ತೆ, ನನ್ನ ಕ್ಷಮಿಸ್ಬಿಡತ್ತೆ, ನನ್ನಿಂದ ತಪ್ಪಾಯ್ತತ್ತೆ. ಈಗಾದ್ರೂ ನಿನಗೆ ತಪ್ಪು ಅರಿವಾಯ್ತಲ್ಲ, ಇನ್ನಾದ್ರೂ ನನ್ನ ಮೊಮ್ಮಗನನ್ನು ಚೆನ್ನಾಗಿ ನೋಡಿಕೋ. ಹೌದು, ಇನ್ನು ನಾನು ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ, ಹಾಗೆ ನಿಮ್ಮನ್ನು ಕೂಡ. ಆಯ್ತತೆ, ಬ್ಯಾಗ್ ತನ್ನಿ. ಆಯ್ತು. ಮೇಡಮ್, ನಾವಿನ್ನು ಹೋಗ್ಬರ್ತೀವಿ. ನಿಲ್ಲಿ ನಿಲ್ಲಿ. ಈಗಲಾದ್ರೂ ನಿಮ್ಗೆ ಅರ್ಥ ಆಯ್ತಾ? ತಾಯಿ ಪ್ರೀತಿಗಿಂತ ಅಮೂಲ್ಯವಾದ ಪ್ರೀತಿ ಯಾವುದೂ ಇಲ್ಲ. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಯನ್ನು ಎಂದೂ ಕಡೆಗಣಿಸಬಾರದು. ಅವರ ಕಷ್ಟಕಾಲದಲ್ಲಿ ಅವರಿಗೆ ಆಸರೆಯಾಗಬೇಕು. ಸರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ. ಹಸಿರು ಮುರಿವ ಎಲೆಗಳಲ್ಲಿ ಹಸಿರ ಬಯಕೆ ಒಸರುವವಳು, ತುಟಿ ಬೀರಿಯುವ ಹೂಗಳಲ್ಲಿ ಬೆಂಕಿ ಹಾಡು ಸುರುವವಳು. ಹಸಿರು ಮುರಿವ ಎಲೆಗಳಲ್ಲಿ ಹಸಿರ ಬಯಕೆ ಒಸರುವವಳು, ತುಟಿ ಬೀರಿಯುವ. ಹೌದು, ಲಕ್ಷ್ಮಮ್ಮ ಮತ್ತು ಶಾರದಮ್ಮನನ್ನು ಅವರ ಮಕ್ಕಳು ಮನೆಗೆ ಕರೆದುಕೊಂಡು ಹೋದ್ರು. ಗಿರಿಜಮ್ಮನಿಗೆ ಯಾರು ಗತಿ? ಅವರಿಗೆ ಸಾಯುವವರೆಗೆ ಆಶ್ರಮವೇ ಗತಿ. ಇಂತಹ ನೂರಾರು ಗಿರಿಜಮ್ಮನವರು ವರ್ಷಂಪ್ರತಿ ಆಶ್ರಮಕ್ಕೆ ಸೇರ್ತಾನೆ ಇರ್ತಾರೆ. ಇದಕ್ಕೆ ಯಾರು ಹೊಣೆ? ನಮ್ಮದು ಜವಾಬ್ದಾರಿ ಇಲ್ಲದ ಸಮಾಜವೇ ಅಥವಾ ನಮ್ಮ ಆಧುನಿಕ ಶಿಕ್ಷಣದ ಪರಿಣಾಮವೇ? ಇದಕ್ಕೆ ಉತ್ತರ ಹುಡುಕುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಲ್ಲವೇ? ಹಿರಿ ಜೀವಗಳಿಗೆ ಕಡೆಗಳಿಗೆಯಲ್ಲಿ ಬೇಕಿರುವುದು ಹಣ, ದೌಲತ್ತು ಅಲ್ಲ. ಅವರಿಗೆ ಬೇಕಿರುವುದು ಒಂದಿಷ್ಟು ಪ್ರೀತಿ, ಆರೈಕೆ ಮತ್ತು ಆಸರೆ. ಅದನ್ನು ಅವರಿಗೆ ಒದಗಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಧನ್ಯವಾದಗಳು. ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ. ಅದ್ಭುತವಾಗಿ ಪ್ರದರ್ಶಿಸಿ ಒಳ್ಳೆಯ ಸಂದೇಶವನ್ನು ನೀಡಿದ ವಿದ್ಯಾರ್ಥಿಗಳಿಗೆ ವಂದನೆಗಳು.
ಪಚ್ಚೆ ಪಜಿರು ಪರಪಿಸುದೆ ಕುಲ ಪೊರ್ಲು ಐಸಿರಡು ನಲಿತಿ ನಮ್ಮ ತುಳುನಾಡು ಬಂಗಾರದ ಕುರಲಡು ಸಿರಿ ಸಿಂಗಾರ್ದು ತೆಲಿತಂಡು ತುಳುವ ಬೋಡು ಆಟಿಕೋಲ ನೆರಿ ನೇಮದವುಲು ಭಯಭಕ್ತಿಡು ತರೆ ತಗ್ಗಾಯಿ ತುಳುವೆರು ಹಿರಿಯರು ನಡತಿ ತಾದಿಡು ಪಜ್ಜದಿ ಒಂದು ಜಾತಿ ಧರ್ಮ ಭೇದದಂತೆ ತುಳು ಭಾಷೆ ಪಾತೆರುವೆರು. ಇಂಚಿನ ತುಳುನಾಡ್ದ ಶ್ರೇಷ್ಠ ಸಂಸ್ಕೃತಿದ ಐಸಿರೋನು ಪ್ರದರ್ಶನ ಮಲ್ಪರೆ ಉಲ್ಲೆರ ಶಾಲೆದ ಪೆರ್ಮೆದ ಜೋಕುಲು ಜೋರಾಯಿನ ಕೈತಾಟಿದೊಟ್ಟುಗು ಅಕ್ಲಿನ ಮಿತ್ತ ಚಾವಡಿಗ ಬರಮಲ್ಪುಗ. ಪೊರ್ಲು ಪೊರ್ಲು ನಮ್ಮ ತುಳುವ ಮನ್ನ ಕಮ್ಮೆನ ಪೊರ್ಲು ಪಂಡಿಲಕ ನಮ್ಮ ತುಳುವ ಜೋಕಲ್ನ ಬದುಕದ ತಿರ್ಲು ಏರೆಗು ತಿಕ್ಕು ಪನ್ಲೆ ಪುಟ್ಟಿ ಬಾಲೆನು ತನ್ನ ಕಾರಡು ಚೆಪುಡಾದು ಮಾನೈನ ಅಜ್ಜಿ ಮೋಕೆಡು ಜೋಕೆಡು ತಾಂಕಿನ ಅಪ್ಪೆ ಲೋಕದ ಗೇನ ತೆರಿಪವರ ಅಂಕ ಆಯನಗು ಪುಗ್ಗೆಳ್ಡು ಕುಲ್ಲಾದು ಊರು ತೋಚಾಯಿ ಅಮ್ಮೇರು ಜೋಕ್ಲಾಟಿಗೆ ಪೂರ ಕರಿಯೊಂದು ಬನ್ನಗ ತುಳುವಗು ಜಬದರಿದ ಪೊದೆಲ ಮಂಡೆಗು ಬೂರುಟು ಆ ಜಬದರಿದ ನಡುಟು ಆಯನ ಬಾಲ್ಮೆದ ಮರ್ಗಿಲಿಡು ಅವ್ವೇತೋ ಖುಷಿ ಆಯಗ ತಿಕ್ಕುನು ಆಟ ಕೋಲ ಕಂಬುಲ ಅಂಕ ಆಯನ ಪಿಲಿನಲಿಕೆ ಇಂಚಿನ ಮಾತ ತುಳುನಾಡ ಆಚಾರ ವಿಚಾರಲೇಡು ಪೊರ್ಲ ಪರಿತಿರಿದ ಮರ್ಗಿಲಿನ ನಿಕ್ಲ್ನ ದುಂಬ ದೇಕಿಗದ್ದಿ ಒಂದುಲ್ಲ ಏತೊಂಚಿ ಪೊರ್ಲು ನಮ್ಮ ತುಳುನಾಡು. ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ಮೊಗದ ತುಳುನಾಡು ತುಳುನಾಡ ಪೆರ್ಮೆದ ಆಣುಕಲೆ ಯಕ್ಷಗಾನ ಕಲಟು ಮೇಲಾಯಿನ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ಕಾಳಮೇಳಲು ಕೂರ್ದಿನ ಸಾರಕಾಲಲ ಅಳಿಯಂದಿನ ದೇವದೀಜಿನ ಯಕ್ಷಗಾನ ಆಟಿ ಕಳಂಜೆ ಪರೊಂದುಲೆ
కోటి క్యారెట్ తయారవునులేరే మణిగుత్తు ఎస్వి బాబు రాజేంద్ర సింగర్ నేర్లు చెన్నై క్యారెట్ తయారవునులేరే ತೋಡಾರು ಅರುಣ್ ರೈಟ್ ಲೇರ್ಲು ಅಣ್ಣ ಒಂದು ಜಲ್ದಿ ಬಲ್ಪಡು ಸುಮಾರು ಜನ ಅಂಚಿ ತೂತುದು 4 ಎಕಲ್ನ ಈಮೇಗೆ ತಿರ್ಗಾಡು ಸುಮಾರು ಕಷ್ಟ ಉಂಟು ಆ ಪರಿಸ್ಥಿತಿ ಉಳ್ಳೇರೆ ಎರ್ಲಿನ ಗಂತುವೆ ಪೊರ್ಲು ಉಂಟವಳು ಆತ ಪೊರ್ತಾನಗೆ ಎರ್ಲು 4 ಲಕ್ಕೊಂದು ಬರಪಿನ ಪೊರ್ಲು ತುಲಿ ಅಲೇ ಜೋಡು ಕರೆಟ್ ಕಂಬುಳದಾನಿ ಎರುಗಿಡತ್ತಿ ಸೇಸಪ್ಪನಾಗ ಮೆಡಲ್ ತಿಕ್ಕಂಡ ಖುಷಿ ಏತಾವೋ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಏ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಸೂಪರ್ ಬೋಗು ಬೋಂಟೆ ದೇರ್ದು ಬೆಡಿ ಬುಡ್ನ ವಾಸನ್ನಾಗ ಮುರುಗ ಬೂರ್ನಗೇತ್ ಖುಷಿಯಾವೋ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ
ಶುರು ಬರ್ಸದ ಮಂದಟ ನನ್ನ ಹುಲ್ಲು ನಾಡ ಕೋಲ್ ತಟ್ಟದುತ್ತ ಕಲ್ಲಿ ಬರ್ದು ಮರ್ಲು ಕಟ್ಟನ ಜನ ಆಟಿಡು ಪಾಲದ ಮರ್ತಿಗೆ ಒಡ್ಡುಡು ಮೆತ್ತದ ಗಂಜಿಗೆ ವಚಿರೆ ದೊಡ್ಡು ಸುಣ್ಣದ ಬೆರಕೆ ಜವನೆರೆ ಬಲೆ ತೋಜನೆ ನಲಿಗೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಏತೊಂಜಿ ಶೋಕುದ ಪ್ರದರ್ಶನ ಜೋಕ್ಲೆಗ್ ಧನ್ಯವಾದ.
90s songs are best. They are filled with joy and happiness. That's so true. And by that, I remember our next performers are gonna refresh us by some 90s songs. So let's welcome 10th standard girls on the stage with a huge round of applause. DJ Raulito, con fuerza muchachos, siga moviendo la manta. எழக வச்சாலே அழகா முத்தத்தில் மரச கொளுத்தவா சிக்குற உதட்ட சுழிக்க எப்பமோ வேற சாட்டக்குன்னு திமிர அடக்கவா சிறுக்கி சிரிப்பில் உருக நீ சுத்துற சுத்துற சோறு சுந்தரிய ஸ்டிக்கர் ஒட்டுற சட்டன ஒட்டுற என முழுக்க முந்திரிய പൊന്മാനെ മെല്ലെ കുലുങ്ങി കുലുങ്ങി ഇറങ്ങി വന്നാക്ക തെരമാവിന്റെ കുമ്പത്തിരിക്കണം മമ്പഴം പോലത്തെ മങ്കപ്പെണ്ണ് എത്തിട്ടും തൊട്ടിയ തൊട്ടിട്ടും നെത്തിയില എന്താ കുമ്പത്തെ തൊത്തപ്പെണ്ണ് நீ இருக்கிறியே ஓல கொட்டாயா சும்மா நடக்கிறியே தவள கொட்டாயா மஜாவாயி நிக்கிறியே பஞ்சு மிட்டாயா ஆமா பஞ்சு மிட்டாயா ஐயோ பஞ்சு மிட்டாயா மஜாவாயி நிக்கிறியே பஞ்சு மிட்டாயா ஆமா பஞ்சு மிட்டாயா ஐயோ பஞ்சு மிட்டாயா சோஜாவா படுத்துக்குவேன் ஓமடியில சாஞ்சு சும்மா வாட்டமா இருக்கிறிய வாட்டர் பாக்கெட் மூஞ்சி காஞ்ச மிளகா போல நான் இருக்கிறேன்னு காஞ்சி என் மனசு ஒசுப்புறியே நீ மீன போல ஆஞ்சி நீ மீன போல ஆஞ்சி நீ மீன போல ஆஞ்சி நீ மீன போல ஆஞ்சி நீ மீன போல మా పిల్లగా ఎక్కటేసి చూడకపోతుంటవో కానకపోతుంటవో నా పిల్లగా ఎక్కటేసి చూడకపోతుంటవో కానకపోతుంటలే பெரட்டி பட்டையது குறுங்கனுண்டா மோனே குருமி பட்டையனு இறங்கி வானே முடிய கலச்சு முட்டு நீ நடந்து போன நரம்பு பறிச்சுக்குதே கொல்தனு வானா Om zimam zimam bing bing boo. Tin sustain se taach de chati se. Om zimam bing bing boo. Tin sustain se. Tin tar hai dili kaun kase 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 रेड की बत्तियां बुझा के बस ट्रिप लैंड ए लूप में ट्यून बजा के थोड़ा हिट हो
அப்படி போடு 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 அசத்தி போடு கண்ணால இப்படி போடு 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 இழுத்து போடு கையால அழகு எல்லாம் அவள் இவளது ஸ்டைலா சந்தன வேலா இவள் மன்மத புயலா அடடா பூவின் மாநாடா அழகுக்கு இவள் தான் தாய் நாடா அழகு எல்லேலா அவள் இவளது ஸ்டைலா சந்தன வேலா இவள் மன்மத புயலா அடடா பூவின் மாநாடா அழகுக்கு இவள் தான் தாய் நாடா ஹிருதயம் பொட்டி வழியும் தட்டி விடட்டி சிட்டி நடுவில் சுட்டி அடியும் பொட்டி பணிகிட்டி பெண்ணே ஒரு பூ தராமோ பெண்ணே ஒரு காய் தராமோ பூ கொடுத்தால் நதினால் மறந்தே ஆயிருந்தால் கையில் காய் மறந்தே ಆತ್ಮೀಯ ಪೋಷಕ ಬಂಧುಗಳೇ, ಕೊನೆಯ ಒಂದು ಆಕರ್ಷಕವಾದ ಅದ್ಭುತವಾದ ನೃತ್ಯವನ್ನು ಇದೀಗ ಕಾಣಲಿದ್ದೇವೆ. ಒಂದು ಪ್ರಕಟಣೆ, ನಾಳೆ ಶಾಲೆಗೆ ರಜೆಯನ್ನು ಘೋಷಿಸಲಾಗಿದೆ. ಆದರೆ ವಾಲಂಟಿಯರ್ಸ್ ವಿದ್ಯಾರ್ಥಿಗಳು ಮಾತ್ರ ನಾಳೆ 9:30 ಗಂಟೆಗೆ ಸರಿಯಾಗಿ ಶಾಲೆಯಲ್ಲಿ ಹಾಜರಿರಬೇಕಾಗಿ ಸೂಚಿಸ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳಿಗೂ ಸಂಸ್ಥೆಯ ಪರವಾಗಿ ಹಾರ್ದಿಕ ವಂದನೆಗಳು. ಅತ್ಯುತ್ತಮ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು, ಶಾಮಿಯಾನ, ವೇದಿಕೆ, ಆಸನ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ಕಲ್ಪಿಸಿಕೊಟ್ಟ ಲಯನ್ ಭಾಸ್ಕರ್ ಶೆಟ್ಟಿ ಸರ್ ಅವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಕಾರಣರಾದ ಶಾಲಾ ಆಡಳಿತ ಮಂಡಳಿಯ ಸರ್ವರಿಗೂ ಹಾರ್ದಿಕ ನಮನಗಳು. ಇದೀಗ ಕೊನೆಯ ಒಂದು ಅತ್ಯದ್ಭುತವಾದ ನೃತ್ಯ Wow, for some time I thought I was in 90s. Thank you girls for your wonderful performance. Kali is a major goddess in Hinduism, primarily associated with death and destruction. Yes, now our 8th and 9th girls are going to show the divinity of goddess Kali Mata. Let us welcome them with a huge round of applause.
ಪ್ರಳಯ ಮಹಾಪ್ರಳಯ ರೂಪಿಣಿ ಪ್ರಚಂಡ ಕಾಳಿ ಭೂತ ಪ್ರೇತ ಗಣದಾಸನಿ ಸೇವಿತ ಚುಡಲ ಕಾಳಿ ಹರ ಪುತ್ರಿ ಶಿವೆ ಕರಾಳ ರೂಪ ಮದನ ಸ್ಮರಣೆ ಪಾಪ ದುಷ್ಟ ಹರ ಭದ್ರಕಾಳಿ जय सर्वगते देवी कालरात्रि नमस्तुते जय त्वं देवी चामुण्डे जय भूतापहारिणि जय सर्वगते देवी कालरात्रि नमस्तुते जयन्ती मंगला काली भद्रकाली कपालिनी दुर्गा शिवा क्षमा धात्री स्वाहा स्वाहा नमस्तुते या देवी सर्वभूतेषु मातृरूपेण संस्थिता नमस्तस्मै 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 नमो नमः। कर्म में मोक्ष भी में प्रकाश में अंधकार भी में काली में महाकाली में
you, girls. What an electrifying performance. And we are at the end of this wonderful program. We hope you have enjoyed the spectacular showcase of talent and creativity. Let's continue to nurture the talents of our students and strive excellence in all that we do. Our school, staffs, non-teaching staffs and all made this program a grand success. Thank you one and all. ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು